ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಈ ಹಿಂದಿನ ವಿಡಿಯೋದಲ್ಲಿ ಈ SSLCಗೆ ಸಂಬಂಧಪಟ್ಟಂತ ಸ್ಕೋರಿಂಗ್ ಅಂಡ್ ಪಾಸಿಂಗ್ ಪ್ಯಾಕೇಜ್ ಅಂತಕ್ಕಂಥ ಒಂದು ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ. ಮೋಸ್ಟ್ಲಿ ಅದು ಸ್ಕೋರಿಂಗ್ ಪಾಸಿಂಗ್ ಪ್ಯಾಕೇಜ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ನಾನು 17 ವರ್ಷ ಎಕ್ಸ್ಪೀರಿಯನ್ಸನ್ನು ಯೂಸ್ ಮಾಡಿರ್ತಕ್ಕಂಥ ವಿಡಿಯೋ. 3 ಗಂಟೆ ವಿಡಿಯೋ ಇದೆ. 3 ಗಂಟೆ ವಿಡಿಯೋನ ಬ್ಯೂಟಿಫುಲ್ ಆಗಿ ನೋಡಿಕೊಂಡು ಸ್ವಲ್ಪ ನೋಟ್ಸನ್ನು ಮಾಡಿಕೊಂಡ್ರೆ ಮೋಸ್ಟ್ಲಿ 60ರಿಂದ 70 ಮಾರ್ಕ್ಸ್ ತೆಗಿಬೋದು. ನಿಮ್ಮ ಹಣೆ ಬರ ಸ್ವಚ್ಛಿದ್ರೆ 80 ಕೂಡ ಕ್ರಾಸ್ ಮಾಡ್ಬೋದು ಸ್ನೇಹಿತರೆ, ಇಂಟರ್ನಲ್ ಸೇರಿಕೊಂಡು. ಸೊ ಹಾಗಾಗಿ ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ನೋಡಿ. ನಾನು ಈ ವಿಡಿಯೋದಲ್ಲಿ ಈ SSLC ಪಠ್ಯ ಪುಸ್ತಕದಲ್ಲಿ ಏನು ಚಿತ್ರಗಳಿದೆ ಆ ಚಿತ್ರಗಳ ಸುತ್ತ ನಿಮಗೆ ಏನೇನು ಇಂಪಾರ್ಟೆಂಟ್ ಪ್ರಶ್ನೆಗಳು ಬರಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ, ಎಂಜಾಯ್ ಮಾಡಿ. ನಿಮ್ಮ ಮನೇಲಿ ಅಕ್ಕಪಕ್ಕ ಇರ್ತಕ್ಕಂಥ 10th ಹುಡುಗರಿರ್ತಾರೆ, ಅವರಿಗೆಲ್ಲ ಈ ವಿಡಿಯೋನ ಸೆಂಡ್ ಮಾಡಿ ಅಂತ ಹೇಳ್ತಾ. ಸೊ ಫಸ್ಟ್ ಕ್ವಶನ್, ನಮ್ಮ ಬುಕ್ಕಲ್ಲಿರೋ ಚಿತ್ರ ಇದು ನೋಡಿ. ಆ ಚಿತ್ರನ ಪುಸ್ತಕ ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ. ಒಂದು ಬೀಕರ್ ಇದೆ, ಬೀಕರಲ್ಲಿ ನೀರಿದೆ, ನೀರಲ್ಲಿ ಈಗೇನು ಹಾಕ್ತಾನೆ ಅಂತ. ಸಿಂಪಲ್, ಇದು ಒಂದು ರಾಸಾಯನಿಕ ಸಂಯೋಗ ಕ್ರಿಯೆಗೆ ಉದಾಹರಣೆ. ಸಂಯೋಗ ಅಂದರೆ ನಿಮಗೆ ಗೊತ್ತಿದೆ ಸೇರೋದು ಅಂತ. ಏನು ಸೇರೋದು? ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಉಂಟಾದರೆ, ಬಾಣದ ಮುಂದೆ ಇರೋದು ಉತ್ಪನ್ನ, ಬಾಣದ ಹಿಂದೆ ಇರೋದು ಪ್ರತಿವರ್ತಕ. ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಉಂಟಾದರೆ ಇದಕ್ಕೆ ನಾವೇನಂತ ಕರಿತೀವಿ? ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಕರಿತೀವಿ. ನೋಡಿ, ಈ ಬೀಕರಲ್ಲಿ ನಾವೇನು ಮಾಡ್ತೀವಿ? ನೀರು ಹಾಕ್ತೀವಿ, ಒಂದು ಪ್ರತಿವರ್ತಕ ಇದೆ. ನೆಕ್ಸ್ಟ್ ಕ್ಯಾಲ್ಸಿಯಂ ಆಕ್ಸೈಡ್, ಸುಣ್ಣದ ಕಲ್ಲನ್ನು ಹಾಕ್ತೀವಿ, 2 ಪ್ರತಿವರ್ತಕ. ಸ್ವಲ್ಪ ಹೊತ್ತು ರಾಸಾಯನಿಕ ಕ್ರಿಯೆ ನಡೆದು ಆ ಬೀಕರ್ನ ಸುತ್ತ ಆ ಕಲ್ಲು, ಸುಣ್ಣದ ಕಲ್ಲು ಏನಾಗ್ಬಿಡತ್ತೆ? ಬಿಡುತ್ತೆ. ಅರಳಿದ ಸುಣ್ಣವಾಗಿ ಪರಿವರ್ತನೆ ಆಗತ್ತೆ, ಸ್ಲ್ಯಾಕ್ಡ್ ಲೈಮ್ ಆಗತ್ತೆ. ಈ ಥರ ಅರಳಿದ ಸುಣ್ಣದ ತಯಾರಿಕೆಯನ್ನು ನಾವು ಎಕ್ಸಾಮಲ್ಲಿ ಅವನು ಹೇಗೆ ಬೇಕಾದ್ರೂ ಕೂಡ ಕೇಳ್ಬೋದು. ರಾಸಾಯನಿಕ ಸಂಯೋಗ ಅಂದರೆ ಏನು, ಅದಕ್ಕೆ ಅರಳಿದ ಸುಣ್ಣ ಹೇಗೆ ತಯಾರಿಸ್ತಾರೆ ಇದನ್ನು ಉದಾಹರಣೆ ಸಹಿತ ವಿವರಿಸಿ ಅಂತಾನೂ ಕೂಡ ಕೇಳ್ಬೋದು. ಅಥವಾ ಅರಳಿದ ಸುಣ್ಣವನ್ನು ತಯಾರಿಸುವ ಚಟುವಟಿಕೆಯನ್ನು ವಿವರಿಸಿ ಇದು ಯಾವ ರೀತಿಯ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ, ಏಕೆ ಅಂತಲೂ ಕೂಡ ಕೇಳ್ಬೋದು. ಮತ್ತು ಇದು ಎವ್ರಿಡೇ ಲೈಫಲ್ಲಿ ನಮಗೆ ಗೊತ್ತಿರ್ತಕ್ಕಂಥದ್ದೇ. ನಾವೆಲ್ಲರೂ ಹಬ್ಬ ಮಾಡಬೇಕಾದ್ರೆ ಒಬ್ಬ ಅಣ್ಣ ಸುಣ್ಣೋ ಅಂತ ತರ್ತಾನೆ, ಅದೇ ಕ್ಯಾಲ್ಸಿಯಂ ಆಕ್ಸೈಡ್. ನಾವು ಅದನ್ನು ಕೊಂಡ್ಕೊಂಡು ಒಂದು ಒಡ್ಕ ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ಹಾಕ್ತೀವಿ. ಆ ನೀರು, ಆ ಕ್ಯಾಲ್ಸಿಯಂ ಆಕ್ಸೈಡ್ ಏನಾಗುತ್ತೆ? ರಾಸಾಯನಿಕ ಕ್ರಿಯೆ ಆಗತ್ತೆ. CaO H2O IO EO 2 ಹೈಡ್ರೋಜನ್ CaOH ಟ್ವೈಸ್ ಆಗತ್ತೆ. ಇದೇ ಅರಳಿದ ಸುಣ್ಣ. ಈ ಥರ ರಾಸಾಯನಿಕ ಸಂಯೋಗ ಕ್ರಿಯೆ ಆಗಬೇಕಾದ್ರೆ, 2 ಪ್ರತಿವರ್ತಕಗಳು ಸೇರಬೇಕಾದ್ರೆ ಉಷ್ಣ ಹೊರಗಡೆ ಬರುತ್ತೆ. ರಾಸಾಯನಿಕ ಕ್ರಿಯೆ ನಡಿಬೇಕಾದ್ರೆ ಉಷ್ಣ ಹೊರಗಡೆ ಬಂದರೆ ಅದಕ್ಕೆ ನಾವೇನಂತ ಕರಿತೀವಿ? ಬಹಿರುಷ್ಣ ಅಂತ ಕರಿತೀವಿ. ಸಾಮಾನ್ಯವಾಗಿ ರಾಸಾಯನಿಕ ಸಂಯೋಗ ಕ್ರಿಯೆಗೆ ವಿರುದ್ಧವಾಗಿರ್ತಕ್ಕಂಥ ಮತ್ತೊಂದು ರಾಸಾಯನಿಕ ಕ್ರಿಯೆ ರಾಸಾಯನಿಕ ವಿಭಜನಾ ಕ್ರಿಯೆ. ರಾಸಾಯನಿಕ ವಿಭಜನಾ, ಸಂಯೋಗ ಅಂದರೆ ಸೇರೋದು, ವಿಭಜನ ಅಂದರೆ ಒಂದು ಪ್ರತಿವರ್ತಕ ಶಕ್ತಿಯನ್ನು ಬಳಸ್ಕೊಂಡು ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಕೊಟ್ಟರೆ ಇದಕ್ಕೆ ನಾವೇನಂತ ಕರಿತೀವಿ? ರಾಸಾಯನಿಕ ವಿಭಜನೆ ಅಂತ ಕರಿತೀವಿ. ಅದಕ್ಕೆ ಆಪೋಸಿಟ್. ಸೊ ಇಲ್ಲಿ ಫೆರಸ್ ಸಲ್ಫೇಟ್ ಹರಳನ್ನು ಕಾಯಿಸಿದಾಗ, ಅಂದರೆ ಈ ರಾಸಾಯನಿಕ ವಿಭಜನಾ ಕ್ರಿಯೆಯಲ್ಲಿ ಶಕ್ತಿ ಬಳಕೆ ಆಗೋ ಆಧಾರದ ಮೇಲೆ ನಮ್ಮ ಪಠ್ಯಪುಸ್ತಕದಲ್ಲಿ 3 ಇದೆ. ಈ ರಾಸಾಯನಿಕ ವಿಭಜನಾ ಕ್ರಿಯೆಯಲ್ಲಿ ಉಷ್ಣ ಬಳಕೆ ಆದರೆ ಉಷ್ಣ ವಿಭಜನಾ ಕ್ರಿಯೆ, ರಾಸಾಯನಿಕ ವಿಭಜನಾ ಕ್ರಿಯೆಯಲ್ಲಿ ಬೆಳಕಾದರೆ ಬಳಸಿದರೆ ದ್ವಿತೀಯ ವಿಭಜನಾ ಕ್ರಿಯೆ, ಈ ರಾಸಾಯನಿಕ ವಿಭಜನಾ ಕ್ರಿಯೆಯಲ್ಲಿ ವಿದ್ಯುತ್ ಬಳಕೆಯಾದರೆ ವಿದ್ಯುತ್ ವಿಭಜನಾ ಕ್ರಿಯೆ ಅಂತ. ಈ 3 ವಿಭಜನಾ ಕ್ರಿಯೆಗಳಿಗೆ ಉದಾಹರಣೆಗಳಿದೆ. ಬಟ್ ನಮ್ಮ ಪಠ್ಯಪುಸ್ತಕದಲ್ಲಿ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಉಷ್ಣ ವಿಭಜನಾ ಕ್ರಿಯೆಗೆ ಉದಾಹರಣೆ. ಈ ರಾಸಾಯನಿಕ ವಿಭಜನಾ ಕ್ರಿಯೆಯಲ್ಲಿ ಉಷ್ಣ ಬಳಕೆ ಆಗಿದೆ, ಹಾಗಾಗಿ ಉಷ್ಣ ವಿಭಜನಾ ಕ್ರಿಯೆಗೆ ಉದಾಹರಣೆ. ನೋಡಿ, ಹಸಿರು ಬಣ್ಣದ ಫೆರಸ್ ಸಲ್ಫೇಟ್ ಹರಳನ್ನು ನಾವು ಕಾಸಿದಾಗ, ಅದಕ್ಕೆ ಉಷ್ಣವನ್ನು ಕೊಟ್ಟಾಗ ಅದೇನಾಗತ್ತೆ ಅಂದರೆ ಎರಡಕ್ಕಿಂತ ಹೆಚ್ಚು ಉತ್ಪನ್ನ ಮೀನ್ಸ್ ಫೆರಿಕ್ ಆಕ್ಸೈಡ್ ಆಗತ್ತೆ, ಸಲ್ಫರ್ ಡೈಆಕ್ಸೈಡ್ ಆಗತ್ತೆ ಅಂಡ್ ಸಲ್ಫರ್ ಟ್ರೈಆಕ್ಸೈಡ್ ಆಗತ್ತೆ. ಹಸಿರು ಬಣ್ಣದ ಫೆರಸ್ ಸಲ್ಫೇಟ್ ಹರಳನ್ನು ಕಾಸಿದಾಗ ಫೆರಿಕ್ ಆಕ್ಸೈಡ್ ಮತ್ತು 2 ಅನಿಲ ಬಿಡುಗಡೆ ಆಗತ್ತೆ, ಒಂದು SO2 ಮತ್ತು ಇನ್ನೊಂದು SO3. ಉಷ್ಣ ವಿಭಜನಾ ಕ್ರಿಯೆ ಎಂದರೇನು? ಫೆರಸ್ ಸಲ್ಫೇಟ್ ಹರಳನ್ನು ಕಾಸಿದಾಗ ಬಿಡುಗಡೆಯಾಗುವ ಉತ್ಪನ್ನ ಯಾವುದು ಅಥವಾ ಬಿಡುಗಡೆಯಾಗುವ ಅನಿಲಗಳು ಯಾವುದು? ಈ ಥರನೂ ಕೂಡ ನಮ್ಮ ಬ್ಯೂಟಿಫುಲ್ ಆಗಿರ್ತಕ್ಕಂಥ ನಾಳೆಯ ಎಕ್ಸಾಮಲ್ಲಿ ಬರ್ಬೋದು ಸ್ನೇಹಿತರೆ. 10th ಎಕ್ಸಾಮಲ್ಲಿ ನೋಡ್ಕೊಳ್ಳಿ. ಸೇಮ್ ಈ ಫೆರಸ್ ಸಲ್ಫೇಟ್ ಹರಳನ್ನು ಕಾಸಿದಾಗ ಯಾವ ರೀತಿ ಫೆರಿಕ್ ಆಕ್ಸೈಡ್ ಅಂಡ್ ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್ ಬರುತ್ತೋ ಅದೇ ರೀತಿ ಇನ್ನೊಂದು ಉಷ್ಣ ವಿಭಜನಾ ಕ್ರಿಯೆ ಸೀಸದ ನೈಟ್ರೇಟನ್ನು ಕಾಸಿದಾಗ. ನೋಡಿ, ಅಲ್ಲಿ Fe ಇದೆ, ಇಲ್ಲಿ Pb ಇದೆ, ಅಲ್ಲಿ SO4 ಇದೆ, ಇಲ್ಲಿ NO
2 ಇದೆ. ಕ್ಲಿಯರ್? ಅಂದರೆ ಇಲ್ಲಿ ಸೀಸದ ನೈಟ್ರೇಟ್, ಅಲ್ಲಿ ಫೆರಸ್ ಸಲ್ಫೇಟ್, ಅಲ್ಲಿ ಫೆರಿಕ್ ಆಕ್ಸೈಡ್ ಪ್ಲಸ್ SO2 ಅಂಡ್ SO3. ಸೇಮ್ ಇಲ್ಲಿ ಸೀಸದ ನೈಟ್ರೇಟ್, ಸೀಸದ ಆಕ್ಸೈಡ್, ಅಲ್ಲಿ ಫೆರಿಕ್ ಆಕ್ಸೈಡ್, ಇಲ್ಲಿ ಸೀಸದ ಆಕ್ಸೈಡ್, ಅಲ್ಲಿ SO2, ಇಲ್ಲಿ 4NO2, ಅಲ್ಲಿ SO3, ಇಲ್ಲಿ ಬ್ಯೂಟಿಫುಲ್ ಆಗಿರತಕ್ಕಂಥ O2. ಇದು ಕೂಡ ಸೀಸದ ನೈಟ್ರೇಟ್ ಹರಳನ್ನು ಕಾಸಿದಾಗ ಬಿಡುಗಡೆಯಾಗ್ತಕ್ಕಂತಹ ಉತ್ಪನ್ನ ಯಾವುದು, ಅನಿಲಗಳು ಯಾವುದು, ಈ ಥರನೂ ಕೂಡ ನಮ್ಮ 10th ಎಕ್ಸಾಮಲ್ಲಿ ಬರಬಹುದು. ನೋಡಿ, ಆ ಇಕ್ಕಳದಲ್ಲಿ ಸೀಸದ ನೈಟ್ರೇಟನ್ನು ಹಾಕಿ ಕಾಯಿಸ್ತಾ ಇದ್ದಾನೆ, ಅಲ್ಲಿ ಒಂದು ಬಣ್ಣ ಚೇಂಜ್ ಆಗ್ತಾ ಇದೆ, ಒಂದು ಪ್ರಾಡಕ್ಟ್ ಬರ್ತಾ ಇದೆ, ಅದು ಸೀಸದ ಆಕ್ಸೈಡ್. ಒಂಥರ ಸ್ಮೆಲ್ಲನ್ನು ಕೊಡ್ತಾ ಇರತಕ್ಕಂತಹ ಗ್ಯಾಸ್ ಹೊರಗಡೆ ಬರ್ತಾ ಇದೆ, ದಟ್ ಇಸ್ ದ ನೈಟ್ರೋಜನ್ ಆಕ್ಸೈಡ್. ಸೊ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಇದೇ ರಾಸಾಯನಿಕ ವಿಭಜನಾ ಕ್ರಿಯೆಗೆ ಉದಾಹರಣೆ, ಇಟ್ ಇಸ್ ನೀರಿನ ವಿದ್ಯುತ್ ವಿಭಜನೆ ಅಂತ. ಈ ನೀರಿನ ವಿದ್ಯುತ್ ವಿಭಜನೆಯ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಪ್ರಶ್ನೆ. ಅದರ ಜೊತೆಗೆ ಈ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರನ ಹೇಗೆ ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್ ಬರುತ್ತೋ ಅದರ ಜೊತೆಗೆ ಭಾಗಗಳು ಕೂಡ ನಮಗೆ ಗೊತ್ತಿರುತ್ತೆ. ಇದರಲ್ಲಿ ಒಂದು ಅಪ್ಲಿಕೇಶನ್ ಕ್ವಶನ್ಸನ್ನು ಇಟ್ಬಿಡ್ತಾನೆ. ನೀರಿನ ವಿದ್ಯುತ್ ವಿಭಜನಾ ಚಿತ್ರವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಸಾಮಾನ್ಯವಾಗಿ ಈ ಆಕ್ಸಿಜನ್ ಇರತಕ್ಕಂತಹ ಏನು ಪ್ರನಾಳ ಇದೆ ಅಂಡ್ ಹೈಡ್ರೋಜನ್ ಇರತಕ್ಕಂತಹ ಏನು ಪ್ರನಾಳ ಇದೆ. ಆಕ್ಸಿಜನ್ ಇರತಕ್ಕಂತಹ ಪ್ರನಾಳ ದಟ್ ಇಸ್ ಆನೋಡ್, ಹೈಡ್ರೋಜನ್ ಇರತಕ್ಕಂತಹ ಪ್ರನಾಳ ದಟ್ ಇಸ್ ದ ಕ್ಯಾಥೋಡ್. ಸಾಮಾನ್ಯವಾಗಿ ಈ ಹೈಡ್ರೋಜನ್ ಇರತಕ್ಕಂಥ ಪ್ರನಾಳದಲ್ಲಿ ನೀರಿನ ಮಟ್ಟ ಕಡಿಮೆ ಇದೆ, ಆಕ್ಸಿಜನ್ ಇರತಕ್ಕಂಥ ಪ್ರನಾಳದಲ್ಲಿ ನೀರಿನ ಮಟ್ಟ ಜಾಸ್ತಿ ಇದೆ. ಏಕೆ ಅಂತ ಕೇಳಿಬಿಡ್ತಾನೆ. ಏಕೆಂದರೆ ನೀರಿನ ಅಣುಸೂತ್ರ H2O. ಅಂದರೆ ನೀರಲ್ಲಿ 2ರಷ್ಟು ಹೈಡ್ರೋಜನ್ ಇರುತ್ತೆ, 1ರಷ್ಟು ಆಕ್ಸಿಜನ್ ಇರುತ್ತೆ. ಒಂದು ನೀರಿನ ಅಣು ವಿಭಜನೆ ಆದಾಗ 2ರಷ್ಟು ಅನಿಲ ಬಿಡುಗಡೆ ಹೈಡ್ರೋಜನ್ದಾಗತ್ತೆ, 1ರಷ್ಟು ಅನಿಲ ಬಿಡುಗಡೆ ಆಕ್ಸಿಜನ್ದಾಗತ್ತೆ. ಹಾಗಾಗಿ ಹೈಡ್ರೋಜನ್ ಅನಿಲ ಆಕ್ಸಿಜನ್ಗಿಂತ ಡಬಲ್ ಬಿಡುಗಡೆ ಆಗೋದ್ರಿಂದ ಹೈಡ್ರೋಜನ್ ಜಾಸ್ತಿ ಆ ಪ್ರಮಾಣದಲ್ಲಿ ಸಂಗ್ರಹಣೆ ಆಗೋದ್ರಿಂದ ಅಲ್ಲಿ ನೀರಿನ ಪ್ರಮಾಣ ಏನಾಗ್ತಾ ಇರುತ್ತೆ, ಕಡಿಮೆ ಇರುತ್ತೆ. ಆಕ್ಸಿಜನ್ ಅನುಪಾತ 1 ಇರೋದ್ರಿಂದ ಅದು ಅದರ ಅರ್ಧದಷ್ಟು ಮಾತ್ರ ಸಂಗ್ರಹಣೆ ಆಗೋದ್ರಿಂದ ಅಲ್ಲಿ ಸ್ವಲ್ಪ ನೀರಿನ ಮಟ್ಟ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಇದನ್ನು ನೀವೇ ಅರ್ಥ ಮಾಡಿಕೊಂಡು ಬ್ಯೂಟಿಫುಲ್ ಆಗಿ ಬರೀರಿ. ನಾನು ನಿಮಗೆ ಲೋಕಲ್ ಆಗಿ ಅರ್ಥ ಮಾಡಿಸಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್, ವಿದ್ಯುತ್ ವಿಭಜನೆ ಹೇಗಿದೆಯೋ ಹಾಗೆ ದ್ವಿತೀಯ ವಿಭಜನೆ ಅಂತ. ಇದು ದ್ವಿತೀಯ ವಿಭಜನೆ, ಇಲ್ಲಿ ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಆಗಿದೆ. ದ್ವಿತೀಯ ವಿಭಜನೆ ಕ್ರಿಯೆ ಅಥವಾ ಕಪ್ಪು ಬಿಳುಪು ಛಾಯಾಗ್ರಹಣ, ಇದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಬರ್ಬೋದು. ಈ ದ್ವಿತೀಯ ವಿಭಜನೆ ಕ್ರಿಯೆ ಎಂದರೇನು, ಉದಾಹರಣೆ ಸಹಿತ ವಿವರಿಸಿ. ಕಪ್ಪು ಬಿಳುಪು ಛಾಯಾಗ್ರಹಣ ಕ್ರಿಯೆಯಲ್ಲಿ ಯಾವ ವಿಭಜನಾ ಕ್ರಿಯೆಯನ್ನು ಬಳಸ್ತೀವಿ ಅಂತ ಕೂಡ ಕರಿಬೋದು. ಸಿಂಪಲ್, ಬೆಳ್ಳಿಯ ಕ್ಲೋರೈಡ್ಗೆ ದ್ವಿತೀಯ ಅಂದರೆ ಬೆಳಕು ಬಿದ್ದಾಗ ಬೆಳಕಲ್ಲಿರ್ತಕ್ಕಂಥ ನೇರಳಾತೀತ ಕಿರಣಗಳು ಬೆಳ್ಳಿ ಮತ್ತು ಕ್ಲೋರೈಡನ್ನು ಏನು ಮಾಡುತ್ತೆ, ಬೇರೆ ಮಾಡುತ್ತೆ. ಅದೇ ರೀತಿ ಬೆಳ್ಳಿಯ ಬ್ರೋಮೈಡ್ನ ಮೇಲೆ ಬೆಳಕು ಬಿದ್ದಾಗ ಬೆಳಕಲ್ಲಿರ್ತಕ್ಕಂಥ ನೇರಳಾತೀತ ಕಿರಣ ಏನು ಮಾಡುತ್ತೆ ಅಂದರೆ ಬೆಳ್ಳಿ ಮತ್ತು ಬ್ರೋಮೈಡನ್ನು ಏನು ಮಾಡುತ್ತೆ, ಬೇರೆ ಮಾಡುತ್ತೆ. ಅವಾಗ ಬೆಳ್ಳಿಯ ಕ್ಲೋರೈಡ್ನ ಬಣ್ಣನೇ ಬೇರೆ ಇರುತ್ತೆ, ಬೆಳ್ಳಿ ಮತ್ತು ಕ್ಲೋರಿನ್ನ ಬಣ್ಣನೇ ಬೇರೆ ಇರುತ್ತೆ. ಹಾಗಾಗಿ ಈ ಥರ ಏನು ಇದು ದ್ವಿತೀಯ ವಿದ್ಯುತ್ ವಿಭಜನೆ ಇದೆ, ಬೆಳಕಿಂದ ಆಗ್ತಕ್ಕಂಥ ವಿದ್ಯುತ್ ವಿಭಜನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಸಾಮಾನ್ಯವಾಗಿ ಇದನ್ನು ನಾವು ಕಪ್ಪು ಬಿಳುಪು ಛಾಯಾಗ್ರಹಣದಲ್ಲಿ ಈ ದ್ವಿತೀಯ ವಿಭಜನಾ ಕ್ರಿಯೆಗೆ ಸಂಬಂಧಪಟ್ಟಂತ ಪರಿಕಲ್ಪನೆಯನ್ನು ಬಳಸಿ ದಿನನಿತ್ಯದ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ರಾಸಾಯನಿಕ ಸ್ಥಾನಪಲ್ಲಟ. ಸ್ಥಾನಪಲ್ಲಟ ಅಂದರೆ ಜಾಗ ಖಾಲಿ ಮಾಡೋದು ಅಂತ. ಅಂದರೆ ಒಂದು ಕ್ರಿಯಾಕಾರಿ ಧಾತು ಅಥವಾ ಹೆಚ್ಚು ಕ್ರಿಯಾಕಾರಿ ಲೋಹ ಕಡಿಮೆ ಕ್ರಿಯಾಕಾರಿ ಲೋಹವನ್ನು ಅದರ ಸಂಯುಕ್ತದಿಂದ ಸ್ಥಾನಪಲ್ಲಟ ಮಾಡೋದು. ಎಕ್ಸಾಂಪಲ್, ತಾಮ್ರ ಅನ್ನೋದು ಲೋಹ, ಸಲ್ಫೇಟ್ ಅಲೋಹ. ತಾಮ್ರದ ಸಲ್ಫೇಟ್ ಅಂತಕ್ಕಂಥದ್ದು ಒಂದು ದ್ರಾವಣ, ನೀಲಿ ಬಣ್ಣದ ದ್ರಾವಣ. ಈ ತಾಮ್ರದ ಸಲ್ಫೇಟ್ ಅಂತಕ್ಕಂಥ ನೀಲಿ ಬಣ್ಣದ ದ್ರಾವಣಕ್ಕೆ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಕಾರಿಯಾಗಿರ್ತಕ್ಕಂಥ ಕಬ್ಬಿಣದಂಥ ಲೋಹವನ್ನು ಹಾಕಿದಾಗ ಕಬ್ಬಿಣ ಏನು ಮಾಡುತ್ತೆ, ತಾಮ್ರದ ಸಲ್ಫೇಟಿಂದ ತಾಮ್ರವನ್ನು ಏನು ಮಾಡುತ್ತೆ, ಸ್ಥಾನಪಲ್ಲಟ ಮಾಡುತ್ತೆ. ತಾಮ್ರದ ಸಲ್ಫೇಟ್ ಅದಕ್ಕೆ ಕಬ್ಬಿಣನ ಹಾಕಿದಾಗ ಕಬ್ಬಿಣ ಸಲ್ಫೇಟ್ ಜೊತೆಗೆ ಸಂಬಂಧ ಮಾಡಿ ಕಬ್ಬಿಣದ ಸಲ್ಫೇಟ್ ಹಸಿರು ಬಣ್ಣಕ್ಕೆ ಪರಿವರ್ತನೆ ಆಗುತ್ತೆ. ಪತ್ರಾವಳಿ ತಾಮ್ರ ಸ್ಥಾನಪಲ್ಲಟ ಆಗಿ ಕಬ್ಬಿಣದ ಮೇಲೆ ಕಂದು ಬಣ್ಣದಲ್ಲಿ ಕೂತ್ಕೊಳ್ಳುತ್ತೆ. Fe+CuSO4. Cu ಜಾಗದಲ್ಲಿ Fe ಬರೆಯೋದು, ನೆಕ್ಸ್ಟ್ Cuನ ಆ ಕಡೆ ಸ್ಥಾನಪಲ್ಲಟ ಮಾಡೋದು. ಇದು ರಾಸಾಯನಿಕ ಸ್ಥಾನಪಲ್ಲಟಕ್ಕೆ ಉದಾಹರಣೆ. ಅಥವಾ ಲೋಹದ ದ್ರಾವಣಗಳಿಗೆ ಹೆಚ್ಚು ಕ್ರಿಯಾಕಾರಿ ಲೋಹವನ್ನು ಹಾಕಿದಾಗ ಯಾವ ರೀತಿ ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಅಂತಲೂ ಕೂಡ ಮತ್ತೊಂದು ನಮ್ಮ ಇದರಲ್ಲಿ ಬರುತ್ತೆ, ಲೋಹಗಳ ಪಾಠದ ಮೂಲಕನೂ ಈ ಪ್ರಶ್ನೆ ಬರ್ಬೋದು ಸ್ನೇಹಿತರೆ.
ರಾಸಾಯನಿಕ ದ್ವಿಸ್ಥಾನಪಲ್ಲಟ ಅಂದರೆ ಏನು ಅಂತ. ದ್ವಿಸ್ಥಾನಪಲ್ಲಟ ಅಂದರೆ ಏನಿಲ್ಲ, ಎರಡು ಸಂಯುಕ್ತಗಳು ಧಾತುಗಳನ್ನು ಅದಲು ಬದಲು ಮಾಡಿಕೊಳ್ತಕ್ಕಂತಹ ಕ್ರಿಯೆ. ಎರಡು ಸಂಯುಕ್ತಗಳು ಮಿಕ್ಸ್ ಮಾಡಿದಾಗ ಅದರಲ್ಲಿರ್ತಕ್ಕಂಥ ಧಾತುಗಳನ್ನು, ಲೋಹಗಳನ್ನು ಅದಲು ಬದಲು ಮಾಡ್ಕೊಳ್ತಕ್ಕಂಥ, ವಿನಿಮಯ ಮಾಡ್ಕೊಳ್ತಕ್ಕಂಥ ಕ್ರಿಯೆಗೆ ನಾವೇನಂತ ಕರಿತೀವಿ? ರಾಸಾಯನಿಕ ದ್ವಿಸ್ಥಾನಪಲ್ಲಟ. ಸಾಮಾನ್ಯವಾಗಿ ಒಂದು ಪ್ರಮಾಣದಲ್ಲಿ ಸೋಡಿಯಂ ಸಲ್ಫೇಟ್ ಎಂಬ ದ್ರಾವಣವನ್ನು ಹಾಕಿ ಮತ್ತು ಇನ್ನೊಂದು ಪ್ರಮಾಣದಲ್ಲಿ ಬೇರಿಯಂ ಕ್ಲೋರೈಡ್ ಎಂಬ ದ್ರಾವಣವನ್ನು ಹಾಕ್ಕೊಳ್ತೀವಿ. ಆ ಎರಡೂ ದ್ರಾವಣವನ್ನು ಒಂದು ಬೀಕರಲ್ಲಿ ಸುರಿದಾಗ ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ರಾಸಾಯನಿಕ ಕ್ರಿಯೆ ನಡೆದು ಅಲ್ಲಿ ನೀರಲ್ಲಿ ಕರಗದೇ ಇರತಕ್ಕಂಥ ಒಂದು ವಸ್ತು ಉಂಟಾಗತ್ತೆ. ಆ ವಸ್ತು ಯಾವುದಪ್ಪ ಅಂತ ಕೇಳಿದ್ರೆ ಬೇರಿಯಂ ಸಲ್ಫೇಟ್. ನೋಡಿ, ಸೋಡಿಯಂ ಸಲ್ಫೇಟ್ ಇತ್ತು, ಬೇರಿಯಂ ಕ್ಲೋರೈಡ್ ಇತ್ತು. ಈಗ ಬೇರಿಯಂ ಆ ಕಡೆ ಶಿಫ್ಟ್ ಆಯಿತು, ಸೋಡಿಯಂ ಈ ಕಡೆ ಶಿಫ್ಟ್ ಆಯಿತು. ಬೇರಿಯಂ ಸಲ್ಫೇಟ್ ಆಯಿತು, ಸೋಡಿಯಂ ಕ್ಲೋರೈಡ್ ಆಯಿತು. ಬೇರಿಯಂ ಸಲ್ಫೇಟ್ ನೀರಲ್ಲಿ ಕರಗದೇ ಇರತಕ್ಕಂಥ ಒಂದು ವಸ್ತು. ನೀರಲ್ಲಿ ಕರಗದೆ ರಾಸಾಯನಿಕ ಕ್ರಿಯೆ ನಡೆದು ನೀರಲ್ಲಿ ಕರಗದ ವಸ್ತು ಉಂಟಾದರೆ ಅದಕ್ಕೆ ಪ್ರಕ್ಷೇಪ ಅಂತ ಕರಿತೀವಿ. ಇಂತಹ ರಾಸಾಯನಿಕ ಕ್ರಿಯೆಗಳಿಗೆ ಪ್ರಕ್ಷೇಪಣ ಕ್ರಿಯೆಗಳು ಅಂತ ಕರಿತೀವಿ. ಪ್ರಕ್ಷೇಪಣ ಕ್ರಿಯೆಗೂ ಉದಾಹರಣೆ ಇದು, ರಾಸಾಯನಿಕ ದ್ವಿಸ್ಥಾನಪಲ್ಲಟಕ್ಕೂ ಕೂಡ ಉದಾಹರಣೆ. ಪ್ರಕ್ಷೇಪ ಎಂದರೇನು? ಪ್ರಕ್ಷೇಪಣ ಕ್ರಿಯೆಯನ್ನು ಉದಾಹರಣೆ ಸಹಿತ ವಿವರಿಸಿ ಅಂತಲೂ ಕೂಡ ಕೇಳ್ಬೋದು. ರಾಸಾಯನಿಕ ದ್ವಿಸ್ಥಾನಪಲ್ಲಟ ಅಂದರೆ ಏನು, ಉದಾಹರಣೆ ಸಹಿತ ವಿವರಿಸಿ ಅಂತ ಹೇಳ್ಬೋದು. ಅಥವಾ ನಿಮಗೆ ಸೋಡಿಯಂ ಸಲ್ಫೇಟ್, ಬೇರಿಯಂ ಕ್ಲೋರೈಡ್ ಬಾಣ, ಬೇರಿಯಂ ಸಲ್ಫೇಟ್ ಅಂಡ್ ಸೋಡಿಯಂ ಕ್ಲೋರೈಡ್ ಇವುಗಳ ಸಮೀಕರಣ ಬರೆಯಿರಿ ಅಂತಲೂ ಕೊಡ್ಬೋದು. ಅಥವಾ ಸಮೀಕರಣ ಕೊಟ್ಬಿಟ್ಟು ಇವುಗಳ ವರ್ಡ್ ಈಕ್ವೇಶನ್, ಪದ ಸಮೀಕರಣ ಬರೆಯಿರಿ ಅಂತಲೂ ಕೂಡ ಕೇಳ್ಬೋದು. ನೋಡ್ಕೊಳ್ಳಿ, ಈಸಿಯಾಗಿದೆ. ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ಅಂದರೆ ಏನು ಅಂತ. ಉತ್ಕರ್ಷಣ ಅಂದರೆ ಒಂದು ವಸ್ತು ಆಮ್ಲಜನಕನ ತಗೊಳ್ಳೋದು, ಅಪಕರ್ಷಣ ಅಂದರೆ ಒಂದು ವಸ್ತು ಆಮ್ಲಜನಕನ ಬಿಡೋದು ಅಷ್ಟೇ. ಹಾಗೆ ಒಂದು ವಸ್ತು ಆಮ್ಲಜನಕನ ತಗೊಳ್ಬೇಕಪ್ಪ ಅಂದರೆ ಅದರ ಹತ್ರ ಆಮ್ಲಜನಕ ಇರಬಾರ್ದು. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ವಸ್ತು ಆಮ್ಲಜನಕನ ಬಿಡಬೇಕಪ್ಪ ಅಂದರೆ ಅದರ ಹತ್ರ ಆಮ್ಲಜನಕ ಇರಬೇಕು. ಈ ಸಮೀಕರಣನ ನೋಡಿ. ಉತ್ಕರ್ಷಣೆ ಅಂದರೆ ಗೊತ್ತಾಗಿದೆ, ಒಂದು ವಸ್ತು ಆಮ್ಲಜನಕ ತಗೊಳ್ಳೋದು, ಅಪಕರ್ಷಣೆ ಅಂದರೆ ಆಮ್ಲಜನಕ ಬಿಡೋದು. ಸಮೀಕರಣ ಕೊಟ್ಟು ಇದರಲ್ಲಿ ಉತ್ಕರ್ಷಣ ವಸ್ತು ಯಾವುದು ಅಂದರೆ, ಉತ್ಕರ್ಷಣೆ ಅಂದರೆ ಆಮ್ಲಜನಕ ತಗೋಬೇಕು, ಅದರ ಹತ್ರ ಆಮ್ಲಜನಕ ಇರಬಾರ್ದು, ಹೈಡ್ರೋಜನ್ ಉತ್ಕರ್ಷಣ ವಸ್ತು. ಅಪಕರ್ಷಣ ವಸ್ತು ಯಾವುದು ಅಂತ ಕೇಳಿದ್ರೆ ಅದತ್ರ ಆಮ್ಲಜನಕ, ಅದು ಆಮ್ಲಜನಕ ಬಿಡಬೇಕಲ್ವಾ, ಬಿಡಬೇಕು ಅಂದರೆ ಅದತ್ರ ಆಮ್ಲಜನಕ ಇರಬೇಕು. ತಾಮ್ರದ ಆಕ್ಸೈಡ್ ಏನಿದೆ ಇದು ಅಪಕರ್ಷಣ ವಸ್ತು. ಅಯ್ಯೋ, ಒಂದೇ ಸಮೀಕರಣದಲ್ಲಿ ಆಕ್ಸಿಜನ್ ತಗೊಳ್ಳೋದು ಇದೆ, ಆಕ್ಸಿಜನ್ ಬಿಡೋದು ಇದೆ. ಆಕ್ಸಿಜನ್ ಬಿಡೋದು ಅಪಕರ್ಷಣೆ, ಆಕ್ಸಿಜನ್ ತಗೊಳ್ಳೋದು ಉತ್ಕರ್ಷಣೆ. ಒಂದೇ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಒಟ್ಟಿಗೆ ನಡೆದ್ರೆ ಇದಕ್ಕೆ ನಾವೇನಂತ ಕರಿತೀವಿ? ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ. ಸಮೀಕರಣ ಕೊಟ್ಟು ಹೇಳ್ಬೋದು ಅಥವಾ ಡೈರೆಕ್ಟಾಗಿ ನೀವೇ ಸಮೀಕರಣ ಬರೆದು ಇದರಲ್ಲಿ ಉತ್ಕರ್ಷಣ ವಸ್ತು ಯಾವುದು, ಅಪಕರ್ಷಣ ವಸ್ತು ಯಾವುದು ಈಸಿ ಇದೆ. ನಾನು ಮದುವೆ ಆಗಿದ್ದೀನಿ ಅಂದರೆ ಆಲ್ರೆಡಿ ನನ್ನ ಜೊತೆ ಹೆಂಡತಿ ಇದ್ದಾಳೆ, ಐ ಆಮ್ ದ ಅಪಕರ್ಷಣೆ, ಡೈವರ್ಸ್ ಆಗ್ಬೋದು, ಮತ್ತೆ ಮದುವೆ ಮಾಡೋಕ್ಕಾಗಲ್ಲ. ನೀನು ಬ್ಯಾಚುಲರ್ ಇದೆಯಾ ಅಂದರೆ ಒಂದು ಆಕ್ಸಿಜನ್ ತಗೋಬೋದು, ಮದುವೆ ಆಗ್ಬೋದು. ಇಲ್ಲಿ ಇಂಪಾರ್ಟೆಂಟ್, ಅಂಕಲ್ ಆಂಟಿ ಒಟ್ಟಿಗೆ ಇದ್ದಾರಾ, ಇದು ಅಪಕರ್ಷಣೆ ಆಗಬಹುದು. ಬಾಯ್ ಒಬ್ಬನೇ ಇದ್ದಾನ, ಆರ್ ಗರ್ಲ್ ಒಬ್ಬಳೇ ಇದ್ದಾಳ, ಇದು ಉತ್ಕರ್ಷಣೆ ಆಗಬಹುದು. ಉತ್ಕರ್ಷಣ ವಸ್ತು ಅಂದರೆ ಸಿಂಗಲ್ ಇರುತ್ತೆ. ಅಪಕರ್ಷಣೆ ಅಂದರೆ ಆಕ್ಸಿಜನ್ ಬಿಡೋಕ್ಕೆ ಅದರ ಹತ್ರ ಆಲ್ರೆಡಿ ಆಕ್ಸಿಜನ್ ಇರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು ನಿಮ್ಗೆಲ್ರಿಗೂ ಗೊತ್ತಿದೆ. ಸಾಮಾನ್ಯವಾಗಿ ಆಮ್ಲಗಳಲ್ಲಿ ಹೈಡ್ರೋಜನ್ ಇರುತ್ತೆ. ಆ ಆಮ್ಲಗಳಲ್ಲಿ ಹೈಡ್ರೋಜನ್ ಇರುತ್ತೆ, ಅದರಲ್ಲಿ ಲೋಹ ಹಾಕಿದಾಗ ಈ ಲೋಹಕ್ಕೂ ಹೈಡ್ರೋಜನ್ಗೂ ಆಗಲ್ಲ. ಆಮ್ಲಗಳಿಗೆ ಲೋಹ ಹಾಕಿದಾಗ ಲೋಹ ಏನು ಮಾಡುತ್ತೆ, ಆಮ್ಲದಲ್ಲಿರ್ತಕ್ಕಂಥ ಹೈಡ್ರೋಜನನ್ನು ಸ್ಥಾನಪಲ್ಲಟ ಮಾಡುತ್ತೆ. ಅದು ಸ್ಥಾನಪಲ್ಲಟ ಮಾಡುತ್ತೆ ಅಂದಮೇಲೆ ಅದು ಬಿಡುಗಡೆ ಆಗ್ತಕ್ಕಂಥದ್ದು ಹೈಡ್ರೋಜನ್ನ ಅನ್ನೋದನ್ನು ಪತ್ತೆ ಮಾಡಲಿಕ್ಕೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪರೀಕ್ಷೆ ಇದೆ. ಈ ಪರೀಕ್ಷೆಯ ಚಿತ್ರ ಇದೆಯಲ್ವಾ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸಿಗೆ ಬರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಆಧಾರ ಸ್ತಂಭ, ನೆಕ್ಸ್ಟ್ ಹೈಡ್ರೋಜನ್ ಗುಳ್ಳೆ ಏನು ಬರುತ್ತೆ ಅವೆಲ್ಲವೂ ಕೂಡ ಆ ಭಾಗಗಳನ್ನು ಒಂದ್ಸತಿ ನೋಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಸಲ್ಫ್ಯೂರಿಕ್ ಆಮ್ಲಕ್ಕೆ ಸತು ಅಂತಕ್ಕಂಥ ಲೋಹವನ್ನು ಹಾಕಿದಾಗ ಸತುವಿನ ಸಲ್ಫೇಟ್ ಆಗುತ್ತೆ, ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಹೈಡ್ರೋಜನ್ ಅನಿಲನೇ ಅನ್ನೋದನ್ನು ಹೇಗೆ ಪತ್ತೆ ಹಚ್ತೀವಿ ಅಂದರೆ, ಏನು ಆ ಸೋಪಿನ ನೊರೆನ ಮೂಲಕ ಗುಳ್ಳೆಗಳು ಬರುತ್ತೆ, ಆ ಗುಳ್ಳೆಯನ್ನು ಹಿಡಿದು ಬೆಂಕಿ ಹಿಡಿದಾಗ ಅದು ಫಟ್ ಅಂತ ಹೊತ್ಕೊಂಡು ಬರುತ್ತೆ. ಯಾಕಂದರೆ ಹೈಡ್ರೋಜನ್ ಇದು ಒಂದು ದಹನ ವಸ್ತು ಅಂತ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಬಟ್ ಆದರೆ ಇದು 5 ಮಾರ್ಕ್ಸಿಗೆ ಬರ್ಬೋದು ಅಂತ ನಾನು ಈ ಪುಸ್ತಕ ಬಂದಾಗಿದ್ದನ್ನು ಕೂಡ ಪಾಠ ಮಾಡ್ತಾ ಇದ್ದೀನಿ, ಆದರೆ ಬರ್ತಾ ಇಲ್ಲ. ಬಟ್ ಆದರೆ ಇಲ್ಲೊಂದು ಅನಿಲ ಬಿಡುಗಡೆ ಆಗುತ್ತೆ, ಅನಿಲ ಕಾರ್ಬನ್ ಡೈಆಕ್ಸೈಡ್. ಅದು ಮೇಣದ ಬತ್ತಿಯನ್ನು ಆರಿಸತ್ತೆ ಅಥವಾ ಸುಣ್ಣದ ತಿಳಿ ನೀರನ್ನು ಈ ಥರ ವೈಟ್ ಈ ಥರ ಎಲ್ಲ ಕ್ವಶನ್ಸ್ಗಳು ಬರ್ಬೋದು. ಒಂದ್ಸತಿ ನೋಡ್ಕೊಳ್ಳಿ, ಕ್ಲಿಯರ್. ಬಟ್ ಏನಿಲ್ಲ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಆಗೋ ಒಂದು ಬೇಸಿಸ್ನ ಮೇಲೆ ಇಲ್ಲಿವರೆಗೂ ಇಲ್ಲಿ ಪ್ರಶ್ನೆ ಬಂದಿದೆ. ಬಟ್ 5 ಮಾರ್ಕ್ಸಿಗೆ ಅಂದರೆ ಈಸಿ ಇದೆ. ಸಾಮಾನ್ಯವಾಗಿ ಲೋಹದ ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ಹೇಗೆ ವರ್ತಿಸುತ್ತೆ,
ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ಹೇಗೆ ವರ್ತಿಸುತ್ತೆ? ಈಜಿ ಇದೆ. ಲೋಹದ ಕಾರ್ಬೋನೇಟ್ಗಳು ಆಮ್ಲ ಜೊತೆಗೆ ಹೇಗೆ ವರ್ತಿಸುತ್ತೆ? ಲೋಹದ ಕಾರ್ಬೋನೇಟ್ ಸೋಡಿಯಂ ಕಾರ್ಬೋನೇಟ್ ಆಮ್ಲ, ದಟ್ ಇಸ್ 2HCl. ಸೋಡಿಯಂ ಕ್ಲೋರೈಡ್ ಆಗುತ್ತೆ, ನೆಕ್ಸ್ಟ್ ನೀರು ಬಿಡುಗಡೆ ಆಗುತ್ತೆ. ಆ ಕಾರ್ಬೋನೇಟಿಂದ ಒಂದು ಆಮ್ಲಜನಕ ಕಿತ್ಕೊಂಡೋಗತ್ತಲ್ವಾ, ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಏನಿದೆ, ಓಕೆ, ಕಾರ್ಬನ್ ಡೈಆಕ್ಸೈಡ್ ಅದನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗುತ್ತೆ ಮತ್ತು ನೀರಿರುತ್ತೆ. ಈ ಕ್ಯಾಲ್ಸಿಯಂ ಕಾರ್ಬೋನೇಟಿಗೆ ಮತ್ತು ಈ ನೀರಿರ್ತಕ್ಕಂಥ ಕ್ಯಾಲ್ಸಿಯಂ ಕಾರ್ಬೋನೇಟ್ಗೆ ಮತ್ತಷ್ಟು ಕಾರ್ಬನ್ ಡೈಆಕ್ಸೈಡನ್ನು ಹಾಯಿಸಿದಾಗ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಗುತ್ತೆ. ಅಂದರೆ ಸೋಡಿಯಂ ಕಾರ್ಬೋನೇಟಿಂದ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟಿಂದ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ಹೇಗೆ ತಯಾರಿಸಬಹುದು ಅಂತ 5 ಮಾರ್ಕ್ಸಿಗೆ ಬರಬಹುದು ಅಂತ ಹೇಳ್ತಿದ್ದೀನಿ. ಬಂದಿಲ್ಲ, ಬಟ್ ಲೋಹದ ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ಹೇಗೆ ವರ್ತಿಸುತ್ತೆ ಸಮೀಕರಣದ ಮೂಲಕ ವಿವರಿಸಿ, ಅಥವಾ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲದೊಂದಿಗೆ ಹೇಗೆ ವರ್ತಿಸುತ್ತೆ ಸಮೀಕರಣದ ಮೂಲಕ ವಿವರಿಸಿ, ಅಥವಾ ಅರಳಿದ ಸುಣ್ಣಕ್ಕೆ ಕಾರ್ಬನ್ ಡೈಆಕ್ಸೈಡನ್ನು ಹಾಕಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಯನ್ನು ಸಮೀಕರಣದ ಮೂಲಕ ವಿವರಿಸಿ. ಈ ಥರನೂ ಕೂಡ ಎಕ್ಸಾಮಲ್ಲಿ ಬರ್ಬೋದು, ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಈ ಚಿತ್ರಣವೂ ಕೂಡ ಎಕ್ಸಾಮಲ್ಲಿ ಬರುತ್ತೆ. ಸಾಮಾನ್ಯವಾಗಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ವಿದ್ಯುತ್ ವಾಹಕಗಳ ಅನ್ನೋದನ್ನು ಟೆಸ್ಟ್ ಮಾಡ್ತಕ್ಕಂಥ ಒಂದು ಪರೀಕ್ಷೆ. ನಾವು ಇದನ್ನು ಕರೆಂಟ್ ಕೊಡ್ತೀವಿ, ಇದು ಕಂಪ್ಲೀಟಾಗಿ ಕ್ಯಾಥೋಡ್ ಆ್ಯನೋಡ್ 2 ಎಲೆಕ್ಟ್ರೋಡ್ಗಳನ್ನು ಮಾಡ್ಕೋತೀವಿ. ನೆಕ್ಸ್ಟ್ ಶುದ್ಧ ನೀರು ಹಾಕಿರ್ತೀವಿ, ಶುದ್ಧ ನೀರು ಇದು ಒಂದು ವಿದ್ಯುತ್ ಅವಾಹಕ. ಅದಕ್ಕೊಂದು 2 ಹನಿ ಆಮ್ಲ ಹಾಕಿದಾಗ ಆಮ್ಲ ಏನಾಗುತ್ತೆ, H+Cl- ಅಂದರೆ ಪ್ಲಸ್ ಅಯಾನ್ ಅಂಡ್ ಮೈನಸ್ ಅಯಾನ್ ಆಗುತ್ತೆ. ಆಮ್ಲ ನೀರಲ್ಲಿ ಕರಗಿ ಅಯಾನ್ಗಳನ್ನು ಉಂಟು ಮಾಡೋದ್ರಿಂದ ಆಮ್ಲ ಇದು ಒಂದು ವಿದ್ಯುತ್ ವಾಹಕ. ಪ್ರತ್ಯಾಮ್ಲವೂ ಕೂಡ ನೀರಲ್ಲಿ ಕರಗಿ ಅಯಾನ್ಗಳು Na+OH- ಅಯಾನ್ಗಳನ್ನು ಉಂಟು ಮಾಡೋದ್ರಿಂದ ಪ್ರತ್ಯಾಮ್ಲವೂ ಕೂಡ ಇದು ಒಂದು ವಿದ್ಯುತ್ ವಾಹಕ. ಹಾಗಾಗಿ ಆಮ್ಲಗಳ ದ್ರಾವಣಗಳ ಮೂಲಕ ಪ್ರತ್ಯಾಮ್ಲದ ದ್ರಾವಣಗಳ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆ ವಿದ್ಯುತ್ ಹರಿಯತ್ತೆ ಅನ್ನೋದನ್ನು ಪರೀಕ್ಷೆ ಮಾಡಿ ಒಂದು ಬ್ಯೂಟಿಫುಲ್ ಆಗಿರತಕ್ಕಂತಹ ಈ ಚಿತ್ರನ ಕೊಟ್ಟು ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಎಕ್ಸಾಮಲ್ಲಿ ಬರುತ್ತೆ. ನಾವು ಇದೇ ನೀರಿಗೆ ಏನಾದರೂ ಸಕ್ಕರೆ ಹಾಕಿದ್ರೆ ವಿದ್ಯುತ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಿಯಲ್ಲ. ಕಾರಣ ಸಕ್ಕರೆ ನೀರಲ್ಲಿ ಕರಗತ್ತೆ, ಆದರೆ ಅಯಾನ್ಗಳಾಗಿ ಒಡೆಯಲ್ಲ. ಉಪ್ಪು ನೀರಲ್ಲಿ ಕರಗತ್ತೆ, ಅಯಾನ್ಗಳಾಗತ್ತೆ, ವಿದ್ಯುತ್ತನ್ನು ಹರಿಸತ್ತೆ. ಆಮ್ಲ ನೀರಲ್ಲಿ ಕರಗತ್ತೆ, ಅಯಾನ್ಗಳಾಗತ್ತೆ, ವಿದ್ಯುತ್ ಹರಿಯತ್ತೆ. ಪ್ರತ್ಯಾಮ್ಲ ನೀರಲ್ಲಿ ಕರಗತ್ತೆ, ಅಯಾನ್ಗಳಾಗತ್ತೆ, ವಿದ್ಯುತ್ ಹರಿಯತ್ತೆ. ಉಪ್ಪು ನೀರಲ್ಲಿ ಕರಗತ್ತೆ, ಅಯಾನ್ಗಳ ಆಗಲ್ಲ. ಹಾಗಾಗಿ ಸಕ್ಕರೆ ನೀರಲ್ಲಿ ಕರಗತ್ತೆ, ಆದರೆ ಅಯಾನ್ಗಳ ಆಗಲ್ಲ. ಹಾಗಾಗಿ ಸಕ್ಕರೆ ದ್ರಾವಣದ ಮೂಲಕ ವಿದ್ಯುತ್ ಹರಿಯಲ್ಲ. ಇದು ಕೂಡ ಎಕ್ಸಾಮಲ್ಲಿ ಬರಬಹುದು, ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್, ಸಾಮಾನ್ಯವಾಗಿ ಒಂದು ವಸ್ತು ಶುಷ್ಕ ವಸ್ತು ಇರುತ್ತೆ, ಅದು ಒಣಗಿರ್ತಕ್ಕಂಥ ವಸ್ತು ಇರುತ್ತೆ. ಅದು ನಿಜವಾಗಿಯೂ ಒಣಗಿದೆಯಾ, ನಿಜವಾಗೂ ಶುಷ್ಕನ ಅನ್ನೋದನ್ನು ಪತ್ತೆ ಮಾಡಲಿಕ್ಕೆ ಇದೊಂದು ಚಿತ್ರ. ಸಾಮಾನ್ಯವಾಗಿ ನೀಲಿ ಬಣ್ಣವನ್ನು ಹೊಂದಿರತಕ್ಕಂಥ ತಾಮ್ರದ ಸಲ್ಫೇಟ್ ಪುಡಿಯನ್ನು ಒಂದು ಪ್ರಮಾಣದಲ್ಲಿ ತಗೊಳ್ತಾನೆ. ಪ್ರಮಾಣದಲ್ಲಿ ತಗೊಂಡು ಅದನ್ನು ಹೀಟ್ ಮಾಡ್ತಾನೆ. ಹೀಟ್ ಮಾಡಿದ್ರೆ ಆಕ್ಚುಲಿ ಒಣಗಿರ್ತಕ್ಕಂಥ ಪುಡಿ ಅದು. ಹೀಟ್ ಮಾಡಿದಾಗ ಅದರಿಂದ ನೀರೇನಾಗತ್ತೆ, ಹೊರಗಡೆ ಹೋಗತ್ತೆ. ಆ ನೀಲಿ ಬಣ್ಣದ ತಾಮ್ರದ ಸಲ್ಫೇಟನ್ನು ಹೀಟ್ ಮಾಡಿದಾಗ ನೀರು ಹೊರಗಡೆ ಹೋದಂಗೆ ಅದು ಬಿಳಿ ಬಣ್ಣಕ್ಕೆ ಕನ್ವರ್ಟ್ ಆಗುತ್ತೆ. ನೀರನ್ನು ಕಳ್ಕೊಂಡಿರ್ತಕ್ಕಂಥ ತಾಮ್ರದ ಸಲ್ಫೇಟ್ ಬಣ್ಣನೂ ಕಳ್ಕೊಂಡು ತಾಮ್ರದ ಸಲ್ಫೇಟ್ ಆಗಿ ಪರಿವರ್ತನೆ ಆಗತ್ತೆ. ಈ ಥರ ನಾವೇನು ವಸ್ತು ನೋಡ್ತೀವಿ, ಆ ವಸ್ತು ಡೈರೆಕ್ಟ್ ಡ್ರೈನ ಆರ್ ಅದರಲ್ಲಿ ನೀರಿನ ಅಂಶ ಇದೆಯಾ, ಅದನ್ನು ಹೇಗೆ ಪತ್ತೆ ಮಾಡ್ಬೋದು ಅನ್ನೋದನ್ನು ಈ ಒಂದು ಬ್ಯೂಟಿಫುಲ್ ಟೆಸ್ಟಲ್ಲಿ ಹೇಳ್ತಾನೆ. ನಿಮಗೆ ಕೇಳ್ಬೋದು, ಬಿಳಿ ಬಣ್ಣದ ತಾಮ್ರದ ಸಲ್ಫೇಟನ್ನು ನೀಲಿ ಬಣ್ಣವನ್ನಾಗಿ ಹೇಗೆ ಪರಿವರ್ತನೆ ಮಾಡ್ಬೋದು ಅಂದರೆ, ಸ್ವಲ್ಪ ನೀರು ಸೇರಿಸ್ಬಿಟ್ರೆ ಸಾಕು, ಅದು ನೀಲಿ ಬಣ್ಣಕ್ಕೆ ಬರುತ್ತೆ. ಹಾಗಾದ್ರೆ ನೀಲಿ ಬಣ್ಣದ ತಾಮ್ರದ ಸಲ್ಫೇಟನ್ನು ಬಿಳಿ ಬಣ್ಣಕ್ಕೆ ಹೇಗೆ ಪರಿವರ್ತನೆ ಮಾಡಬಹುದು ಅಂದರೆ, ನೀರು ತೆಗಿಬೇಕು ಅಂದರೆ ನೋಡಬೇಕು, ಸ್ವಲ್ಪ ಹೀಟ್ ಮಾಡಿದ್ರೆ ಅದು ನೀರನ್ನು ಕಳ್ಕೊಂಡು CuSO4 5H2O, ಈ 5H2O ಅನ್ನೋ ನೀರನ್ನು ಕಳ್ಕೊಂಡು ಈ ನೀಲಿ ಬಣ್ಣದ ತಾಮ್ರದ ಸಲ್ಫೇಟ್ ಯಾವ ಬಣ್ಣಕ್ಕೆ ಕನ್ವರ್ಟ್ ಆಗುತ್ತೆ, ಬಿಳಿ ಬಣ್ಣಕ್ಕೆ ಕನ್ವರ್ಟ್ ಆಗುತ್ತೆ. ಸೊ ಅದೇ ರೀತಿ ಒಂದು ಎಲೆಯ ಅಡ್ಡ ಸೀಳಿಕೆಯ ನೋಟ, ಈ ಹೈಯರ್ ಆರ್ಡರ್ಡ್ ಥಿಂಕಿಂಗ್ ಅಂತ ಪ್ರಶ್ನೆಗಳು ಬರುತ್ತೆ. ಹಿಂಗೆ ಕೊಟ್ಬಿಟ್ಟು ಇದರಲ್ಲಿ ಫ್ಲೋಯಮ್ ಯಾವುದಿದೆ, ಝೈಲಮ್ ಯಾವುದಿದೆ, ನಾಳಕುರ್ಚೆಗಳು ಎಲ್ಲಿದೆ, ಕ್ಲೋರೋಪ್ಲಾಸ್ಟ್ ಎಲ್ಲಿದೆ, ಈ ಥರ ಕೂಡ ಒಂದು ಎಕ್ಸಾಮಲ್ಲಿ ಕ್ವಶನ್ ಬರ್ಬೋದು ಅಂತ ಈ ಸ್ಲೈಡ್ ಹಾಕ್ಕೊಂಡಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಎಕ್ಸಾಮಿಗೆ ತುಂಬಾ ಇಂಪಾರ್ಟೆಂಟ್ ಕಾವಲು ಜೀವಕೋಶಗಳು ಅಂತ. ಓಕೆ, ಈ ಕಾವಲು ಜೀವಕೋಶಗಳು ಪತ್ರರಂಧ್ರ ಕ್ಲೋರೋಪ್ಲಾಸ್ಟ್ ಅಂತ ಏನು ಚಿತ್ರ ತೋರಿಸ್ತಾ ಇದ್ದೀನಿ, ಏನಿಲ್ಲ, ನಮ್ಮ ಉಸಿರಾಟದ ಅಂಗ ಶ್ವಾಸಕೋಶ ಹೇಗೋ ಸಸ್ಯಗಳ ಉಸಿರಾಟದ ಅಂಗ ಪತ್ರರಂಧ್ರ ಸ್ಟೊಮ್ಯಾಟ ಅಂತ ಕರಿತೀವಿ. ಸಾಮಾನ್ಯವಾಗಿ ಸಸ್ಯಗಳು ಅನಿಲ ವಿನಿಮಯ ಕ್ರಿಯೆಗೆ ಈ ಎಲೆಯಲ್ಲಿರ್ತಕ್ಕಂಥ ಯಾವುಗಳನ್ನು ಬಳಸ್ಕೊಳ್ಳುತ್ತೆ, ಈ ಸ್ಟೊಮ್ಯಾಟ ಪತ್ರರಂಧ್ರಗಳನ್ನು ಬಳಸ್ಕೊಳ್ಳುತ್ತೆ. ಈ ಪತ್ರರಂಧ್ರಗಳು ಹೇಗೆ ಓಪನ್ ಆಗುತ್ತೆ, ಹೇಗೆ ತೆರೀತವೆ, ಹೇಗೆ ಮುಚ್ತವೆ ಅನ್ನೋದು
ನಿಮಗೆ ಯಾಕೆ ತೆರೀತವೆ ಯಾಕೆ ಮುಚ್ತವೆ ಅನ್ನೋದು ಎಕ್ಸಾಮಲ್ಲಿ ಬರ್ಬೋದು, ಬಂದಿದೆ ತುಂಬ ಸತಿ. ತೆರೆದ ಪತ್ರರಂಧ್ರದ ಚಿತ್ರ ಬರೀರಿ ಆರ್ ಮುಚ್ಚಿದ ಪತ್ರರಂಧ್ರದ ಚಿತ್ರ ಬರೀರಿ ಅಂತ. ಸಾಮಾನ್ಯವಾಗಿ ಸಸ್ಯಗಳಿಗೆ ನೀರಿನ ಪ್ರಮಾಣ ಅಥವಾ ಯಾವುದೊಂದು ಅನಿಲದ ಪ್ರಮಾಣ ಬೇಕು ಅಂದಾಗ ಈ ಪತ್ರರಂಧ್ರದ ಒಳಗಡೆ ವಿಶೇಷವಾಗಿರ್ತಕ್ಕಂಥ ಕೋಶಗಳಿವೆ. ಇವುಗಳನ್ನು ಕಾವಲು ಜೀವಕೋಶಗಳು ಅಂತ ಕರಿತೀವಿ. ಈ ಕಾವಲು ಜೀವಕೋಶಗಳಲ್ಲಿ ನೀರನ್ನು ತುಂಬಿಕೊಂಡಾಗ ಅವು ಉಬ್ಬತ್ತೆ. ಉಬ್ಬಿದಾಗ ಒಳಗಡೆ ಸಣ್ಣ ರಂಧ್ರ ಓಪನ್ ಆಗತ್ತೆ. ಆ ರಂಧ್ರದ ಮೂಲಕ ಅನಿಲ ವಿನಿಮಯ ಆಗತ್ತೆ. ಇದಕ್ಕೆ ನಾವು ತೆರೆದ ಪತ್ರರಂಧ್ರ ಅಂತ ಕರಿತೀವಿ. ಈಗ ಅನಿಲ ವಿನಿಮಯ ಆಗಬಾರ್ದಪ್ಪ, ಅದು ತನ್ನಲ್ಲಿರ್ತಕ್ಕಂಥ ನೀರನ್ನು ಕಳ್ಕೊಳ್ಬಾರ್ದು, ತನ್ನಲ್ಲಿರ್ತಕ್ಕಂಥ ಅನಿಲವನ್ನು ಕಳ್ಕೊಳ್ಬಾರ್ದು ಅಂದಾಗ ಆ ಪತ್ರರಂಧ್ರಗಳು ಏನು ಮಾಡುತ್ತೆ, ತನ್ನಲ್ಲಿರ್ತಕ್ಕಂಥ ನೀರನ್ನು ಕಳ್ಕೊಳ್ಳತ್ತೆ. ಆ ಉಬ್ಬಿರ್ತಕ್ಕಂಥ ಪತ್ರರಂಧ್ರಗಳು ಏನಾಗ್ಬಿಡ್ತವೆ, ಕುಗ್ಗುತ್ತವೆ. ಕುಗ್ಗಿದಾಗ ಒಳಗಡೆ ಆ ಉಬ್ಬಿರ್ತಕ್ಕಂಥ ಕಾವಲು ಜೀವಕೋಶಗಳು ಏನಾಗ್ತವೆ, ಕುಗ್ಗುತ್ತವೆ. ಅವು ಕುಗ್ಗಿದಾಗ ಅಲ್ಲಿರ್ತಕ್ಕಂಥ ರಂಧ್ರ ಏನಾಗುತ್ತೆ, ಮುಚ್ಚಲ್ಪಡತ್ತೆ. ಈ ಥರ ಕಾವಲು ಜೀವಕೋಶಗಳು ನೀರನ್ನು ತುಂಬಿಕೊಳ್ಳುವುದರ ಮೂಲಕ ಹಿಗ್ಗಿ ಪತ್ರರಂಧ್ರವನ್ನು ಓಪನ್ ಮಾಡಿ ನೀರನ್ನು ಕಳೆದುಕೊಳ್ಳುವುದರ ಮೂಲಕ ಕುಗ್ಗಿ ಪತ್ರರಂಧ್ರವನ್ನು ಕ್ಲೋಸ್ ಮಾಡಿ ಅನಿಲ ವಿನಿಮಯ ಕ್ರಿಯೆಗೆ ಏನು ಮಾಡ್ತಾ ಇರುತ್ತೆ, ಸಹಾಯವನ್ನು ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ವಿಡಿಯೋನ ನಾನು ಪಾಸಿಂಗ್ ಪ್ಯಾಕೇಜ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಮಾಡಿದ್ದೀನಿ. ಇಲ್ಲಿ ಬಾಯಲ್ಲಿ ಯಾವ ರೀತಿ ಜೀರ್ಣ ನಡೆಯುತ್ತೆ, ಜಠರದಲ್ಲಿ ಯಾವ ರೀತಿ ಜೀರ್ಣಕ್ರಿಯೆ ನಡೆಯುತ್ತೆ, ನೆಕ್ಸ್ಟ್ ಯಕೃತಲ್ಲಿ ಯಾವ ರೀತಿ ಜೀರ್ಣಕ್ರಿಯೆ ನಡೆಯುತ್ತೆ, ಸಣ್ಣ ಕರಳಲ್ಲಿ ಯಾವ ರೀತಿ ಜೀರ್ಣಕ್ರಿಯೆ ನಡೆಯುತ್ತೆ, ಅದು ಕೋಡ್ ವರ್ಡ್ನ ಮೂಲಕ ಅಲ್ಲಿ ಮಾಡಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಉಸಿರಾಟ ಕ್ರಿಯೆಗೆ ಸಂಬಂಧಪಟ್ಟಂಥ ಪಠ್ಯಪುಸ್ತಕದಲ್ಲಿ ಒಂದು ಚಿತ್ರ ಇದೆ, ತುಂಬ ಈಸಿ ಇದೆ. ಉಸಿರಾಟ ಕ್ರಿಯೆ ಅಂದರೆ ನಿಮಗೆ ಗೊತ್ತಿದೆ. ಉಸಿರಾಟ ಕ್ರಿಯೆಯಲ್ಲಿ ನಿಮಗೆ ಆಮ್ಲಜನಕ ರಹಿತ ಉಸಿರಾಟ ಕ್ರಿಯೆ, ಆಮ್ಲಜನಕ ಸಹಿತ. ಆನ್ಸರ್ ಅದರಲ್ಲಿದೆ. ಆಮ್ಲಜನಕ ಇಲ್ಲದೆ ಉಸಿರಾಟ ಕ್ರಿಯೆ, ಆಮ್ಲಜನಕದೊಂದಿಗೆ ಉಸಿರಾಟ ಕ್ರಿಯೆ ಅಂತ. ಆಮ್ಲಜನಕ ಇಲ್ಲದೆ ಇದ್ದಾಗ, ಆಮ್ಲಜನಕದ ಕೊರತೆ ಇದ್ದಾಗ, ಆಮ್ಲಜನಕ ಸಫಿಸಿಯೆಂಟ್ ಇದ್ದಾಗ, ಆಮ್ಲಜನಕ ಇಲ್ಲದೆ ಇದ್ದಾಗ ದಟ್ ಈಸ್ ಆಲ್ಕೋಹಾಲ್ ರಿಲೀಸ್ ಆಗುತ್ತೆ, ಈಸ್ಟ್ಗಳಲ್ಲಿ ನಡೆಯುತ್ತೆ. ಆಮ್ಲಜನಕದ ಕೊರತೆ ಇದ್ದಾಗ ಸ್ನಾಯುಗಳಲ್ಲಿ ನಡೆಯುತ್ತೆ, ದಟ್ ಈಸ್ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಸ್ನಾಯು ಸೆಳೆತ ಕಂಡು ಬರುತ್ತೆ. ಆಮ್ಲ ಜಾಸ್ತಿ ಇದ್ದಾಗ ದಟ್ ಈಸ್ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ, ಅದರಿಂದ ಶಕ್ತಿ ಏನಾಗುತ್ತೆ, ಉತ್ಪತ್ತಿ ಆಗತ್ತೆ. ಇವೆಲ್ಲ ಉಸಿರಾಟ ಕ್ರಿಯೆಗೆ ಸಂಬಂಧಪಟ್ಟಂಥ ಪಾಠನ ಮಾಡಿರ್ತಾರೆ. ಇಲ್ಲಿ ಹಾಗಲ್ಲ, ಇಲ್ಲಿ ಏನು ತೋರಿಸಿದಾನೆ ಅಂದರೆ ಅವನು ಗಾಳಿ ಗೂಡುಗಳ ಬಗ್ಗೆ ಕೇಳಿದ್ದಾನೆ. ಆಲ್ವಿಯೋಲೈಗಳು ಆರ್ ಗಾಳಿ ಗೂಡುಗಳು. ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದ ಅನಿಲ ವಿನಿಮಯ ಅಂದರೆ ಈ ಶ್ವಾಸಕೋಶದಲ್ಲಿರ್ತಕ್ಕಂಥ ಆಮ್ಲಜನಕ ರಕ್ತಕ್ಕೆ, ನೆಕ್ಸ್ಟ್ ರಕ್ತದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಶ್ವಾಸಕೋಶಕ್ಕೆ ಬರಬೇಕು. ಸೊ ಇದಕ್ಕೆ ಅನಿಲ ವಿನಿಮಯ ಮಾಡ್ತಕ್ಕಂಥ ಒಂದು ಜಾಗ ಅಂತ ಕರಿತೀವಿ. ಹೆಚ್ಚಿನ ಪ್ರಮಾಣದ ಆಮ್ಲಜನಕವನ್ನು ನಾವು ರಕ್ತಕ್ಕೆ ಕೊಡಬೇಕಪ್ಪ, ಹೆಚ್ಚಿನ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡನ್ನು ನಾವು ಶ್ವಾಸಕೋಶದ ಮೂಲಕ ಹೊರಗೆ ಹಾಕಬೇಕಪ್ಪ ಅಂದರೆ ಸಿಂಪಲ್. ಶ್ವಾಸಕೋಶದಲ್ಲಿರ್ತಕ್ಕಂಥ ಗಾಳಿಯ ಗೂಡುಗಳು ಹೆಚ್ಚು ಹಿಗ್ಗುವ ಮೂಲಕ, ಗಾಳಿಯ ಗೂಡುಗಳು ಹೆಚ್ಚು ಹಿಗ್ಗುವ ಮೂಲಕ ಮತ್ತು ಕುಗ್ಗುವ ಮೂಲಕ ತನ್ನಲ್ಲಿರ್ತಕ್ಕಂಥ ಆಮ್ಲಜನಕವನ್ನು ರಕ್ತಕ್ಕೆ ಕೊಟ್ಟು ರಕ್ತದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ತಂದು ಅನಿಲ ವಿನಿಮಯ ಕ್ರಿಯೆಗೆ ಸಹಾಯ ಮಾಡುತ್ತೆ. ಹೆಚ್ಚಿನ ಶಕ್ತಿಗಾಗಿ ಗಾಳಿಯ ಗೂಡುಗಳು ಹೆಚ್ಚು ಹಿಗ್ಗುವ ಮೂಲಕ ಹೆಚ್ಚು ಪ್ರಮಾಣದ ಆಮ್ಲಜನಕವನ್ನು ರಕ್ತಕ್ಕೆ ಕೊಡುತ್ತೆ. ನೆಕ್ಸ್ಟ್ ಅದರಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಹಾಕುವುದರ ಮೂಲಕ ಇವು ನಮ್ಮ ರಕ್ತಕ್ಕೆ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ವಿನಿಮಯ ಮಾಡಲಿಕ್ಕೆ ಏನು ಮಾಡ್ತಾ ಇರುತ್ತೆ, ಸಹಾಯವನ್ನು ಮಾಡುತ್ತೆ. ನೆಕ್ಸ್ಟ್ ಹೃದಯ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹೃದಯದ ಇನ್ ಡೀಟೇಲ್ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಬಟ್ ಇಲ್ಲೂ ಕೂಡ ಈಸಿ ಇದೆ. ಹೃದಯ ಅಂದಮೇಲೆ ಏನು ಕ್ವಶನ್ ಬರಬಹುದು. ಈ ಹೃದಯ ಇದೊಂದು ರಕ್ತ ಪರಿಚಲನೆ ಮಾಡ್ತಕ್ಕಂಥ ಸರ್ಕ್ಯುಲೇಟರಿ ಆರ್ಗನ್ಸ್, ರಕ್ತ ಪರಿಚಲನೆ ಮಾಡ್ತಕ್ಕಂಥ ಅಂಗ. ಸಾಮಾನ್ಯವಾಗಿ ನಾವು 10th ಸಂಬಂಧಪಟ್ಟಂತೆ ಇದರಲ್ಲಿ ಏನು ನೋಡ್ಬೇಕು ನಾವು, ಫಸ್ಟ್ 2 ನಾಳಗಳು, ಒಂದು ಅಪಧಮನಿ, ಇನ್ನೊಂದು ಅಭಿಧಮನಿ ಅಂತ. ಅಪಧಮನಿ ಅಂದರೆ ಅಪ್ಪ ಪಪ್ಪ ಹೊರಗಡೆ ಇರ್ತಾನೆ, ಅಭಿ ಅಂದರೆ ಒಳಗಡೆ ಇರ್ತಾಳೆ. ಸರ್ ಅಪ್ಪ ಹೊರಗಡೆ ಇರ್ತಾನೆ, ಏನಿಲ್ಲ. ಆ ಹೊರಗಡೆ ಅಂದರೆ ರಕ್ತ ಹೃದಯದಿಂದ ದೇಹಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ನಾಳಗಳು. ಓಕೆ, ರಕ್ತವನ್ನು ಹೃದಯದಿಂದ ದೇಹಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂತಹ ನಾಳಗಳಿಗೆ ನಾವು ಅಪಧಮನಿ ಅಂತ ಕರಿತೀವಿ. ರಕ್ತವನ್ನು ದೇಹದಿಂದ ಹೃದಯಕ್ಕೆ ತರ್ತಕ್ಕಂಥ ನಾಳಗಳಿಗೆ ಏನಂತ ಕರಿತೀವಿ, ಅಭಿಧಮನಿಗಳು ಅಂತ ಕರಿತೀವಿ. ಅಪಧಮನಿಗಳು ದಪ್ಪ ಭಿತ್ತಿ, ಅಭಿಧಮನಿಗಳು ತೆಳು ಭಿತ್ತಿ. ಇಲ್ಲಿ ಕವಾಟಗಳಿರಲ್ಲ, ಅಲ್ಲಿ ಕವಾಟಗಳಿರುತ್ತೆ. ಅದು ಸ್ಕೋರಿಂಗ್ ಅಂಡ್ ಪಾಸಿಂಗ್ ಪ್ಯಾಕೇಜಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ಇನ್ನು ನಮಗೆ ಅಪಧಮನಿ ಅಭಿಧಮನಿ ಅರ್ಥ ಆದ ನಂತರ ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ಬಿಡ್ತಾನೆ, ಪುಪ್ಪಸಕ ಅಪಧಮನಿ, ಪುಪ್ಪಸಕ ಅಭಿಧಮನಿ ಅಂದರೆ ಏನು ಅಂತ. ಸೇಮ್. ಈಗ ಅಪಧಮನಿಯಲ್ಲಿ ಏನು ಹೇಳಿದ್ವಿ ನಾವು, ರಕ್ತವನ್ನ ಹೃದಯದಿಂದ ದೇಹಕ್ಕೆ, ರಕ್ತವನ್ನ ಹೃದಯದಿಂದ ದೇಹನ ಕಾಟ್ ಹೊಡೆದು ಶ್ವಾಸಕೋಶಕ್ಕೆ ತೆಗೆದುಕೊಂಡು ಹೋಗುವ ನಾಳಗಳು ಪುಪ್ಪಸಕ ಅಪಧಮನಿ. ನೆಕ್ಸ್ಟ್ ಪುಪ್ಪಸಕ ಅಭಿಧಮನಿ ಅಂದ್ರೆ ಏನು, ಅಲ್ಲೇನು ಮಾಡಿದ್ವಿ ನಾವು, ಅಭಿಧಮನಿ ರಕ್ತವನ್ನ ಹೃದಯಕ್ಕೆ, ದೇಹದಿಂದ ಹೃದಯಕ್ಕೆ ತರುವ, ಇಲ್ಲಿ ದೇಹ ತೆಗೆದು ಶ್ವಾಸಕೋಶ, ರಕ್ತವನ್ನ ಶ್ವಾಸಕೋಶದಿಂದ ಹೃದಯಕ್ಕೆ ತರ್ತಕ್ಕಂತಹ ನಾಳಗಳಿಗೆ ನಾವೇನಂತ ಕರಿತೀವಿ, ಪುಪ್ಪಸಕ
ಅಭಿಧಮನಿಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ನಮ್ಮ ದೇಹದಿಂದ ಅಶುದ್ಧ ರಕ್ತ ಎಡಹೃತ್ಕರಣಕ್ಕೆ ಅಂದರೆ ಬಲಹೃತ್ಕರಣಕ್ಕೆ ಬರುತ್ತೆ. ನೆಕ್ಸ್ಟ್ ಬಲಹೃತ್ಕುಕ್ಷಿಗೆ ಬರುತ್ತೆ. ಪುಪ್ಪಸಕ ಅಪಧಮನಿಯ ಮೂಲಕ ಶ್ವಾಸಕೋಶಕ್ಕೆ ಹೋಗುತ್ತೆ. ಅದು ಅಶುದ್ಧ ರಕ್ತ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಟ್ಟು ಆಮ್ಲಜನಕವನ್ನು ತೆಗೆದುಕೊಂಡು ಪುಪ್ಪಸಕ ಅಭಿಧಮನಿಯ ಮೂಲಕ ಎಡಹೃತ್ಕರಣಕ್ಕೆ ಬರುತ್ತೆ. ನೆಕ್ಸ್ಟ್ ಎಡಹೃತ್ಕುಕ್ಷಿಗೆ ಬರುತ್ತೆ. ಮಹಾ ಅಪಧಮನಿಯ ಮೂಲಕ ದೇಹಕ್ಕೆ ಹೋಗುತ್ತೆ. ಸಾಮಾನ್ಯವಾಗಿ ದೇಹಕ್ಕೆ ಒಂದು ಬಾರಿ ಹರಿಲಿಕ್ಕೆ ಹೃದಯದಲ್ಲಿ 2 ಸತಿ ಈ ರಕ್ತ ಹಾದು ಹೋಗಿ ಬರೋದ್ರಿಂದ ನಮ್ಮ ದೇಹದಲ್ಲಿ ಉಂಟಾಗ್ತಕ್ಕಂಥ ರಕ್ತ ಪರಿಚಲನೆಗೆ ನಾವು ಇಮ್ಮಡಿ ರಕ್ತ ಪರಿಚಲನೆ ಅಂತ ಕರಿತೀವಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ಳಿ, ಅಶುದ್ಧ ರಕ್ತ ಯಾವ ಕೋಣೆಗೆ ಬರುತ್ತೆ, ಶುದ್ಧ ರಕ್ತ ಯಾವ ಕೋಣೆಗೆ ಬರುತ್ತೆ, ಇವೆಲ್ಲವೂ ಕೂಡ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಬರಬಹುದು. ಸೊ ನೆಕ್ಸ್ಟ್ ಆಲ್ರೆಡಿ ಹೇಳಿದೆ, ನಮ್ಮ ದೇಹದಲ್ಲಿ 1 ಸತಿ ರಕ್ತ ಹರಿಲಿಕ್ಕೆ ಹೃದಯದಲ್ಲಿ 2 ಸತಿ ಹೋಗಿ ಬರೋದ್ರಿಂದ ನಾವು ನಮ್ಮ ದೇಹದಲ್ಲಿ ಹರಿತಕ್ಕಂಥ ರಕ್ತ ಪರಿಚಲನೆಗೆ ನಾವಂತ ಕರಿತೀವಿ ಇಮ್ಮಡಿ ರಕ್ತ ಪರಿಚಲನೆ ಅಂತ ಕರಿತೀವಿ. ಈ ಸಾಮಾನ್ಯವಾಗಿ ಸಂಕೀರ್ಣ ಅಥವಾ ಉನ್ನತ ವರ್ಗದ ಜೀವಿಗಳಿಗೆ ಹೆಚ್ಚು ಶಕ್ತಿಯ ಅವಶ್ಯಕತೆ ಇರೋದ್ರಿಂದ ಈ ಮೆಕ್ಯಾನಿಸಮ್ ಅನ್ನ ಭಗವಂತನೇ ವಿಕಾಸ ಮಾಡಿದ್ದಾನೆ ಸ್ನೇಹಿತರೆ. ನೆಕ್ಸ್ಟ್ ಸಸ್ಯಗಳಲ್ಲಿ ವಿಸರ್ಜನಾ ಕ್ರಿಯೆ ಹೇಗೆ ನಡೆಯುತ್ತೆ? ಆಲ್ರೆಡಿ ಸ್ಕೋರಿಂಗ್ ಪಾಸಿಂಗ್ ಪ್ಯಾಕೇಜಲ್ಲಿ ಹೇಳಿದ್ದೀನಿ. ಪತ್ರರಂಧ್ರಗಳಲ್ಲಿ ಏನು ಅನಿಲ ವಿನಿಮಯ ಕ್ರಿಯೆಯ ಮೂಲಕ ನಡೆಯುತ್ತೆ. ಎಲೆಗಳನ್ನು ಉದುರಿಸ್ಕೊಳ್ಳೋದ್ರ ಮೂಲಕ ನಡೆಯುತ್ತೆ. ನೆಕ್ಸ್ಟ್ ಅದರಿಂದ ಕಾಂಡ ಇದೆ, ಅದರಲ್ಲಿ ಅಂಟು ಮತ್ತು ರಾಳಗಳನ್ನು ಹೊರಗಡೆ ಹಾಕೋದ್ರ ಮೂಲಕ ಸಸ್ಯಗಳು ತನಗೆ ಬೇಡವಾಗಿರ್ತಕ್ಕಂಥ ವಸ್ತುವನ್ನು ಏನು ಮಾಡುತ್ತೆ, ವಿಸರ್ಜನೆ ಮಾಡುತ್ತೆ. ಸಾಮಾನ್ಯವಾಗಿ ನಮ್ಮಲ್ಲಿ ವಿಸರ್ಜನಾ ಕ್ರಿಯೆ ಹೇಗೆ ನಡೆಯುತ್ತೆ ಅಂತಲೂ ಕೂಡ ನಮ್ಮ ಪುಸ್ತಕದಲ್ಲಿ ಇಟ್ಟಿದ್ದಾನೆ, 10th ಪುಸ್ತಕದಲ್ಲಿ. ನಮ್ಮಲ್ಲಿ ವಿಸರ್ಜನಾ ಕ್ರಿಯೆ ಹೇಗೆ ನಡೆಯುತ್ತೆ? ಸಾಮಾನ್ಯವಾಗಿ ಮಾನವನಲ್ಲಿ ಏನು ವಿಸರ್ಜನಾಂಗಗಳು 3 ಇದೆ. ಒಂದು ಶ್ವಾಸಕೋಶ ಇದೆ, ಒಂದು ಚರ್ಮ ಇದೆ, ಇನ್ನೊಂದು ಮೂತ್ರಜನಕಾಂಗ ಇದೆ. ಸಾಮಾನ್ಯವಾಗಿ ವಿಸರ್ಜನೆಗೆ ಸಂಬಂಧಪಟ್ಟಂತೆ ನಮ್ಮ 10th ಬುಕ್ಕಲ್ಲಿ ವಿಸರ್ಜನಾಂಗವನ್ನು ಇಟ್ಟಿದ್ದಾನೆ, ಮೂತ್ರಜನಕಾಂಗ. ಸಾಮಾನ್ಯವಾಗಿ ಮೂತ್ರಜನಕಾಂಗ ಏನಿದೆ, ಮನುಷ್ಯರ ಮೂತ್ರ ಜನಕಾಂಗ ಮನುಷ್ಯನ ವಿಸರ್ಜನಾಂಗಕ್ಕೆ ಸಂಬಂಧಪಟ್ಟಂತೆ ಏನು ಮೂತ್ರಜನಕಾಂಗ ಇದೆ, ಈ ಮೂತ್ರಜನಕಾಂಗದ ಭಾಗಗಳನ್ನು ಗುರುತಿಸಿ ಅಂತಲೂ ಕೂಡ ಕೇಳಬಹುದು. ಯಾಕಂದರೆ ಇದು ಎಕ್ಸಾಮಿಗೆ ಚಿತ್ರ ಇಲ್ಲ. ಹಾಗಾಗಿ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ರೆ ಸಿಂಪಲ್, ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ರೆ ಒಂದು ಜೊತೆ ಮೂತ್ರಪಿಂಡ ಇದೆ, ಒಂದು ಜೊತೆ ಮೂತ್ರನಾಳ ಇದೆ, ಒಂದು ಮೂತ್ರಕೋಶ ಇದೆ. ನೆಕ್ಸ್ಟ್ ಮೂತ್ರಕೋಶದಿಂದ ಮೂತ್ರ ಹೊರಗಡೆ ಬರಲಿಕ್ಕೆ ಮೂತ್ರದ್ವಾರ ಇದೆ. ಇಷ್ಟು ನೆನ್ಪಿಡ್ಕೊಳ್ಳಿ. ಮೂತ್ರಪಿಂಡ 2 ಮೂತ್ರಪಿಂಡ ಇದೆ, 2 ಕಿಡ್ನಿ ಇದೆ, 2 ಮೂತ್ರನಾಳ ಇದೆ, ಒಂದು ಮೂತ್ರಕೋಶ ಇದೆ, ಇನ್ನೊಂದು ಮೂತ್ರದ್ವಾರ ಇದೆ. ಈ ಚಿತ್ರ ಪ್ರಿಂಟ್ ಮಾಡಿ ನಿಮಗೆ ಇವುಗಳನ್ನು ಹೆಸರಿಸಿ, ಅಥವಾ ಮಾನವನ ವಿಸರ್ಜನಾಂಗ ಏನು ಮೂತ್ರಜನಕಾಂಗ ಇದೆ ಅದರ ಭಾಗಗಳನ್ನು ತಿಳಿಸಿ ಅಂತ ಕೇಳಬಹುದು. ಈಸಿ ಇದೆ. ಮೂತ್ರಪಿಂಡ, ಮೂತ್ರನಾಳ, ಮೂತ್ರಕೋಶ, ಮೂತ್ರದ್ವಾರ, ಇಷ್ಟು ನೆನ್ಪಿಡ್ಕೊಳ್ಳಿ. ನೆಕ್ಸ್ಟ್ ಮಾನವನಲ್ಲಿ ಏನು ಮೂತ್ರಜನಕಾಂಗ ಯಾವ ರೀತಿ ಕೆಲಸ ಮಾಡುತ್ತೆ, ಆ ಕೆಲಸದಲ್ಲಿ ಈ ನೆಫ್ರಾನ್ನ ಕಾರ್ಯ ಏನು ಅಂತಲೂ ಕೂಡ ಕೇಳ್ಬೋದು. ಸಾಮಾನ್ಯವಾಗಿ ಈ ಮೂತ್ರಜನಕಾಂಗ ಯಾವ ರೀತಿ ವಿಸರ್ಜನೆ ಮಾಡುತ್ತೆ ಅಂದರೆ, ರಕ್ತದಲ್ಲಿ ನಮ್ಮ ದೇಹಕ್ಕೆ ಬೇಡವಾಗಿರ್ತಕ್ಕಂಥ ನೈಟ್ರೋಜನ್ ತ್ಯಾಜ್ಯಗಳಿರುತ್ತೆ, ಯೂರಿಯಾ ಅಥವಾ ಯೂರಿಕ್ ಆಮ್ಲದಂತಹ ನೈಟ್ರೋಜನ್ ತ್ಯಾಜ್ಯಗಳಿರುತ್ತೆ. ಈ ರಕ್ತದಿಂದ ನೈಟ್ರೋಜನ್ ತ್ಯಾಜ್ಯಗಳನ್ನು ನೀರಿನ ಮೂಲಕ ಮೂತ್ರ ಮಾಡಿ ಹೊರಗಡೆ ಹಾಕ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡ್ತಾ ಇರುತ್ತೆ, ಮೂತ್ರಪಿಂಡ ಮಾಡ್ತಾ ಇರುತ್ತೆ. ಆ ಮೂತ್ರಪಿಂಡದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯಾವುದಾಗಿರುತ್ತೆ ಅಂದರೆ ದಿಸ್ ಈಸ್ ದ ನೆಫ್ರಾನ್ ಆಗಿರುತ್ತೆ ಸ್ನೇಹಿತರೆ. ಇದು ನಮ್ಮ ಮೂತ್ರಪಿಂಡದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ. ಇಂಥ ಲಕ್ಷಾಂತರ ನೆಫ್ರಾನ್ಗಳಿಂದ ಏನಾಗಿರುತ್ತೆ, ಮೂತ್ರಪಿಂಡ ಆಗಿರುತ್ತೆ. ಈ ಮೂತ್ರಪಿಂಡ ಯಾರ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಅಂದರೆ ಈ ನೆಫ್ರಾನ್ ಆಧಾರದ ಮೇಲೆ ಕೆಲಸ ಮಾಡುತ್ತೆ. ಒಂದು ನೆಫ್ರಾನ್ ಹೇಗೆ ಕೆಲಸ ಮಾಡುತ್ತೋ ಹಾಗೆ ಲಕ್ಷಾಂತರ ನೆಫ್ರಾನ್ಗಳು ಕೆಲಸ ಮಾಡುತ್ತೆ. ಆ ಲಕ್ಷಾಂತರ ನೆಫ್ರಾನ್ಗಳು ರಕ್ತವನ್ನು ಶುದ್ಧೀಕರಿಸಿ ಅದಕ್ಕೆ ಬೇಡವಾಗಿರ್ತಕ್ಕಂಥ ನೈಟ್ರೋಜನ್ ತ್ಯಾಜ್ಯಗಳನ್ನು ನೀರಿನ ಮೂಲಕ ಹೊರಗಡೆ ಹಾಕತ್ತೆ. ಸಾಮಾನ್ಯವಾಗಿ ಮೂತ್ರ ಹೇಗೆ ಉತ್ಪತ್ತಿ ಆಗತ್ತೆ, ನೆಫ್ರಾನ್ನ ಕಾರ್ಯವನ್ನು ವಿವರಿಸಿ ಅಂತಲೂ ಕೂಡ ಎಕ್ಸಾಮಲ್ಲಿ ಕೇಳಬಹುದು. ಈಸಿ ಇದೆ, ನೋಡ್ಕೊಳ್ಳೋಣ. ಸಾಮಾನ್ಯವಾಗಿ ನೆಫ್ರಾನನ್ನು ಬರೀರಿ. ಒಂದು ಬ್ಯೂಟಿಫುಲ್ ಚಂದ್ರನಿಗೆ ಒಂದು ಹಾವನ್ನು ನೀಟಾಗಿ ಕನೆಕ್ಷನ್ ಮಾಡಿ, ಈ ಕಡೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ತ್ರಿಶೂಲ, ಹಾವು, ಒಂದು ಬ್ಯೂಟಿಫುಲ್ ಚಂದ್ರ, ಇವು ಮೂರನ್ನು ಕನೆಕ್ಷನ್ ಮಾಡಿಬಿಟ್ರೆ ಒಂದು ನೆಫ್ರಾನ್ ಚಿತ್ರ. ಇದು ತುಂಬ ಕಷ್ಟ ಇದೆ, ಸ್ವಲ್ಪ ಈಸಿಯಾಗಿ ಕೂಡ ಮಾಡಿಫೈಡ್ ಮಾಡಿ ಬರಿಬೋದು. ಸಾಮಾನ್ಯವಾಗಿ ಆ ಚಂದ್ರ ಇದೆಯಲ್ವಾ, ಆ ಚಂದ್ರನ ಒಳಗಡೆ ಗ್ಲಾಮರಲ್ಸ್ ಅಂತಕ್ಕಂಥ ಒಂದು ವಿಶೇಷ ರಚನೆ ಇರುತ್ತೆ. ಗ್ಲಾಮರಲಸ್ ಅಂದರೆ ಏನಿಲ್ಲ, ಸಣ್ಣ ಸಣ್ಣ ಲೋಮನಾಳಗಳನ್ನು ಹೊಂದಿರತಕ್ಕಂಥ, ರಕ್ತವನ್ನು ಹೊಂದಿರತಕ್ಕಂಥ ಲೋಮನಾಳಗಳ ರಕ್ತನಾಳಗಳ ಗುಂಪಿಗೆ ನಾವೇನಂತ ಕರಿತೀವಿ, ಗ್ಲಾಮರಲಸ್ ಅಂತ ಕರಿತೀವಿ. ಈ ಗ್ಲಾಮರಲಸ್ ಅನ್ನ ಕವರ್ ಮಾಡಿಕೊಂಡಿರ್ತಕ್ಕಂಥ ಒಂದು ಹೊದಿಕೆಯನ್ನು ನಾವೇನಂತ ಕರಿತೀವಿ, ಬೌಮನ್ನ ಕೋಶ ಅಂತ ಕರಿತೀವಿ. ಈ ಬೌಮನ್ನ ಕೋಶ ಏನು ಮಾಡುತ್ತೆ ಅಂದರೆ ಈ ಗ್ಲಾಮರಲ್ಸ್ ರಕ್ತನಾಳಗಳಲ್ಲಿರ್ತಕ್ಕಂತಹ ಯೂರಿಯಾ, ಯೂರಿಕ್ ಆಮ್ಲ, ನೈಟ್ರೋಜನ್ ತ್ಯಾಜ್ಯಗಳನ್ನು
ಸೂಸಿ ನೀರಿನ ಮೂಲಕ ಯಾವುದಕ್ಕೆ ಕೊಡುತ್ತೆ ಅಂದರೆ ನಮ್ಮ ನೆಫ್ರಾನ್ನ ನಾಳಗಳ ಮೂಲಕ ಕಳಿಸುತ್ತೆ, ನೆಫ್ರಾನ್ನ ಲೋಮನಾಳಗಳ ಮೂಲಕ ಕಳಿಸುತ್ತೆ ಸ್ನೇಹಿತರೆ. ಈ ಥರ ರಕ್ತದಲ್ಲಿರ್ತಕ್ಕಂತಹ ನೈಟ್ರೋಜನ್ ತ್ಯಾಜ್ಯಗಳು ಈ ಬಹುಮನ್ನ ಕೋಶದಿಂದ ಶೋಧಿಸಲ್ಪಟ್ಟು ಆ ರಕ್ತದಲ್ಲಿರ್ತಕ್ಕಂಥ ನೈಟ್ರೋಜನ್ ತ್ಯಾಜ್ಯಗಳು ಮತ್ತು ಗ್ಲೂಕೋಸ್ ಲವಣಗಳು ಆ ನೀರು ಅಂತಕ್ಕಂತಹ ನೀರಿನ ಮೂಲಕ ಏನಾಗುತ್ತೆ ಲೋಮನಾಳಗಳ ಮೂಲಕ ಕೆಳಗಡೆ ಬರ್ತಾ ಇರುತ್ತೆ ಸ್ನೇಹಿತರೆ. ಈ ಥರ ಕೆಳಗಡೆ ಬರ್ತಾ ಇರಬೇಕಾದ್ರೆ ಈ ನೆಫ್ರಾನ್ನಲ್ಲಿರ್ತಕ್ಕಂಥ ಲೋಮನಾಳಗಳೇನಿದಾವೋ ಅವು ಯೂರಿಯಾ ಅಥವಾ ಯೂರಿಕ್ ಆಮ್ಲ ಆರ್ ನೈಟ್ರೋಜನ್ ತ್ಯಾಜ್ಯಗಳನ್ನು ಬಿಟ್ಟು ಬೇರೆ ಏನು ಗ್ಲೂಕೋಸ್ ಇರ್ಬೋದು, ಕೆಲವೊಂದು ಲವಣಗಳಿರ್ಬೋದು, ಇವುಗಳನ್ನ ಏನು ಮಾಡುತ್ತೆ ಅದು ಮರು ಹೀರಿಕೆ ಮಾಡಿ ಮತ್ತೆ ರಕ್ತಕ್ಕೆ ಹಾಕ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡ್ತಾ ಇರುತ್ತೆ ಲೋಮನಾಳಗಳು ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಅಲ್ಲಿಂದ ಈ ನೀರಿನ ಮೂಲಕ ಇರತಕ್ಕಂತಹ ಏನು ಯೂರಿಯಾ ಅಥವಾ ಯೂರಿಕ್ ಆಮ್ಲಗಳು ಮೂತ್ರಕೋಶದಲ್ಲಿ ಬಂದು ಶೇಖರಣೆಯಾಗಿ ಮೂತ್ರದ ಮೂಲಕ ಏನಾಗುತ್ತೆ ಹೊರಗಡೆ ಬರುತ್ತೆ. ಈ ಥರ ನಾವು ಎಕ್ಸ್ಪ್ಲೈನ್ ಮಾಡಿ ಬರೆದ್ರೆ ಆಯಿತು. ಏನಾದ್ರು ಕನ್ಫ್ಯೂಸ್ ಆದರೆ ಸಿಂಪಲ್, ಏನಿಲ್ಲ, ಗ್ಲಾಮರಲಸ್ ಇದು ರಕ್ತವನ್ನು ಹೊಂದಿರತಕ್ಕಂಥ ಸಣ್ಣ ಸಣ್ಣ ನಾಳಗಳು, ರಕ್ತನಾಳಗಳು. ಇದರಲ್ಲಿ ಇರತಕ್ಕಂತಹ ಅಶುದ್ಧತೆ ಆಗಿರ್ತಕ್ಕಂತಹ ನೈಟ್ರೋಜನ್ ತ್ಯಾಜ್ಯಗಳನ್ನು ಈ ಬಹುಮೂಲ ಕೋಶಗಳೇನು ಮಾಡುತ್ತೆ ಶೋಧನೆ ಮಾಡುತ್ತೆ, ಫಿಲ್ಟರ್ ಮಾಡಿ ಏನು ಮಾಡುತ್ತೆ ಲೋಮನಾಳಗಳಿಗೆ ಕಳಿಸುತ್ತೆ. ಲೋಮನಾಳಗಳೇನು ಮಾಡುತ್ತೆ ನೀರು ಮತ್ತು ಯೂರಿಕ್ ಆಮ್ಲಗಳಂತಹ ತ್ಯಾಜ್ಯಗಳನ್ನು ಮಾತ್ರ ಬಿಟ್ಟು ಅದರಲ್ಲಿರ್ತಕ್ಕಂತಹ ಗ್ಲೂಕೋಸ್ ಮತ್ತು ಲವಣಗಳನ್ನು ಮತ್ತೆ ಮರು ಹೀರಿಕೆ ಮಾಡಿ ಏನು ಮಾಡುತ್ತೆ ರಕ್ತಕ್ಕೆ ಕೊಡುತ್ತೆ. ಈ ಥರ ರಕ್ತದಲ್ಲಿರ್ತಕ್ಕಂತಹ ನೈಟ್ರೋಜನ್ ತ್ಯಾಜ್ಯಗಳು ನೀರು ಮತ್ತು ಈ ಯೂರಿಯಾ ಅಂತಕ್ಕಂತಹ ಮೂತ್ರ ಅಂತಕ್ಕಂಥ ಹೆಸರಿನ ಮೂಲಕ ಏನು ಮಾಡುತ್ತೆ ರಕ್ತದಿಂದ ಹೊರಗಡೆ ಸಪ್ರೇಟ್ ಆಗಿ ಮೂತ್ರನಾಳ, ಮೂತ್ರಕೋಶ, ಮೂತ್ರದ್ವಾರದ ಮೂಲಕ ಹೊರಗಡೆ ಬರುತ್ತೆ. ಈ ಥರ ರಕ್ತವನ್ನು ಶುದ್ಧೀಕರಿಸ್ತಕ್ಕಂಥ ಅಂಗ ಯಾವುದು ಮೂತ್ರಪಿಂಡ. ಮೂತ್ರಪಿಂಡದ ರಚನಾತ್ಮಕ ಘಟಕ ಯಾವುದು ದಟ್ ಇಸ್ ದ ನೆಫ್ರಾನ್. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ನರಕೋಶ. ನರಕೋಶದ ಅಂದವಾದ ಚಿತ್ರ ನೋಡಿ, ನೆಫ್ರಾನ್ ಚಿತ್ರನೂ ಕೂಡ ಇದೆ. ನರಕೋಶದ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಈಸಿ ಇದೆ. ಒಂದು ನರಕೋಶ ಬರೀರಿ, ನ್ಯೂಕ್ಲಿಯಸ್ ಬರೀರಿ, ನೀಟಾಗಿ ಅರ್ಥ ಆಯಿತು ಸರ್. ನೋಡಿ, ಈ ನ್ಯೂಕ್ಲಿಯಸ್ ಸ್ಪಷ್ಟವಾಗಿ ಕಾಣ್ತಾ ಇರತಕ್ಕಂಥ ನರಕೋಶದ ಭಾಗಕ್ಕೆ ನಾವು ಸೈಟಾನ್ ಅಂತ ಕರಿತೀವಿ, ಕೋಶಕಾಯ. ಆ ಕೋಶಕಾಯದಿಂದ ಹೊರಟ ಸಣ್ಣ ಸಣ್ಣ ಕವಲುಗಳಿಗೆ ನಾವು ಡೆಂಡ್ರೈಟ್ ಅಂತ ಕರಿತೀವಿ. ಆ ಕೋಶಕಾಯದಿಂದ ಹೊರಟ ಉದ್ದನೆಯ ಕವಲಿಗೆ ಆಕ್ಸಾನ್ ಅಂತ ಕರಿತೀವಿ. ಆ ನರ ಸಂದೇಶಗಳು ಏನು ಆ ನ್ಯೂರನ್ನ ಒಳಗಡೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಕ್ತಕ್ಕಂಥ ನರ ಸಂದೇಶಗಳು ವೇಗವಾಗಿ ಸಾಗಲಿ ಅಂತ ಆ ಆಕ್ಸಾನ್ನ ಮೇಲೆ ಮಯೋಲಿನ್ ಎಂಬ ಕೊಬ್ಬಿನಿಂದ ಆಗಿರ್ತಕ್ಕಂಥ ಹೊದಿಕೆ ಇದೆ, ಅದಕ್ಕೆ ಮಯೋಲಿನ್ ಹೊದಿಕೆ ಅಂತ ಕರಿತೀವಿ. ಈ ಥರ ಮಯೋಲಿನ್ ಹೊದಿಕೆ, ನರ ತುದಿಗಳು, ನೆಕ್ಸ್ಟ್ ಆಕ್ಸಾನ್ಗಳು, ಡೆಂಡ್ರೈಟ್ಗಳು ಇವೆಲ್ಲವೂ ಸೇರಿ ಒಂದು ಬ್ಯೂಟಿಫುಲ್ ನರಕೋಶ. ಎಕ್ಸಾಂಪಲ್ ಚಿತ್ರನೂ ಕೂಡ ಬರ್ಬೋದು. ಡೆಂಡ್ರೈಟ್ ಮತ್ತು ಆಕ್ಸಾನ್ಗಳಿಗಿರುವ ವ್ಯತ್ಯಾಸ ಏನು? ಡೆಂಡ್ರೈಟ್ ಕೋಶಕಾಯದಿಂದ ಹೊರಟ ಸಣ್ಣ ಸಣ್ಣ ಕವಲುಗಳು ಡೆಂಡ್ರೈಟ್, ಕೋಶಕಾಯದಿಂದ ಹೊರಟ ಉದ್ದನೆಯ ಕವಲಿಗೆ ನಾವೇನಂತ ಕರಿತೀವಿ ಆಕ್ಸಾನ್. ಸಾಮಾನ್ಯವಾಗಿ ಡೆಂಡ್ರೈಟ್ಗಳು ರಾಸಾಯನಿಕ ಸಂಕೇತಗಳನ್ನು ವಿದ್ಯುತ್ ಸಂಕೇತಗಳನ್ನಾಗಿ ಪರಿವರ್ತನೆ ಮಾಡಿ ಕೋಶಕಾಯದ ಒಳಗಡೆ ಹಾಕತ್ತೆ. ಆಕ್ಸಾನ್ಗಳು ವಿದ್ಯುತ್ ಸಂಕೇತಗಳನ್ನು ಕೋಶಕಾಯದಿಂದ ಹೊರಗಡೆ ತರ್ತಕ್ಕಂಥ ಕೆಲಸವನ್ನು ಮಾಡತ್ತೆ. ಓಕೆ, ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಈ ಥರ ನರಕೋಶ ಯಾವ ರೀತಿ ಸ್ನಾಯುಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಈ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ತಿಳಿಸತ್ತೆ ಅಂತಲೂ ಕೂಡ ಹೇಳ್ಬೋದು. ಸಾಮಾನ್ಯವಾಗಿ ಪರಿಸರದಲ್ಲಿ ಉಂಟಾಗ್ತಕ್ಕಂತಹ ಬದಲಾವಣೆಗಳಿಗೆ ಪ್ರಚೋದನೆ ಅಂತ ಕರಿತೀವಿ. ಪ್ರಚೋದನೆಗಳು ಸಾಮಾನ್ಯವಾಗಿ ರಾಸಾಯನಿಕ ಸಂಕೇತಗಳ ಮೂಲಕ ಇರುತ್ತೆ. ಈ ರಾಸಾಯನಿಕ ಸಂಕೇತಗಳನ್ನು ಚರ್ಮ ಏನು ಮಾಡುತ್ತೆ ಗ್ರಹಿಸುತ್ತೆ, ಮೀನ್ಸ್ ಜ್ಞಾನೇಂದ್ರಿಯ ಏನು ಮಾಡುತ್ತೆ ಗ್ರಹಿಸಿ ನರಕೋಶದ ಡೆಂಡ್ರೈಟ್ಗೆ ಕೊಡುತ್ತೆ. ನರಕೋಶದ ಡೆಂಡ್ರೈಟ್ಗಳು ಈ ರಾಸಾಯನಿಕ ಸಂಕೇತಗಳನ್ನು ವಿದ್ಯುತ್ ಸಂಕೇತಗಳನ್ನು ಪರಿವರ್ತನೆ ಮಾಡಿ ನಮ್ಮ ನರಕೋಶದ ಕೋಶಕಾಯದ ಒಳಗಡೆ ಹಾಕತ್ತೆ. ಕೋಶಕಾಯ ಏನು ಮಾಡುತ್ತೆ ಅಂದರೆ ಸಿಂಪಲ್ ಅದರಲ್ಲಿರ್ತಕ್ಕಂಥ ಆಕ್ಸಾನ ಮೂಲಕ ಈ ವಿದ್ಯುತ್ ಸಂಕೇತಗಳನ್ನು ಹೊರಗಡೆ ಹಾಕತ್ತೆ. ನರ ತುದಿಯಲ್ಲಿರ್ತಕ್ಕಂಥ ಟೀಲೋಡೆಂಡ್ರೈಟ್ಗಳು ಈ ವಿದ್ಯುತ್ ಸಂಕೇತಗಳನ್ನು ಪುನಃ ರಾಸಾಯನಿಕ ಸಂಕೇತಗಳನ್ನಾಗಿ ಪರಿವರ್ತನೆ ಮಾಡುತ್ತೆ. ಎರಡು ನರಕೋಶಗಳ ಮಧ್ಯೆ ಇರತಕ್ಕಂಥ ಖಾಲಿ ಜಾಗವನ್ನು ನಾವು ಸಂಸರ್ಗ ಅಂತ ಕರಿತೀವಿ. ಸಂಸರ್ಗದಿಂದ ಮತ್ತೆ ಡೆಂಡ್ರೈಟ್, ಸೈಟಾನ್, ಆಕ್ಸಾನ್ ಈ ಥರ ಮೆದುಳಿಗೆ ಹೋಗುತ್ತೆ. ಕೊನೆಯಲ್ಲಿ ಮೆದುಳಿಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ರಾಸಾಯನಿಕ ಸಂಕೇತಗಳು ಬಿಡುಗಡೆ ಆಗತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡಿ ಪುನಃ ಡೆಂಡ್ರೈಟ್, ಸೈಟಾನ್, ಆಕ್ಸಾನ್ನ ಮೂಲಕ ಒಂದು ಸಂದೇಶವನ್ನು ಕಳಿಸುತ್ತೆ. ನೆಕ್ಸ್ಟ್ ನಮ್ಮ ಇಂದ್ರಿಯಗಳಲ್ಲಿ ಇರತಕ್ಕಂಥ ಸ್ನಾಯುಗಳಿಂದ ಆ ಸ್ನಾಯುಗಳಿಗೆ ಈ ಆಕ್ಸಾನಿಂದ ಬರ್ತಕ್ಕಂತಹ ವಿದ್ಯುತ್ ಸಂಕೇತಗಳು ಆ ನರ ತುದಿಗೆ ಬಂದು ನರ ತುದಿಯಲ್ಲಿರ್ತಕ್ಕಂಥ ಟೀಲೋಡೆಂಡ್ರೈಟ್ಗಳು ಆ ವಿದ್ಯುತ್ ಸಂಕೇತಗಳನ್ನು ರಾಸಾಯನಿಕ ಸಂಕೇತಗಳಾಗಿ ಪರಿವರ್ತನೆ ಮಾಡುತ್ತೆ. ಆ ರಾಸಾಯನಿಕ ಸಂಕೇತಗಳಿಗೆ ಅನುಗುಣವಾಗಿ ಸ್ನಾಯುಗಳು ಪ್ರೋಟೀನ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಆ ಪ್ರೋಟೀನ್ಗಳಿಗೆ ಅನುಗುಣವಾಗಿ ಸ್ನಾಯುಗಳು ಹಿಗ್ಗುವ ಮೂಲಕ, ಕುಗ್ಗುವ ಮೂಲಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮೆದುಳಿಗೆ ಸಂಬಂಧಪಟ್ಟಂಥ ಬ್ಯೂಟಿಫುಲ್ ಕ್ಲಾಸನ್ನು ನಾನು ಪಾಸಿಂಗ್ ಅಂಡ್ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಮಾಡಿದ್ದೀನಿ, ನೋಡ್ಕೊಳ್ಳಿ. ಚಿತ್ರ 4 ಮಾರ್ಕ್ಸಿಗೆ ಬರುತ್ತೆ.
ಇಲ್ಲ ಡೈರೆಕ್ಟ್ ಮಹಾಮಸ್ತಿಷ್ಕ ಬುದ್ಧಿಶಕ್ತಿಯ ಕೇಂದ್ರ, ಹೈಪೋಥಾಲಮಸ್ ಉಷ್ಣತೆಯನ್ನು ನಿಯಂತ್ರಿಸತಕ್ಕ ಮೆದುಳಿನ ಭಾಗ, ನೆಕ್ಸ್ಟ್ ಅನುಮಸ್ತಿಷ್ಕ ದೇಹದ ಸಮತೋಲನವನ್ನು ಕಾಪಾಡ್ತಕ್ಕಂಥ ಮೆದುಳಿನ ಭಾಗ, ಫಾನ್ಸ್ ಮುಖದ ಭಾವವನ್ನು ನಿಯಂತ್ರಿಸ್ತಕ್ಕಂಥ ಮೆದುಳಿನ ಭಾಗ, ನೆಕ್ಸ್ಟ್ ಮಣಿಶಿರ ಆರ್ ಮೆಡುಲ್ಲಾ ಅಂತ ಏನಿದೆ ದಟ್ ಇಸ್ ನಮ್ಮ ದೇಹದ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸ್ತಕ್ಕಂಥ ಭಾಗ. ಮೆದುಳು ಯಾವುದೇ ಒಂದು ಕೆಲಸ ಮಾಡಲಿ ಒಂದು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಡುತ್ತೆ. ಇದಕ್ಕೆ ಪ್ರಚೇತನ ಅಂತ ಕರಿತೀವಿ. ಒಂದು ಪ್ರಚೋದನೆಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಯೋಚನೆ ಮಾಡಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ. ಕೆಲವೊಂದು ಸಾರಿ ನಾವು ಬಿಸಿಯಂತಹ ವಸ್ತುವನ್ನು ಮುಟ್ಟಿದಾಗ ರಪ್ಪ ಅಂತ ಕೈಯನ್ನು ಹೇಳ್ಕೊಳ್ತೀವಿ. ಇಲ್ಲಿ ಮೆದುಳು ಕೆಲಸ ಮಾಡಲ್ಲ. ಒಂದು ಪ್ರಚೋದನೆಗೆ ಆಲೋಚನೆ ಇಲ್ಲದೆ ನಡೀತಕ್ಕಂಥ ಇಂತಹ ಪ್ರತಿಕ್ರಿಯೆಗೆ ನಾವು ಪರಾವರ್ತಿತ ಕ್ರಿಯೆ ಅಂತ ಕರಿತೀವಿ. ಈ ಪರಾವರ್ತಿತ ಕ್ರಿಯೆ ಯಾವ್ದರ ಕೆಳಗೆ ನಡೆಯುತ್ತೆ ಅಂದರೆ ಮೆದುಳು ಬಳ್ಳಿಯ ನಿಯಂತ್ರಣದಲ್ಲಿ ನಡೆಯುತ್ತೆ. ಪರಾವರ್ತಿತ ಕ್ರಿಯೆ ಮೆದುಳು ಬಳ್ಳಿಯ ನಿಯಂತ್ರಣದಲ್ಲಿ ನಡೆಯುತ್ತೆ. ಈ ಮೆದುಳು ಬಳ್ಳಿಯಲ್ಲಿ ನಡೀತಕ್ಕಂಥ ಪರಾವರ್ತಿತ ಕ್ರಿಯೆ ಇದೆಯಲ್ವಾ, ಆ ಪರಾವರ್ತಿತ ಕ್ರಿಯೆ ಹಾದು ಹೋಗ್ತಕ್ಕಂಥ ಮಾರ್ಗವನ್ನು ನಾವು ಪರಾವರ್ತಿತ ಚಾಪ ಅಂತ ಕರಿತೀವಿ. ಪರಾವರ್ತಿತ ಚಾಪದ ದಾರಿ ಅಥವಾ ಅಲ್ಲಿ ನಡೀತಕ್ಕಂಥ ಹಂತಗಳನ್ನು ಹೆಸರಿಸಿ ಅಂತ ಹೇಳಿದೆ. ಸಿಂಪಲ್. ಗ್ರಾಹಕಗಳು ಪ್ರಚೋದನೆಯನ್ನು ಸ್ವೀಕಾರ ಮಾಡುತ್ತೆ. ಜ್ಞಾನವಾಹಿ ನರಗಳು ಆ ಪ್ರಚೋದನೆಯನ್ನು ತೆಗೆದುಕೊಂಡು ಹೋಗುತ್ತೆ. ಸಂಪದ ಕಲ್ಪಿಸುವ ನರಗಳು ಆ ಜ್ಞಾನವಾಹಿ ನರಗಳಿಂದ ಇರತಕ್ಕಂಥ ಪ್ರಚೋದನೆ ಏನಿದೆ ಅದಕ್ಕೆ ಏನೋ ಕ್ರಿಯೆ ಮಾಡಲಿಕ್ಕೆ ರೆಡಿ ಆಗುತ್ತೆ. ಕ್ರಿಯಾವಾಹಿ ನರಗಳು ಅಂಡ್ ಕಾರ್ಯನಿರ್ವಾಹಕಗಳ ಮೂಲಕ ಮೆದುಳಿಗೆ ಹೋಗೋ ಮುಂಚೆನೆ, ಮೆದುಳು ಯೋಚನೆ ಮಾಡೋ ಮುಂಚೆನೆ ಆ ಪ್ರಚೋದನೆಗೆ ಈ ಕ್ರಿಯೆ ಏನು ಮಾಡುತ್ತೆ, ಈ ಮೆದುಳು ಬಳ್ಳಿ ಏನು ಮಾಡುತ್ತೆ, ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತೆ. ಈ ಥರ ಪ್ರಚೋದನೆಗೆ ತತ್ಕ್ಷಣ ತಾನಾಗಿ ಉಂಟಾಗ್ತಕ್ಕಂಥ ಪ್ರತಿಕ್ರಿಯೆಗೆ ಪರಾವರ್ತಿತ ಕ್ರಿಯೆ ಅಂತ ಕರಿತೀವಿ. ಪರಾವರ್ತಿತ ಕ್ರಿಯೆಯಲ್ಲಿ ಈ ನಡೆಸ್ತಕ್ಕಂತಹ ನಮ್ಮ ಕೇಂದ್ರ ನದಿ ಹೋದ ಭಾಗ ಯಾವುದಪ್ಪ ಅಂತ ಕೇಳಿದ್ರೆ ಮೆದುಳು ಬಳ್ಳಿಯ ನಿಯಂತ್ರಣದಲ್ಲಿ ನಡೀತಕ್ಕಂಥ ಕ್ರಿಯೆ ಯಾವುದು? ಪರಾವರ್ತಿತ ಕ್ರಿಯೆ. ಪರಾವರ್ತಿತ ಕ್ರಿಯೆ ಅಂದ್ರೇನು? ಪರಾವರ್ತಿತ ಕ್ರಿಯೆ ನಡೆಯುವ ಹಾದಿ ಯಾವುದು? ಗ್ರಾಹಕ, ಜ್ಞಾನವಾಹಿ ನರ, ಸಂಬಂಧ ಕಲ್ಪಿಸುವ ನರ, ಕ್ರಿಯಾವಾಹಿ ನರ, ಕಾರ್ಯನಿರ್ವಾಹಕ. ಈ 5 ದಾರಿಗಳ ಮೂಲಕ ಈ ಪರಾವರ್ತಿತ ಕ್ರಿಯೆ ನಡೆಯುತ್ತೆ. ಈ 5 ದಾರಿಗಳನ್ನು ನಾವು ಒಟ್ಟಾರೆಯಾಗಿ ಪರಾವರ್ತಿತ ಚಾಪ ಅಂತ ಕರಿತೀವಿ. ಅಂದರೆ ಮೆದುಳು ಬೆಳಗು ಏನು ವ್ಯತ್ಯಾಸ ಅಂದರೆ, ಮೆದುಳು ಒಂದು ಪ್ರಚೋದನೆಗೆ ಆಲೋಚನೆ ಮಾಡಿ ಪ್ರತಿಕ್ರಿಯೆ ಕೊಡುತ್ತೆ. ಮೆದುಳು ಬಳ್ಳಿ ಒಂದು ಪ್ರಚೋದನೆಗೆ ಆಲೋಚನೆ ಇಲ್ಲದೆ ಪ್ರತಿಕ್ರಿಯೆ ಕೊಡುತ್ತೆ. ಮೆದುಳು ಬಳ್ಳಿ ಎಲ್ಲರ ಆ ಸಂದರ್ಭದಲ್ಲಿ ಆಲೋಚನೆ ಮಾಡಿದರೆ ಅಲ್ಲಿ ಕೈ ಏನಾಗ್ತಾ ಇತ್ತು, ಸುಟ್ಟು ಹೋಗ್ತಾ ಇತ್ತು. ಹಾಗಾಗಿ ಕೈ ಸುಟ್ಟು ಹೋಗ್ಬಾರ್ದು ಅಂತ ಪಾಪ ಮೆದುಳಿನಕ್ಕಿಂತ ಮುಂಚೆನೆ ಇದು ಡಿಸಿಷನ್ ತಗೊಂಡು ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥದ್ದು. ಸೊ ನೆಕ್ಸ್ಟ್, ಬೆಳಕಿನ ದಿಕ್ಕಿನ ಕಡೆಗೆ ಸಸ್ಯ ಬೆಳೆಯುತ್ತೆ. ಏನಿಲ್ಲ, ಇದಕ್ಕೆ ನಾವೇನಂತ ಕರಿತೀವಿ? ಅನುವರ್ತನೆಗಳು ಅಂತ ಕರಿತೀವಿ. ಒಂದು ಪ್ರಚೋದನೆ ಕಡೆ ಒಂದು ಸಸ್ಯ ಬೆಳೀತಕ್ಕಂಥ ಪ್ರತಿಕ್ರಿಯೆಗೆ ನಾವೇನಂತ ಕರಿತೀವಿ? ಅನುವರ್ತನೆ. ದ್ವಿತೀಯ ಅನುವರ್ತನೆ ಅಂದರೆ ದ್ವಿತೀಯ ಅಂದರೆ ಬೆಳಕು. ಸಸ್ಯ ಬೆಳಕಿನ ಕಡೆಗೆ ಬೆಳೆಯೋದಕ್ಕೆ ದ್ವಿತೀಯ ಅನುವರ್ತನೆ ಅಂತ ಕರಿತೀವಿ. ಒಂದು ಸಸ್ಯ ಅಂದಮೇಲೆ ಕಾಂಡ ಮಾತ್ರ ಬೆಳೆಯಲ್ಲ, ಬೇರು ಕೂಡ ಬೆಳೆಯುತ್ತೆ. ಹಾಗಾಗಿ ಇಲ್ಲಿ 2 ಥರ ಅನುವರ್ತನೆ ಇರುತ್ತೆ. ಕಾಂಡ ಬೆಳಕಿನ ಕಡೆಗೆ ಬೆಳೆದ್ರೆ ಬೇರು ಬೆಳಕಿಗೆ ವಿರುದ್ಧವಾಗಿ ಬೆಳೆಯುತ್ತೆ. ಬೆಳಕಿನ ಕಡೆಗೆ ಬೆಳೀತಕ್ಕಂಥದ್ದನ್ನು ಧನಾತ್ಮಕ ದ್ವಿತೀಯಾನುವರ್ತನೆ ಅಂತ ಕರಿತೀವಿ. ಬೆಳಕಿಗೆ ವಿರುದ್ಧವಾಗಿ ಬೆಳೀತಕ್ಕಂಥದ್ದನ್ನು ನಾವು ಋಣಾತ್ಮಕ ದ್ವಿತೀಯಾನುವರ್ತನೆ ಅಂತ ಕರಿತೀವಿ. ಈ ಥರ ಗುರುತ್ವಾನುವರ್ತನೆ, ಸಾಮಾನ್ಯವಾಗಿ ಗುರುತ್ವ ಅನ್ನೋದು ಕೆಳಮುಖವಾಗಿ ವರ್ತಿಸ್ತಕ್ಕಂತಹ ಬಲ. ಸಾಮಾನ್ಯವಾಗಿ ಸಸ್ಯದ ಬೇರುಗಳು ಕೆಳಗಡೆ ಹೋಗುತ್ತೆ. ಹಾಗಾಗಿ ಸಸ್ಯಗಳ ಬೇರುಗಳು ಬೆಳೀತಕ್ಕಂಥದ್ದು ಧನಾತ್ಮಕ ಗುರುತ್ವಾನುವರ್ತನೆ, ಸಸ್ಯದ ಕಾಂಡ ಬೆಳೀತಕ್ಕಂಥದ್ದು ಋಣಾತ್ಮಕ ಗುರುತ್ವಾನುವರ್ತನೆ. ಈಸಿ ಇದೆ, ಈ ಚಿತ್ರವನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಋಣಾತ್ಮಕ ಗುರುತ್ವಾನುವರ್ತನೆ, ಧನಾತ್ಮಕ ಬೇರು ಧನಾತ್ಮಕ ಅಂಡ್ ಸಸ್ಯದ ಕಾಂಡ ಬೆಳೀತಾ ಇರತಕ್ಕಂಥದ್ದು ಗುರುತ್ವಕ್ಕೆ ವಿರುದ್ಧ ಋಣಾತ್ಮಕ. ಒಟ್ಟಾರೆಯಾಗಿ ಗುರುತ್ವಾನುವರ್ತನೆ ಅಂದರೆ ವರ್ತನೆ ಅಂದರೆ ಬೆಳೆಯೋದು, ಗುರುತ್ವದ ಕಡೆಗೆ ಸಸ್ಯ ಬೆಳೆಯೋದು. ಓಕೆ, ಅರ್ಥ ಆಗಿದೆ. ದ್ವಿತೀಯಾನುವರ್ತನೆ ಬೆಳಕಿನ ಕಡೆಗೆ ಸಸ್ಯ ಬೆಳೆಯೋದು. ರಾಸಾಯನಿಕ ವರ್ತನೆ ರಾಸಾಯನಿಕ ವಸ್ತುಗಳ ಕಡೆಗೆ ಸಸ್ಯ ಬೆಳೆಯೋದು ಅಷ್ಟೇ. ಸಾಮಾನ್ಯವಾಗಿ ಮಾನವನಲ್ಲಿ ಉಂಟಾಗ್ತಕ್ಕಂಥ ಅಂತರಸ್ರಾವಕ ಗ್ರಂಥಿಗಳು, ಇದು ಕೂಡ ಪಾಸಿಂಗ್ ಪ್ಯಾಕೇಜಲ್ಲಿ ಹೇಳಿದ್ದೀನಿ ನಾನು. ಸಾಮಾನ್ಯವಾಗಿ ನಮ್ಮ ಪುಸ್ತಕದಲ್ಲಿ ಪೀನಿಯಲ್ ಗ್ರಂಥಿ ಇದೆ, ಪೆಟ್ಯುಟರಿ ಇದೆ. ಪೆಟ್ಯುಟರಿ ಪ್ರೌಢಾವಸ್ಥೆ ಮುಂಚೆ ಅತಿಯಾದ ಸ್ರವಿಕೆಯಿಂದ ಒಬ್ಬ ವ್ಯಕ್ತಿ ಉದ್ದ ಬೆಳಿತಾನೆ, ದೈತ್ಯತೆ ಅಥವಾ ಕುಳ್ಳ ಆಗ್ತಾನೆ, ಕುಬ್ಜತೆ. ನೆಕ್ಸ್ಟ್ ಪೆಟ್ಯುಟರಿ ಗ್ರಂಥಿ ಎಲ್ಲ ಅಂತರಸ್ರಾವಕ ಗ್ರಂಥಿಗಳನ್ನು ನಿಯಂತ್ರಣ ಮಾಡೋದ್ರಿಂದ ಇದು ನಾಯಕ ಗ್ರಂಥಿ, ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಥೈರಾಯ್ಡ್ ಇದೆ. ಥೈರಾಯ್ಡ್ ಗ್ರಂಥಿ ಚೆನ್ನಾಗಿ ಬೆಳವಣಿಗೆ ಆಗಬೇಕಪ್ಪ ಅಂದರೆ ಅದಕ್ಕೆ ಅಯೋಡಿನ್ ಬೇಕು. ಆಹಾರದಲ್ಲಿ ಅಯೋಡಿನ್ ಕೊರತೆ ಆದರೆ ಥೈರಾಯ್ಡ್ ಊದ್ಕೊಂಡು ಥೈರಾಕ್ಸಿನ್ ಕಡಿಮೆ ಹಾಕತ್ತೆ. ಇದಕ್ಕೆ ಆ ಸಂದರ್ಭದಲ್ಲಿ ಗಂಟ್ಲು ಊದ್ಕೊಳ್ಳುತ್ತೆ. ಇದಕ್ಕೆ ನಾವು ಸರಳ ಗಾಯಟರ್ ಆರ್ ಗಳಗಂಡ ರೋಗ ಅಂತ ಕರಿತೀವಿ. ಸಾಮಾನ್ಯವಾಗಿ ಇಂತಹ ಕಾಯಿಲೆ ವಾತಾವರಣದಲ್ಲಿ ಅಯೋಡಿನ್ ಅಂಶ ಕಡಿಮೆ ಇರೋದ್ರಿಂದ ಬರುತ್ತೆ. ಅಂಥ ಜಾಗದಲ್ಲಿ ಪದೇ ಬರೋದ್ರಿಂದ ಇದಕ್ಕೆ ಸ್ಥಾನಿಕ ವ್ಯಾಧಿ ಅಂತ ಕರಿತೀವಿ ಸ್ನೇಹಿತರೆ. ಆಹಾರದಲ್ಲಿ ಅಯೋಡಿನ್ ಕೊಡೋದ್ರ ಮೂಲಕ ಇದನ್ನು ಸರಿ ಮಾಡ್ಬೋದು.
ನೆಕ್ಸ್ಟ್ ಮೇದೋಜೀರಕ ಗ್ರಂಥಿ ಇದೆ. ಮೇದೋಜೀರಕ ಗ್ರಂಥಿಯಲ್ಲಿ ಇರತಕ್ಕಂಥ ಅಂತರ್ಸ್ರಾವಕ ಕೋಶಗಳು ಇನ್ಸುಲಿನ್ ಎಂಬ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತೆ. ಇನ್ಸುಲಿನ್ ಕೊರತೆ ಆದರೆ ರಕ್ತದಲ್ಲಿ ಗ್ಲೂಕೋಸ್ನ ಪ್ರಮಾಣ ಜಾಸ್ತಿಯಾಗಿ ಮೂತ್ರದ ಮೂಲಕ ಹೊರಗಡೆ ಬರುತ್ತೆ. ಇದಕ್ಕೆ ನಾವು ಸಕ್ಕರೆ ಕಾಯಿಲೆ ಅಂತ ಕರಿತೀವಿ. ಇದರ ಲಕ್ಷಣ ಪದೇ ಪದೇ ಮೂತ್ರ ವಿಸರ್ಜನೆ ಮತ್ತು ಸುಸ್ತು. ಅಡ್ರಿನಲ್ ಗ್ರಂಥಿ ಅಡ್ರಿನಲಿನ್ ಎಂಬ ಹಾರ್ಮೋನ್ ಉತ್ಪತ್ತಿ ಮಾಡುತ್ತೆ. ಭಯ, ಖುಷಿ, ಸಂವೇದನೆ, ಅಪಘಾತದ ಸಂದರ್ಭದಲ್ಲಿ ಅಡ್ರಿನಲಿನ್ ಹೆಚ್ಚು ಬಿಡುಗಡೆಯಾಗಿ ಹೃದಯದ ಬಡಿತವನ್ನು ನಿಯಂತ್ರಣ ಮಾಡೋದ್ರಿಂದ ಇದಕ್ಕೆ ಆಪತ್ಕಾಲದ ಗ್ರಂಥಿ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೀವಿ ಸ್ನೇಹಿತರೆ. ಸರ್, ಥೈರಾಕ್ಸಿನ್ನ ಕೆಲಸ ಏನು ಅಂದ್ರೆ ಚಯಾಪಚಯ ಕ್ರಿಯೆನ ನಿಯಂತ್ರಣ ಮಾಡೋದು. ಪಿಟ್ಯುಟರಿ ಕೆಲಸ ಏನು ಅಂದ್ರೆ ಎಲ್ಲ ಅಂತರ್ಸ್ರಾವಕ ಗ್ರಂಥಿಗಳನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು, ಬೆಳವಣಿಗೆಯನ್ನ ಹೆಚ್ಚಿಸ್ತಕ್ಕಂಥದ್ದು. ಅಡ್ರಿನಲಿನ್ ಅಂದ್ರೆ ಅಡ್ರಿನಲ್ ಗ್ರಂಥಿ ಸ್ರವಿಸ್ತಕ್ಕಂಥ ಅಡ್ರಿನಲಿನ್ ಹಾರ್ಮೋನ್ನ ಕೆಲಸ ಏನಪ್ಪಾ ಅಂದ್ರೆ ಹೃದಯದ ಬಡಿತವನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ನಮ್ಮ ಪುಸ್ತಕದಲ್ಲಿ ಸಾಮಾನ್ಯವಾಗಿ ಪುರುಷರಲ್ಲಿ ಸ್ತ್ರೀಯರಲ್ಲಿ ಪುರುಷರಲ್ಲಿ ವೃಷಣಗಳು ಕಂಡು ಬರುತ್ತೆ. ವೃಷಣಗಳು ಗಂಡಸುತನಕ್ಕೆ ಕಾರಣವಾಗಿರ್ತಕ್ಕಂಥ ಟೆಸ್ಟೋಸ್ಟಿರಾನ್ ಎಂಬ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತೆ. ಈ ಟೆಸ್ಟೋಸ್ಟಿರಾನ್ ಎಂಬ ಹಾರ್ಮೋನ್ಗಳೇನಿದೆ ಅದು ಗಂಡಸಿನ ಲಕ್ಷಣಗಳಿಗೆ ಕಾರಣ ಆಗತ್ತೆ. ಅದೇ ರೀತಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಅಂಡಾಶಯಗಳು ಕಂಡು ಬರುತ್ತೆ. ಈ ಅಂಡಾಶಯಗಳು ಆಂಡ್ರೋಜನ್ ಎಂಬ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಹಾರ್ಮೋನ್ ಈಸ್ಟ್ರಾಡಯಲ್. ಈ ಈಸ್ಟ್ರಾಡಯಲ್ ಹಾರ್ಮೋನ್ ಏನ್ ಮಾಡುತ್ತೆ ಅಂದ್ರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳ ಲಕ್ಷಣಗಳಿಗೆ ಕಾರಣ ಆಗತ್ತೆ. ನೆಕ್ಸ್ಟ್ ವಿದ್ಯುತ್ ಶಕ್ತಿ ಅಂದಾಗ ನಿಮಗೆ ಗೊತ್ತಿರುತ್ತೆ, ಒಂದು ವಾಹಕ, ನೆಕ್ಸ್ಟ್ ಇನ್ನೊಂದು ರೋಧ ಆರ್ ಬಲ್ಬ್, ಇನ್ನೊಂದು ಎಷ್ಟು ಪ್ರಮಾಣದಲ್ಲಿ ವಿದ್ಯುತ್ ಹರಿತಾ ಇದೆ ಅನ್ನೋದನ್ನು ನೋಡಲಿಕ್ಕೆ ಆಂಪಿಯರ್, ಅಮ್ಮೀಟರ್. ನೆಕ್ಸ್ಟ್ ಬ್ಯಾಟ್ರಿ, ಕರೆಂಟನ್ನು ನಾವು ಪಾಸ್ ಮಾಡಲಿಕ್ಕೆ ಬ್ಯಾಟ್ರಿ ಇರುತ್ತೆ, ಸ್ವಿಚ್ ಇರುತ್ತೆ. ಒಟ್ಟಾರೆಯಾಗಿ ಬ್ಯಾಟರಿ ಒಂದು ವಾಹಕ, ನೆಕ್ಸ್ಟ್ ಅಮ್ಮೀಟರ್ ಅಂಡ್ ಸ್ವಿಚ್, ಅಲ್ಲಿ ನಾವು ಬಳಸ್ತಕ್ಕಂಥ ವಸ್ತು, ಇದನ್ನು ಒಂದು ವಿದ್ಯುತ್ ಮಂಡಲ ಅಂತ ಕರಿತೀವಿ. ಹಾಗಾದ್ರೆ ವಿದ್ಯುತ್ ಮಂಡಲದಲ್ಲಿ 2 ಥರ ವಿದ್ಯುತ್ ಮಂಡಲ ಇದೆ. ಒಂದು ಸರಣಿ ಜೋಡಣೆಯ ವಿದ್ಯುತ್ ಮಂಡಲ, ಇನ್ನೊಂದು ಸಮಾಂತರ ಜೋಡಣೆಯ ವಿದ್ಯುತ್ ಮಂಡಲ. ಅಲ್ಲೇನು ವಿದ್ಯುತ್ ಮಂಡಲ ಇದೆ ಅದೇ ಇದೆ ನೋಡಿ. ಇಲ್ಲಿ ಆಂಪಿಯರ್ಸ್ ಇದೆ, ಅಂದ್ರೆ ಅಮ್ಮೀಟರ್ ಇದೆ, ನೆಕ್ಸ್ಟ್ ಬ್ಯಾಟ್ರಿ ಇದೆ ಅಂಡ್ ಸ್ವಿಚ್ ಇದೆ. ಬಟ್ ಇಲ್ಲಿ ರೋಧಗಳನ್ನು ಏನು ಮಾಡಿದ್ದಾರೆ, ಒಂದರ ಪಕ್ಕ ಒಂದು ಜೋಡಿಸಿದ್ದಾರೆ, R1, R2, R3. ಸೇಮ್ ಇಲ್ಲಿ ರೋಧಗಳನ್ನು ಒಂದರ ಕೆಳಗೆ ಒಂದರಂತೆ ಜೋಡಿಸಿದ್ದಾರೆ, R1, R2, R3. ಸಾಮಾನ್ಯವಾಗಿ ಆ ಚಿತ್ರದಲ್ಲಿ ನಾವು ಅಮ್ಮೀಟರ್ನ ಎಲ್ಲಿ ಬೇಕಾದರೂ ಸಂಪರ್ಕಿಸಬಹುದು. ಯಾಕಂದ್ರೆ ಸರಣಿ ಜೋಡಣೆಯಲ್ಲಿ ವಿದ್ಯುತ್ ಪ್ರವಾಹ ಏನಾಗಿರುತ್ತೆ, ಒಂದೇ ಇರುತ್ತೆ. ಸರಣಿ ಜೋಡಣೆಯ ವಿದ್ಯುತ್ ಮಂಡಲದಲ್ಲಿ ಅಮ್ಮೀಟರ್ನ ಎಲ್ಲಿ ಬೇಕಾದರೂ ಬರಿಬಹುದು. ಅದೇ ರೀತಿ ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ಪ್ರವಾಹ ವ್ಯತ್ಯಾಸ ಆಗ್ತಾ ಇರುತ್ತೆ, ಆದರೆ ವಿಭವಾಂತರ ಏನಾಗಿರುತ್ತೆ, ಸೇಮ್ ಇರುತ್ತೆ. ಹಾಗಾಗಿ ಸರಣಿ ಜೋಡಣೆಯಲ್ಲಿ ವಿದ್ಯುತ್ ಪ್ರವಾಹ ಸ್ಥಿರವಾಗಿರುತ್ತೆ, ಸಮಾಂತರ ಜೋಡಣೆಯಲ್ಲಿ ವಿಭವಾಂತರ ಏನಾಗಿರುತ್ತೆ, ಸ್ಥಿರವಾಗಿ ಇರುತ್ತೆ. ನೋಡ್ಕೊಳ್ಳಿ, ಚಿತ್ರನ ಕಲಿರಿ. ಓಕೆ, ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ಒಂದು ವಿದ್ಯುತ್ ಪ್ರವಾಹ ಅಂದರೆ ಒಂದು ವಾಹಕದ ಮೂಲಕ ವಿದ್ಯುತ್ ಹರಿದಾಗ ಅದರ ಸುತ್ತಲೂ ಕಾಂತಕ್ಷೇತ್ರ ಉಂಟು ಮಾಡುತ್ತೆ ಅಂತ ನಾವು ಮುಂದೆ ಕಲಿತಾ ಹೋಗ್ತೀವಿ. ಆ ಕಲಿಯುವ ಮುಂಚೆ ಒಂದು ಅಯಸ್ಕಾಂತ, ಅದರ ಸುತ್ತಲೂ ಈ ಕಾಂತೀಯ ಬಲರೇಖೆಗಳು ಹೇಗಿರುತ್ತೆ ಅದರ ಮೇಲೂ ಕೂಡ ಒಂದು ಅಯಸ್ಕಾಂತದ ಸುತ್ತ ಇರತಕ್ಕಂಥ ಪ್ರದೇಶವನ್ನು, ಕಾಂತೀಯ ಪ್ರದೇಶವನ್ನು ನಾವು ಕಾಂತಕ್ಷೇತ್ರ ಅಂತ ಕರಿತೀವಿ. ಈ ಕಾಂತಕ್ಷೇತ್ರವನ್ನು ಕಾಲ್ಪನಿಕ ರೇಖೆಗಳ ಮೂಲಕ ಸೂಚಿಸ್ತಕ್ಕಂಥದ್ದನ್ನು ಕಾಂತೀಯ ಬಲರೇಖೆಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಒಂದು ಅಯಸ್ಕಾಂತದಲ್ಲಿ ಕಾಂತೀಯ ಬಲರೇಖೆಗಳು ಉತ್ತರದಲ್ಲಿ ಹುಟ್ಟಿ ದಕ್ಷಿಣದಲ್ಲಿ ಕೊನೆಗೊಳ್ಳುತ್ತೆ. ಕಾಂತದ ಒಳಗಡೆ ದಕ್ಷಿಣ ಕಡೆಯಿಂದ ಉತ್ತರಕ್ಕೆ ಹೋಗುತ್ತೆ, ಕಾಂತದ ಒಳಗಡೆ. ಸಾಮಾನ್ಯವಾಗಿ ಕಾಂತೀಯ ಬಲರೇಖೆಗಳು ಏಕಕೇಂದ್ರೀಯ ವೃತ್ತಾಕಾರದಲ್ಲಿರುತ್ತೆ. ಸಾಮಾನ್ಯವಾಗಿ ಕಾಂತೀಯ ಬಲರೇಖೆಗಳು ಕಾಂತದ ಧ್ರುವಗಳಲ್ಲಿ ತುಂಬ ಹತ್ತಿರ ಇರುತ್ತೆ. ಕಾಂತೀಯ ಬಲರೇಖೆಗಳು ಯಾವತ್ತೂ ಒಂದನ್ನೊಂದು ಕೂಡೋದಿಲ್ಲ, ಛೇದಿಸೋದಿಲ್ಲ. ಯಾಕೆ ಛೇದಿಸೋದಿಲ್ಲ ಅಂದರೆ ಕಾಂತೀಯ ಬಲರೇಖೆಗಳು ಒಂದನ್ನೊಂದೇನು ಮಾಡುತ್ತೆ, ವಿಕರ್ಷಣೆ ಮಾಡುತ್ತೆ. ಇವೆಲ್ಲ ಕ್ವಶನ್ ಇಲ್ಲಿ ಬರಬಹುದು ನೋಡಿ. ಈ ಚಿತ್ರ ಎಕ್ಸಾಮಿಗೆ ಇದೆ. ನೇರ ವಾಹಕದ ಮೂಲಕ ವಿದ್ಯುತ್ ಹರಿದಾಗ ಉಂಟಾಗ್ತಕ್ಕಂತಹ ಕಾಂತಕ್ಷೇತ್ರ. ಒಂದು ನೇರ ವಾಹಕ ಇದೆ, ಅದ್ರ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಒಂದು ಕಾಂತಕ್ಷೇತ್ರ ಇದೆ. ಆ ಕಾಂತಕ್ಷೇತ್ರ ಹೇಗಿದೆ ಅಂದರೆ ಏಕಕೇಂದ್ರೀಯ ವೃತ್ತಾಕಾರದಲ್ಲಿದೆ. ಇದು ಎಕ್ಸಾಮಲ್ಲಿ ಬರ್ತಕ್ಕಂತಹ ಚಿತ್ರ. ನಾವು ವಿದ್ಯುತ್ನ ದಿಕ್ಕನ್ನು ಬದಲಾವಣೆ ಮಾಡಿದ ಹಾಗೆ ಅಲ್ಲಿ ಕಾಂತಕ್ಷೇತ್ರದ ದಿಕ್ಕು ಕೂಡ ಬದಲಾವಣೆ ಆಗುತ್ತೆ. ಒಂದ್ಸತಿ ವಿದ್ಯುತ್ತನ್ನು ನಾವು ಪ್ರದಕ್ಷಿಣೆಯಾಗಿ ಅಂದರೆ ವಿದ್ಯುತ್ ತಂತಿಯನ್ನು ಫಸ್ಟ್ ಕೊಟ್ಟಾಗ ಕಾಂತಕ್ಷೇತ್ರ ಏಕಕೇಂದ್ರೀಯ ವೃತ್ತಾಕಾರದಲ್ಲಿ ಅಪ್ರದಕ್ಷಿಣೆಯಾಗಿದ್ದರೆ ಸಂಪರ್ಕವನ್ನು ಅದಲು ಬದಲು ಮಾಡಿದಾಗ ಮತ್ತೆ ಕಾಂತಕ್ಷೇತ್ರ ಪ್ರದಕ್ಷಿಣೆಯಾಗಿ ಸುತ್ತತ್ತೆ. ಈ ಚಿತ್ರ ಎಕ್ಸಾಮ್ ಬರುತ್ತೆ, ನೋಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಥದ್ದು ಪಾಸಿಂಗ್ ಪ್ಯಾಕೇಜಲ್ಲಿ ಕೊಟ್ಟಿದ್ದೀನಿ. ಸಾಮಾನ್ಯವಾಗಿ ಬಲಗೈನ ಹೆಬ್ಬೆರಳ ನಿಯಮ, ಅದೇ ನೇರ ವಾಹಕದ ಮೂಲಕ ವಿದ್ಯುತ್ ಹರಿದಾಗ ಉಂಟಾಗುವ ಕಾಂತಕ್ಷೇತ್ರ, ಅದು ಕ್ಲೀನಾಗಿ ಅರ್ಥ ಆಯ್ತು ಅಂದರೆ ಇದು ಈಸಿ ಇದೆ. ಸಾಮಾನ್ಯವಾಗಿ ವಿದ್ಯುತ್ ಹರಿಯುತ್ತಿರುವ ತಂತಿಯನ್ನ ನಮ್ಮ ಬಲಗೈಯಲ್ಲಿ ಹಿಡಿದಿಟ್ಟುಕೊಂಡು ಎಂದು ಭಾವಿಸಿ. ನಮ್ಮ ಬಲಗೈನ ಹೆಬ್ಬೆರಳು ತಂತಿಯಲ್ಲಿ ಹರಿಯುವ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ಉಳಿದ 4 ಬೆರಳು
ಅದರ ಸುತ್ತ ಉಂಟಾಗುವ ಕಾಂತಕ್ಷೇತ್ರವನ್ನು ಸೂಚಿಸುತ್ತದೆ. ನೋಡಿ, ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ 4 ಬೆರಳುಗಳು ಕಾಂತಕ್ಷೇತ್ರವನ್ನು ಸೂಚಿಸುತ್ತದೆ. ಇದನ್ನ ನಾವು ಮ್ಯಾಕ್ಸ್ವೆಲ್ನ ಬಲಗೈ ಹೆಬ್ಬೆರಳ ನಿಯಮ ಅಂತ ಕರಿತೀವಿ ಸ್ನೇಹಿತರೆ. ಕ್ಲಿಯರ್? ಬಲಗೈನ ಹಿಡಿಗಟ್ಟು ನಿಯಮ, ಹೆಬ್ಬೆರಳಲ್ಲ, ಬಲಗೈ ಹಿಡಿಗಟ್ಟು ನಿಯಮ ಅಂತ, ಬಲಗೈ ಹಿಡಿಗಟ್ಟು ನಿಯಮ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್, ವೃತ್ತಾಕಾರದ ವಾಹಕದ ಸುರುಳಿಯ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಉಂಟಾಗುವ ಕಾಂತಕ್ಷೇತ್ರ. ನೋಡಿ, ನೇರ ವಾಹಕದ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಏಕಕೇಂದ್ರೀಯ ವೃತ್ತಾಕಾರದಲ್ಲಿರುತ್ತೆ. ವಾಹಕವನ್ನೇ ನಾವು ಬೆಂಡ್ ಮಾಡಿದಾಗ ಅವಾಗ ಅಲ್ಲಿ ವೃತ್ತಾಕಾರಕ್ಕೆ ಬಂದಾಗ ಆ ಕಡೆ ಒಂದು ತುದಿ ಈ ಕಡೆ ಒಂದು ತುದಿ ಇರುತ್ತೆ. ನಾವು ಅದರ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಅಲ್ಲೂ ಕೂಡ ಏಕಕೇಂದ್ರೀಯ ವೃತ್ತಾಕಾರದಲ್ಲೇ ಕಾಂತಕ್ಷೇತ್ರ ಉಂಟಾಗತ್ತೆ. ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಿದಂಗೆ ಆ ಏಕಕೇಂದ್ರೀಯ ವೃತ್ತಾಕಾರಗಳು ದೊಡ್ಡದಾಗಿ ಆ ವೃತ್ತಾಕಾರ ಒಂದಕ್ಕೊಂದು ಸೇರಿ ಸರಳ ರೇಖೆಯಂತೆ ಕಾಂತಕ್ಷೇತ್ರ ಉಂಟಾಗತ್ತೆ. ಇದು ವೃತ್ತಾಕಾರದ ವಾಹಕದ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಉಂಟಾಗುವ ಕಾಂತಕ್ಷೇತ್ರ. ಸೊಲೆನಾಯ್ಡ್ಗೆ ಸಂಬಂಧಪಟ್ಟಂತೆ ಪಾಸಿಂಗ್ ಪ್ಯಾಕೇಜಲ್ಲಿ ಹೇಳಿದ್ದೀನಿ. ಸೊಲೆನಾಯ್ಡ್ ಅಂದರೆ ಏನಿಲ್ಲ, ಅವಾಹಕದಿಂದ ಆವೃತವಾಗಿರ್ತಕ್ಕಂಥ ವಾಹಕದ ತಂತಿಯನ್ನು ಸುರುಳಿ ಆಕಾರದಲ್ಲಿ ಸುತ್ತಿ ಬ್ಯಾಟರಿಗೆ ಸಂಪರ್ಕಿಸಿದಾಗ ಒಂದು ಸಿಲಿಂಡರ್ನ ಆಕಾರದ ರಚನೆ ಕಂಡು ಬರುತ್ತೆ. ಇದಕ್ಕೆ ಸೊಲೆನಾಯ್ಡ್ ಅಂತ ಕರಿತೀವಿ. ಸೊಲೆನಾಯ್ಡಲ್ಲಿ ವಿದ್ಯುತ್ತನ್ನು ಹರಿಸಿದಾಗ ಯಾವ ರೀತಿ ಕಾಂತಕ್ಷೇತ್ರ ಉಂಟಾಗತ್ತೆ ಅಂತ ಪಾಸಿಂಗ್ ಪ್ಯಾಕೇಜಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿ ಒಂದು ವಿದ್ಯುತ್ ಪ್ರವಾಹ ಹರಿತಕ್ಕಂತಹ ಜಾಗದಲ್ಲಿ ಕುದುರೆ ಲಾಳಾಕೃತಿಯ ದಂಡಕಾಂತವನ್ನು ನಾವು ಇಟ್ಟು ಆ ವಾಹಕದ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಆ ವಿದ್ಯುತ್ನ ಸುತ್ತ ಉಂಟಾಗ್ತಕ್ಕಂಥ ಕಾಂತಕ್ಷೇತ್ರ, ಈ ಕುದುರೆ ಲಾಳಾಕೃತಿಯ ಕಾಂತಕ್ಷೇತ್ರ, ಇವುಗಳ ಮಧ್ಯೆ ಒಂದು ಬಲ ಸೃಷ್ಟಿಯಾಗತ್ತೆ. ಈ ಥರ ವಿದ್ಯುತ್ ಹರಿತಕ್ಕಂತಹ ವಾಹಕದ ಸುತ್ತ ಉಂಟಾಗುವ ಕಾಂತಕ್ಷೇತ್ರ ಬಲವನ್ನು ಸೃಷ್ಟಿಸುತ್ತೆ ಅಂತಕ್ಕಂಥ ಮೊಟ್ಟ ಮೊದಲು ಹೇಳಿದ ವಿಜ್ಞಾನಿ ಆಂಡ್ರೆ ಮೇರಿ ಆಂಪಿಯರ್. ಈ ಆಂಪಿಯರ್ ಕಾಂತಕ್ಷೇತ್ರ ಬಲವನ್ನು ಸೃಷ್ಟಿಸುತ್ತೆ ಅಂತ ಹೇಳಿದ ನಂತರ ಒಂದು ಬ್ಯೂಟಿಫುಲ್ ನಿಯಮ ಸೃಷ್ಟಿಯಾಗತ್ತೆ. ಅದೇ ಫ್ಲೆಮಿಂಗನ ಎಡಗೈ ನಿಯಮ. ಫ್ಲೆಮಿಂಗನ ಎಡಗೈ ನಿಯಮ ಇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಎಡಗೈನ ಹೆಬ್ಬೆರಳು ತೋರ್ಬೆರಳು ಮಧ್ಯ ಬೆರಳನ್ನು ಲಂಬವಾಗಿ ಜೋಡಿಸಿದಾಗ ಹೆಬ್ಬೆರಳು ಬಲದ ದಿಕ್ಕನ್ನು, ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯ ಬೆರಳು ವಿದ್ಯುತ್ ಪ್ರವಾಹವನ್ನು ಸೂಚಿಸುತ್ತದೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಒಂದ್ಸತಿ ನಿಮ್ಮ ಕೈ ತಗೊಳ್ಳಿ, ಎಡಗೈ ತಗೊಂಡು ಹೆಬ್ಬೆರಳ ಮೇಲೆ ಬಲ, ಅದಕ್ಕೆ ಬಲ ಜಾಸ್ತಿ ಅಲ್ಲ, ಹೆಬ್ಬೆರಳು ಬಲ. ನೆಕ್ಸ್ಟ್ ಅಟ್ರಾಕ್ಷನ್, ಯಾರು ನೋಡಿದಾಗ ಅಟ್ರಾಕ್ಷನ್, ತೋರು ಬೆರಳು ಕಾಂತಕ್ಷೇತ್ರ, ಮಧ್ಯ ಬೆರಳು ವಿದ್ಯುತ್ ಪ್ರವಾಹವನ್ನು ಸೂಚಿಸುತ್ತದೆ. ಎಕ್ಸಾಮಿಗೆ ಆರಾಮಾಗಿ ಬರುತ್ತೆ, ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ನಮ್ಮ ಏನು ಗೃಹ ವಿದ್ಯುತ್ ಮಂಡಲ ಇದೆ, ಈ ಗೃಹ ವಿದ್ಯುತ್ ಮಂಡಲದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ಬೋದು. ಇದೆ ನಮ್ಮ ಗೃಹ ವಿದ್ಯುತ್ ಮಂಡಲ. ಸಾಮಾನ್ಯವಾಗಿ ನಮ್ಮ ಗೃಹ ವಿದ್ಯುತ್ ಮಂಡಲ ಏನಿದೆ, 2 ತಂತಿಗಳ ನಡುವಿನ ವಿಭವಾಂತರ ಎಷ್ಟಿರುತ್ತೆ, ಎಷ್ಟು ವೋಲ್ಟ್ ಇರುತ್ತೆ, ಎಷ್ಟು ಹರ್ಡ್ಜ್ ಇರುತ್ತೆ ಅಂತ ಇರುತ್ತೆ. ನೋಡ್ಕೊಳ್ಳಿ, ಬ್ಯೂಟಿಫುಲ್ ಆಗಿ ಕಾಮೆಂಟ್ಸನ್ನು ಮಾಡಿ. ಸಾಮಾನ್ಯವಾಗಿ ನಮ್ಮ ಏನು ಗೃಹ ವಿದ್ಯುತ್ ಮಂಡಲದಲ್ಲಿ ಕೆಂಪು ತಂತಿ ಇರುತ್ತೆ, ಇದಕ್ಕೆ ಸಜೀವ ತಂತಿ ಅಂತ ಕರಿತೀವಿ. ಕಪ್ಪು ತಂತಿ ಇರುತ್ತೆ, ಇದಕ್ಕೆ ತಟಸ್ಥ ತಂತಿ ಅಂತ ಕರಿತೀವಿ. ಹಸಿರು ತಂತಿ ಇರುತ್ತೆ, ಇದಕ್ಕೆ ಭೂ ಸಂಪರ್ಕ ತಂತಿ ಅಂತ ಕರಿತೀವಿ ಸ್ನೇಹಿತರೆ. ಸಾಮಾನ್ಯವಾಗಿ ನಮ್ಮ ಗೃಹ ವಿದ್ಯುತ್ ಮಂಡಲದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ವಿದ್ಯುತ್ ಥಟ್ಟನೆ ಉಂಟಾದರೆ ಆ ವಿದ್ಯುತ್ತನ್ನು ನೆಲಕ್ಕೆ ತಂದು ಅಲ್ಲಿರ್ತಕ್ಕಂಥ ಎಲ್ಲ ವಿದ್ಯುತ್ತನ್ನು ನೆಲಕ್ಕೆ ಹಾಕೋದರ ಮೂಲಕ ಈ ಮನೇಲಿ ಇರ್ತಕ್ಕಂಥ ವಿದ್ಯುತ್ ಮಂಡಲವನ್ನು ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ನಾವು ಭೂ ಸಂಪರ್ಕ ತಂತಿ ಅಂತ ಹೇಳ್ತೀವಿ. ಈ ಭೂ ಸಂಪರ್ಕ ತಂತಿ ಹಸಿರು ಬಣ್ಣದಲ್ಲಿರುತ್ತೆ. ನೆಕ್ಸ್ಟ್ ಫ್ಯೂಸ್ ಏನು ಕೆಲಸ ಮಾಡುತ್ತೆ ಅವೆಲ್ಲ ಪಾಸಿಂಗ್ ಪ್ಯಾಕೇಜಲ್ಲಿ ಹೇಳಿದ್ದೀನಿ, ನೋಡ್ಕೊಳ್ಳಿ. 220 ವೋಲ್ಟ್ 50 ಹರ್ಡ್ಸ್ ಅವೆಲ್ಲ ನೋಡ್ಕೊಳ್ಳಿ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ 2 ರೀತಿಯಲ್ಲಿ ನಾವು ವಿದ್ಯುತ್ ಮಂಡಲಗಳನ್ನು ನಾವು ಮಾಡ್ತೀವಿ. ಹೆಚ್ಚು ವೋಲ್ಟೇಜ್ ಬೇಕು ಅಂದರೆ 15 ವೋಲ್ಟ್ ನಾವು, ನೆಕ್ಸ್ಟ್ 5 ವೋಲ್ಟ್. ಸಾಮಾನ್ಯವಾಗಿ ಫ್ಯಾನ್ಗಳಿಗೆ, ಬಲ್ಬ್ಗಳಿಗೆ 5 ವೋಲ್ಟ್ನ ಸರ್ಕ್ಯೂಟನ್ನು ಹಾಕಿಸಿದ್ರೆ, ಗೀಸರ್ಗಳಿಗೆ, ಫ್ರಿಜ್ಗಳಿಗೆ ನಾವು 15 ವೋಲ್ಟ್ನ ವಿದ್ಯುತ್ತನ್ನು ಸಂಪರ್ಕ ಮಾಡ್ತೀವಿ ಸ್ನೇಹಿತರೆ. ಸಾಮಾನ್ಯವಾಗಿ ಲೋಹಗಳು ಅದನ್ನು ಬಿಸಿ ಮಾಡಿದಾಗ ಆ ಬಿಸಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಾಣಿಕೆ ಆಗುತ್ತೆ. ಇದಕ್ಕೆ ನಾವು ಲೋಹಗಳನ್ನು ಉತ್ತಮ ವಿದ್ಯುತ್ ವಾಹಕ ಅಂತ ಕರಿತೀವಿ. ಲೋಹದ ಮೇಲೆ ಹಬೆಯ ವರ್ತನೆ ಚಿತ್ರ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ಳಿ, ಇದು ಸಮೀಕರಣ ಸರಿದೂಗಿಸುವಿಕೆ ಕೂಡ ಬರ್ಬೋದು. ಲೋಹಗಳ ಮೇಲೆ ಹಬೆಯನ್ನು ಹಾಯಿಸಿದಾಗ ಲೋಹದ ಆಕ್ಸೈಡ್ ಆಗುತ್ತೆ, ಹೈಡ್ರೋಜನ್ ಎಲ್ಲ ಏನಾಗುತ್ತೆ, ಬಿಡುಗಡೆ ಆಗುತ್ತೆ. ಸಾಮಾನ್ಯವಾಗಿ ಲವಣದ ದ್ರಾವಣದೊಂದಿಗೆ ಲೋಹಗಳ ಪ್ರತಿವರ್ತನೆ ಆಲ್ರೆಡಿ ಹೇಳಿದ್ದೀವಿ. ಲವಣಗಳ ದ್ರಾವಣ ಅಂದರೆ ಸಿಂಪಲ್ ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ಕಬ್ಬಿಣದಂತಹ ಲೋಹವನ್ನು ಹಾಕಿದಾಗ ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಕಾರಿಯಾಗಿರೋದ್ರಿಂದ ಕಬ್ಬಿಣ ಏನು ಮಾಡುತ್ತೆ, ತಾಮ್ರವನ್ನು ಸ್ಥಾನಪಲ್ಲಟ ಮಾಡುತ್ತೆ. ತಾಮ್ರದ ಸಲ್ಫೇಟ್ ಇದ್ದಾಗ ನೀಲಿ ಬಣ್ಣ ಇರುತ್ತೆ, ಕಬ್ಬಿಣದ ಸಲ್ಫೇಟ್ ಆದಾಗ ಹಸಿರು ಬಣ್ಣಕ್ಕೆ ಬರುತ್ತೆ. ರಾಸಾಯನಿಕ ಸ್ಥಾನಪಲ್ಲಟದಲ್ಲಿ ಸೇಮ್ ಸಮೀಕರಣನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೆಸರು ಚೇಂಜ್ ಆಗಿ ಬರುತ್ತೆ ಅಷ್ಟೇ. ಲವಣಗಳ ದ್ರಾವಣದ ವಾಹಕತೆಯನ್ನು ಪರೀಕ್ಷಣೆ ಮಾಡ್ತಕ್ಕಂಥದ್ದು. ಲವಣಗಳ ದ್ರಾವಣದ ವಾಹಕತೆಯನ್ನು ಏನಿಲ್ಲ, ಸಾಮಾನ್ಯವಾಗಿ ಒಂದು ಲವಣಗಳಿದೆ. ಎಕ್ಸಾಂಪಲ್, ಒಂದು ನೀರಿದೆ, ಅಲ್ಲಿ ದ್ರಾವಣ ಇದೆ, ದ್ರಾವಣದಲ್ಲಿ ಆಲ್ರೆಡಿ ಆಮ್ಲಗಳಿದೆ,
ಮತ್ತಷ್ಟು ಆಮ್ಲವನ್ನು ಹಾಕಿದಾಗ ಅದರ ಸಾರತೆ ಏನಾಗುತ್ತೆ, ಜಾಸ್ತಿ ಆಗತ್ತೆ. ಒಂದು ದ್ರಾವಣ ಇದೆ, ಆಲ್ರೆಡಿ ಪ್ರತ್ಯಾಮ್ಲೀಯ ದ್ರಾವಣ, ಆ ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಮತ್ತಷ್ಟು ಪ್ರತ್ಯಾಮ್ಲೀಯವನ್ನು ಹಾಕಿದಾಗ ಹೈಡ್ರಾಕ್ಸೈಡ್ ಅಯಾನ್ಗಳ ಸಾರತೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ಆಮ್ಲದ ದ್ರಾವಣ ಇದೆ, ಆಮ್ಲದ ದ್ರಾವಣಕ್ಕೆ ಪ್ರತ್ಯಾಮ್ಲಗಳನ್ನು ಹಾಕಿದಾಗ ಆಮ್ಲದ ಸಾರತೆ, ಹೈಡ್ರೋಜನ್ ಅಯಾನ್ಗಳ ಸಾರತೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆಮ್ಲದ ದ್ರಾವಣಕ್ಕೆ ಆಮ್ಲ ಹಾಕಿದಾಗ ಹೈಡ್ರೋಜನ್ ಸಾರತೆ ಜಾಸ್ತಿ ಆಗುತ್ತೆ, ಪ್ರತ್ಯಾಮ್ಲದ ದ್ರಾವಣಕ್ಕೆ ಪ್ರತ್ಯಾಮ್ಲೀಯ ಹಾಕಿದಾಗ ಹೈಡ್ರಾಕ್ಸೈಡ್ ಅಯಾನ್ಗಳ ಸಾರತೆ ಜಾಸ್ತಿ ಆಗುತ್ತೆ. ಆಮ್ಲಕ್ಕೆ ಏನಾದರೂ ಪ್ರತ್ಯಾಮ್ಲ ಹಾಕಿದ್ರೆ, ಆ ಪ್ರತ್ಯಾಮ್ಲಕ್ಕೆ ಏನಾದರೂ ಆಮ್ಲ ಹಾಕಿದ್ರೆ ಹೈಡ್ರೋಜನ್ ಮತ್ತು ಹೈಡ್ರಾಕ್ಸೈಡ್ ಅಯಾನ್ಗಳ ಸಾರತೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಎಕ್ಸಾಮಲ್ಲೂ ಕೂಡ ಬರುತ್ತೆ. ಓಕೆ, ಹೆಚ್ಚು ಕ್ರಿಯಾಕಾರಿ ಲೋಹ ಕಡಿಮೆ ಕ್ರಿಯಾಕಾರಿ ಲೋಹವನ್ನು ಸ್ಥಾನಪಲ್ಲಟ ಮಾಡುತ್ತೆ ಅನ್ನೋ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಏನಿದೆ, ಇದೇ ಆಧಾರದ ಮೇಲೆ ನಾವು ತಾಮ್ರದ ವಿದ್ಯುತ್ ವಿಭಜನೀಯ ಅಂದರೆ ತಾಮ್ರವನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆನ ಎಲೆಕ್ಟ್ರೋಲಿಸಿಸ್ ವಿದ್ಯುತ್ ವಿಭಜನೆಯ ಆಧಾರದ ಮೇಲೆ ತಾಮ್ರವನ್ನು ಹೇಗೆ ಶುದ್ಧೀಕರಣ ಮಾಡ್ತೀವಿ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಪ್ರಯೋಗ ಎಕ್ಸಾಮಲ್ಲೂ ಕೂಡ ಬರುತ್ತೆ, ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಅದರ ಜೊತೆಗೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ನೋಡಿ, ಇಲ್ಲಿ ಚುಕ್ಕೆ ವಿನ್ಯಾಸ ಬರುತ್ತೆ. ನಿಮಗೆಲ್ಲ ಗೊತ್ತಿದೆ, ತುಂಬಾನೇ ಪ್ರಾಕ್ಟೀಸ್ ಮಾಡಿರ್ತಾರೆ. ಮೀಥೇನ್ ಅಂದರೆ ಕಾರ್ಬನ್ 1 ಇರುತ್ತೆ, ಈತ್ ಅಂದರೆ ಕಾರ್ಬನ್ 2 ಇರುತ್ತೆ, ಪ್ರೋಪ್ ಅಂದರೆ ಕಾರ್ಬನ್ 3 ಇರುತ್ತೆ, ಬ್ಯೂಟ್ ಅಂದರೆ ಕಾರ್ಬನ್ 4 ಇರುತ್ತೆ. ಇಲ್ಲಿ ಕಾರ್ಬನ್ 2 ಇದೆ, ದಿಸ್ ಇಸ್ ದ ಈತ್. ಹೈಡ್ರೋಜನ್ 6 ಇದೆ, ಈಥೇನ್ ಚಿತ್ರ ಬರೆಯೋದು, ಮಧ್ಯ ಮಧ್ಯ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಡಾಟ್ ಹಾಕೋದು. 8 ಏನಿದೆ, ಕಾರ್ಬನ್ ಸುತ್ತಲೂ 8 ಇದೆ, ಕಾರ್ಬನ್ ಸುತ್ತಲೂ 8 ಇದೆ, 8 ಎಲೆಕ್ಟ್ರಾನಿಗೆ ಡಾಟ್ ಮಾಡೋದು. ಹೈಡ್ರೋಜನ್ 2 ಎಲೆಕ್ಟ್ರಾನಿಗೆ ರೌಂಡ್ ಹಾಕೋದು. ಇದು ಈಥೇನ್ನ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ. ಇದೇ ರೀತಿ ಇದು ಈಥೀನ್ನ ಚುಕ್ಕೆ ವಿನ್ಯಾಸ, ನೋಡ್ಕೊಳ್ಳಿ ಸ್ನೇಹಿತರೆ. ಎಸ್ಟರ್ ಉಂಟಾಗುವಿಕೆ ನೋಡಿ, 2 ಕ್ವಶನ್ ಇದೆ. ಒಂದು, ತಟಸ್ಥೀಕರಣ ಕ್ರಿಯೆ ಅಂದ್ರೇನು? ಆಮ್ಲ ಪ್ರತ್ಯಾಮ್ಲ ಸೇರಿ ಲವಣ ನೀರು ಉಂಟಾದರೆ ತಟಸ್ಥೀಕರಣ. ಹಾಗೆ ಅಲ್ಲಿ ಆಮ್ಲ ಪ್ರತ್ಯಾಮ್ಲ, ಇಲ್ಲೇನಿಲ್ಲ, ಆಮ್ಲ ಆಲ್ಕೋಹಾಲ್ ಸೇರಿ ಎಸ್ಟರ್ ಉಂಟಾದರೆ, ಎಸ್ಟರ್ ಮತ್ತು ನೀರು ಉಂಟಾಗ್ತಕ್ಕಂಥ ಕ್ರಿಯೆಗೆ ಅಂತ ಕರಿತೀವಿ ಎಸ್ಟರೀಕರಣ. ಆಮ್ಲ ಪ್ರತ್ಯಾಮ್ಲ ಲವಣ ನೀರು ತಟಸ್ಥೀಕರಣ, ಆಮ್ಲ ಆಲ್ಕೋಹಾಲ್ ಎಸ್ಟರ್ ಮತ್ತು ನೀರು ತಡಿದ ಎಸ್ಟರೀಕರಣ. 1 get 1 free, ಎರಡರಲ್ಲಿ ಒಂದು ಎಕ್ಸಾಮಲ್ಲಿ ಬಂದೇ ಬರುತ್ತೆ. ನೆಕ್ಸ್ಟ್, ಜೀವಿಗಳಲ್ಲಿ ಹೇಗೆ ಸಂತಾನೋತ್ಪತ್ತಿ ನಡೆಯುತ್ತೆ? ತಮಗೆಲ್ಲ ಗೊತ್ತಿದೆ, ಅನೇಕ ಚಿತ್ರಗಳಲ್ಲಿದೆ. ವಿದಳನ, ಅಮೀಬದಲ್ಲಿ ವಿದಳನ, ಪ್ಲಾಸ್ಮೋಡಿಯಮದಲ್ಲಿ ಬಹು ವಿದಳನ, ಲೆಶ್ಮಾನಿಯದಲ್ಲಿ ಅಡ್ಡ ವಿದಳನ, ಸ್ಪೈರೋಗೈರದಲ್ಲಿ ತುಂಡರಿಕೆ ಅಂತ ಬರುತ್ತೆ. ನೆಕ್ಸ್ಟ್ ಪ್ಲನೇರಿಯಾದಲ್ಲಿ ಪುನರುತ್ಪಾದನೆ, ಹಾಗೆ ಹೈಡ್ರಾದಲ್ಲಿ ಮಗ್ಗುವಿಕೆ. ಈ ಚಿತ್ರ ಕೊಟ್ಟು ಇದು ಯಾವ ರೀತಿಯ ಸಂತಾನೋತ್ಪತ್ತಿ ವಿವರಿಸಿ ಅಂತ ಕೂಡ ಕೇಳಬಹುದು. ಇಲ್ಲ, ತಾಯಿ ದೇಹ ಅಂದರೆ ಒಂದು ಜೀವಿ ಬೆಳೆದು ತಾಯಿ ದೇಹದಲ್ಲಿ ಮೊಗ್ಗಾಗಿ ಆ ಮೊಗ್ಗು ಬೆಳೆದು ತಾಯಿಯಿಂದ ಬೇರ್ಪಟ್ಟು ಹೊಸ ಜೀವಿಯಾಗಿ ಬೆಳೆಯುತ್ತೆ, ಇದಕ್ಕೆ ನಾವು ಮೊಗ್ಗುವಿಕೆ ಅಂತ ಕರಿತೀವಿ. ಇಂತಹ ಸಂತಾನೋತ್ಪತ್ತಿ ಯಾವುದರಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ ಹೈಡ್ರಾದಲ್ಲಿ. ಇದು ಒಂದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ಸಾಮಾನ್ಯವಾಗಿ ಸಸ್ಯಗಳಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೆಯುತ್ತೆ. ಸಸ್ಯಗಳ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ಭಾಗ ಯಾವುದು ಅಂತ ಕೇಳಿದ್ರೆ ಹೂವಲ್ಲಿ ಸಸ್ಯದ ಹೂವಿನ ಗಂಡು ಭಾಗಗಳಿದೆ, ಹೆಣ್ಣು ಭಾಗ ಇದೆ. ಹೂವಿನ ಹೆಣ್ಣು ಭಾಗ ಅಂಡಾಶಯ, ಶಲಾಕನಳಿಕೆ, ಶಲಾಕಾಗ್ರ. ಗಂಡು ಭಾಗ ಕೇಸರದಂಡ, ಕೇಸರ. ಗಂಡು ಭಾಗದಲ್ಲಿರ್ತಕ್ಕಂಥ ಕೇಸರದಂಡ, ಕೇಸರದಲ್ಲಿರ್ತಕ್ಕಂಥ ಪರಾಗರೇಣುಗಳು ಶಲಾಕಾಗ್ರಕ್ಕೆ ವರ್ಗಾವಣೆಯಾಗುವ ಕ್ರಿಯೆಗೆ ಪರಾಗಸ್ಪರ್ಶ ಅಂತ ಕರಿತೀವಿ. ಒಂದು ಹೂವಿನ ಕೇಸರದಿಂದ ಪರಾಗರೇಣುಗಳು ಅದೇ ಹೂವಿನ ಶಲಾಕಾಗ್ರ ಅಥವಾ ಅದೇ ಗಿಡದ ಇನ್ನೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಆದರೆ ಅದಕ್ಕೆ ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಒಂದು ಹೂವಿನ ಕೇಸರದಲ್ಲಿರ್ತಕ್ಕಂಥ ಪರಾಗರೇಣುಗಳು ಬೇರೊಂದು ಗಿಡದ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಆದರೆ ಅದಕ್ಕೆ ಪರಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಎಕ್ಸಾಂಪಲ್, ನನ್ನೂರು ಶಿಕಾರಿಪುರ, ಇಲ್ಲಿಂದ ಹೋಗೋ ಬಸ್ಸು ಸವಳಂಗಕ್ಕೆ ಸ್ಟಾಪ್ ಆಗುತ್ತೆ, ಅಲ್ಲಿಂದ ಡೈರೆಕ್ಟ್ ಶಿವಮೊಗ್ಗ. ಶಿಕಾರಿಪುರ, ಸವಳಂಗ, ಶಿವಮೊಗ್ಗ. ಹಾಗೆ ಇಲ್ಲಿ ಶಿಕಾರಿಪುರ ಇದ್ದ ಹಾಗೆ ಕೇಸರ, ಬಸ್ ಇದ್ದ ಹಾಗೆ ಪರಾಗರೇಣು, ಸವಳಂಗ ಇದ್ದ ಹಾಗೆ ಶಲಾಕಾಗ್ರ, ಶಿವಮೊಗ್ಗ ಇದ್ದ ಹಾಗೆ ದಟ್ ಈಸ್ ದ ಅಂಡಾಶಯ. ಬಸ್ ಶಿಕಾರಿಪುರದಿಂದ ಸವಳಂಗಕ್ಕೆ, ಹಾಗೆ ಕೇಸರದಿಂದ ಪರಾಗರೇಣು ಶಲಾಕಾಗ್ರಕ್ಕೆ ಬಂದರೆ ಪರಾಗಸ್ಪರ್ಶ ಕ್ರಿಯೆ. ಇದೊಂದು ಭೌತಿಕ ಕ್ರಿಯೆ. ನೆಕ್ಸ್ಟ್, ಸವಳಂಗದಿಂದ ಶಿವಮೊಗ್ಗ, ಶಲಾಕಾಗ್ರದಿಂದ ಪರಾಗರೇಣು ಅಂಡಾಶಯಕ್ಕೆ ಬಂದರೆ ಇದನ್ನು ನಿಷೇಚನ ಅಂತ ಕರಿತೀವಿ. ಇದು ಒಂದು ಜೈವಿಕ ಕ್ರಿಯೆ. ಪರಾಗಸ್ಪರ್ಶ ಕ್ರಿಯೆ ಸಸ್ಯಗಳಲ್ಲಿ ಮಾತ್ರ ನಡೆಯುತ್ತೆ, ನಿಷೇಚನ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ನಡೆಯುತ್ತೆ. ಸಾಮಾನ್ಯವಾಗಿ ಪರಾಗರೇಣು ಕೇಸರದಿಂದ ಶಲಾಕಾಗ್ರಕ್ಕೆ ಬರೋದು ಪರಾಗಸ್ಪರ್ಶ, ಶಲಾಕಾಗ್ರದಿಂದ ಶಲಾಕ ನಳಿಕೆಯ ಮೂಲಕ ಅಂಡಾಶಯಕ್ಕೆ ಬರುತ್ತೆ, ಅವಾಗ ನಿಷೇಚನ ಆಗತ್ತೆ. ಒಂದು ಹೂ ನಿಷೇಚನ ಆದ ನಂತರ ತನ್ನಲ್ಲಿರ್ತಕ್ಕಂಥ ಎಲ್ಲ ಹೂವಿನ ಭಾಗಗಳನ್ನು ಉದುರಿಸ್ಕೊಳ್ಳುತ್ತೆ. ಆ ಅಂಡಾಶಯ ಕಾಯಿ ಆಗತ್ತೆ. ಆ ಕಾಯಿ ಬ್ಯೂಟಿಫುಲ್ ಅಂದರೆ ಅಂಡಾಶಯ ಅನೇಕ
ಭ್ರೂಣ ಅನೇಕ ವಿಭಜನೆಯಾಗಿ ಭ್ರೂಣ ಆಗತ್ತೆ, ಭ್ರೂಣ ಆದ ನಂತರ ಕಾಯಿ ಆಗತ್ತೆ, ಕಾಯಿಯಲ್ಲಿ ಬೀಜ ಇರುತ್ತೆ, ಮತ್ತೆ ತನ್ನ ಸಂತತಿಯನ್ನು ಏನು ಮಾಡುತ್ತೆ, ಮುಂದುವರಿಸತ್ತೆ. ಅರ್ಥ ಆಗಿದೆ ಅನ್ಕೋತೀನಿ. ಈ ಚಿತ್ರ ಎಕ್ಸಾಂಪಲ್ ಬರುತ್ತೆ. ಪರಾಗ ಅಂದರೆ ಈ ಕೇಸರದಿಂದ ಬರ್ತಕ್ಕಂಥ ಪರಾಗರೇಣು ಶಲಾಕಾಗ್ರದ ಮೇಲೆ ಬಿದ್ದಾಗ ಯಾವ ರೀತಿ ಮೊಳಕೆ ಹೊಡಿತಕ್ಕಂಥದ್ದನ್ನು ಈ ಚಿತ್ರದಲ್ಲಿ ತೋರಿಸ್ಬೇಕು ಸ್ನೇಹಿತರೆ. ಎಕ್ಸಾಮಿಗೆ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಪುರುಷ ಸಂತಾನೋತ್ಪತ್ತಿ ವ್ಯೂಹ ಇದಕ್ಕೆ ಸಂಬಂಧಪಟ್ಟದ್ದು ಪಾಸಿಂಗ್ ಪ್ಯಾಕೇಜಲ್ಲಿ ಮಾಡಿದ್ದೀನಿ. ಇಲ್ಲೂ ಕೂಡ ಹೇಳ್ಬಿಡ್ತೀನಿ ನಾನು. ವೃಷಣಗಳು ವೀರ್ಯಾಣುಗಳನ್ನು ಮತ್ತು ಟೆಸ್ಟೋಸ್ಟಿರಾನ್ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಆ ವೀರ್ಯಾಣುಗಳ ಆರೋಗ್ಯಕ್ಕಾಗಿ ಪೋಷಕಾಂಶಗಳನ್ನು ವೀರ್ಯ ಕೋಶಿಕೆಗಳು ಕೊಡುತ್ತೆ. ಆ ವೀರ್ಯಾಣುಗಳು ಈಸಿ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹವನ್ನು ಸೇರಲಿಕ್ಕೆ ಸಹಾಯ ಮಾಡ್ತಕ್ಕಂಥ ದ್ರವ ರೂಪದ ವಸ್ತುವನ್ನು ಪ್ರೋಸ್ಟೇಟ್ ಗ್ರಂಥಿ ಉತ್ಪತ್ತಿ ಮಾಡುತ್ತೆ. ಅದೇ ರೀತಿ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಪ್ರತಿ ತಿಂಗಳು ಪರ್ಯಾಯವಾಗಿ ಅಂಡಾಶಯದಲ್ಲಿ ಒಂದು ಅಂಡಾಣು ಉತ್ಪತ್ತಿ ಆಗತ್ತೆ. ಆ ಅಂಡಾಣು ಅಂಡನಾಳದಲ್ಲಿ ಬಂದು 24 ಗಂಟೆ ಕಾಯತ್ತೆ, ವೀರ್ಯಾಣುವಿಗಾಗಿ ಕಾಯತ್ತೆ. ಆ ಸಂದರ್ಭದಲ್ಲಿ ಗರ್ಭಾಶಯದಲ್ಲಿ ಸ್ಪಂಜಿನ ಆಕಾರವನ್ನು ಹೊಂದಿರತಕ್ಕಂಥ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಒಂದು ಪದರ ನಿರ್ಮಾಣ ಆಗತ್ತೆ. ಆ ವೀರ್ಯಾಣು ಬಂದು ಅಂಡನಾಳದಲ್ಲಿ ಇರ್ತಕ್ಕಂಥ ಅಂಡಾಶಯದ ಒಳಗಡೆ ನಾಳದಲ್ಲಿರ್ತಕ್ಕಂಥ ಅಂಡಾಣುವಿನ ಒಳಗಡೆ ಹೋದರೆ ಅಲ್ಲಿ ಅಂಡಾಣು ನಿಷೇಚನ ಆಗತ್ತೆ. ನಿಷೇಚನ ಆಗಿರ್ತಕ್ಕಂಥ ಅಂಡಾಣು ಗರ್ಭಕ್ಕೆ ಬರುತ್ತೆ ಅಂತ ಗರ್ಭ ಆಲ್ರೆಡಿ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ತಟ್ಟೆ ಆಕಾರದ ರಚನೆಯನ್ನು ಮಾಡ್ಕೊಂಡಿರುತ್ತೆ. ಆವಾಗ ಆ ಪೋಷಕಾಂಶವನ್ನು ಹೊಂದಿರತಕ್ಕಂಥ ತಟ್ಟೆ ಆಕಾರದ ರಚನೆ ಏನು ಮಾಡುತ್ತೆ, ಆ ಫಲಿತ ಅಂಡಾಣುವನ್ನು ಸಾಕತ್ತೆ. ನೆಕ್ಸ್ಟ್ ಗರ್ಭ ಬೆಳೆಯತ್ತೆ, ಅದು ಮಗುವಾಗಿ ಹೊರಗಡೆ ಬರುತ್ತೆ. ಅಂಡಾಶಯದಲ್ಲಿ ಅಂಡಾಣು ಉತ್ಪತ್ತಿ ಆಗತ್ತೆ, ಅಂಡನಾಳಕ್ಕೆ ಬಂದು ವೀರ್ಯಾಣುವಿಗಾಗಿ ಕಾಯತ್ತೆ. ಅದೇ ಸಂದರ್ಭದಲ್ಲಿ ನಮ್ಮ ಗರ್ಭದಲ್ಲಿ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಪದರವನ್ನು ನಿರ್ಮಾಣ ಮಾಡ್ಕೊಳ್ಳುತ್ತೆ, ಯಾಕಂದರೆ ಫಲಿತ ಅಂಡಾಣು ಬರುತ್ತೆ ಅಂತ. ಬಟ್ ಅಲ್ಲಿ ವೀರ್ಯಾಣು ಮತ್ತು ಅಂಡಾಣುವಿನ ಸಂಪರ್ಕ ಆಗಲ್ಲ. ಆವಾಗ ಬರೀ ಅಂಡಾಣು ಈ ಗರ್ಭದ ಹತ್ರ ಬರುತ್ತೆ. ಆವಾಗ ಈ ಬರೀ ಅಂಡಾಣು ಫಲಿತ ಆಗದೇ ಇರತಕ್ಕಂಥ ಅಂಡಾಣು ಗರ್ಭಕ್ಕೆ ಬಂದಾಗ ಈ ಅಂಡಾಣು ಅಲ್ಲಿ ಪೋಷಕಾಂಶವನ್ನು ಹೊಂದಿರತಕ್ಕಂತಹ ಲೋಳೆಯಂತಹ ಆ ಪದರ ಅವೆಲ್ಲ ಲೋಳೆಯ ರೂಪದಲ್ಲಿ ಬಂದು ಯೂನಿಯ ಮೂಲಕ ಹೊರಗಡೆ ಬರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಋತುಚಕ್ರ ಅಂತ ಕರಿತೀವಿ. ಇದು ಕೂಡ ಅಲ್ಲಿ ಈಸಿಯಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಅನುವಂಶೀಯತೆಗೆ ಸಂಬಂಧಪಟ್ಟಂತೆ ಏಕತಳೀಕರಣ ಅಂಡ್ ದ್ವಿತಳೀಕರಣಕ್ಕೆ ಸಂಬಂಧಪಟ್ಟಂತೆ ಈ ನಕ್ಷೆಗಳ ಮೇಲೆ ಕ್ವಶನ್ ಬರುತ್ತೆ. ಏಕತಳೀಕರಣ ಅಂದರೆ ಇಲ್ಲಿ ಒಂದು ಲಕ್ಷಣಕ್ಕೆ ಸಂಬಂಧಪಟ್ಟಂತೆ ಎರಡು ಸಸ್ಯಗಳನ್ನು ಸಂಕರಿಸೋದು. ದ್ವಿತಳೀಕರಣ ಅಂದರೆ ಎರಡು ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಸಸ್ಯಗಳನ್ನು ಸಂಕರಿಸ್ತಕ್ಕಂಥದ್ದು. ಇಲ್ಲಿ ಒಂದು ಲಕ್ಷಣ ಅಂದರೆ ಸಿಂಪಲ್ ಒಂದೇ ಲಕ್ಷಣ ತಗೊಳ್ತೀವಿ. ಎಕ್ಸಾಂಪಲ್ ಟಿ ಅಂತ ತಗೊಂಡ್ರೆ ಒಂದು ಲಕ್ಷಣ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಒನ್ ಟಿ ಬರುತ್ತೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಆಮೇಲೆ ಮತ್ತೆ ಕ್ರಾಸ್ ಮಾಡ್ತೀವಿ ಬರುತ್ತೆ. ಅದನ್ನು ಹೇಳಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಸಾಮಾನ್ಯವಾಗಿ ಈ ಬೆಳಕನ್ನ ಪ್ರತಿಫಲನಕ್ಕೆ ಸಂಬಂಧಪಟ್ಟಂತೆ ದರ್ಪಣಗಳು ಕೆಲಸ ಮಾಡುತ್ತೆ. ದರ್ಪಣ ಅಂದರೆ ಏನಿಲ್ಲ, ಒಂದು ಗಾಜಿಗೆ ನಾವು ಅಮಲ್ಗಮ್ ಲೇಪನವನ್ನು ಮಾಡಿ ಆ ಪ್ರತಿಬಿಂಬವನ್ನು ಪಡಲಿಕ್ಕೆ ಬಳಸ್ತಕ್ಕಂತಹ ಸಾಧನಕ್ಕೆ ನಾವು ದರ್ಪಣ ಅಂತ ಕರಿತೀವಿ. ಇಂತಹ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿದ್ದರೆ ಅದಕ್ಕೆ ನಾವು ನಿಮ್ನ ದರ್ಪಣ ಅಂತ ಕರಿತೀವಿ. ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿದ್ದರೆ ಅದನ್ನು ನಾವು ಪೀನ ದರ್ಪಣ. ನೋಡಿ, ಇದು ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿದೆ, ಪೀನ ದರ್ಪಣ. ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿದೆ, ಇದಕ್ಕೆ ನಾವು ನಿಮ್ನ ದರ್ಪಣ. ಸಾಮಾನ್ಯವಾಗಿ ನಿಮ್ನ ದರ್ಪಣ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತೆ, ಪೀನ ದರ್ಪಣ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತೆ. ಸಾಮಾನ್ಯವಾಗಿ ಒಂದು ವಸ್ತುವನ್ನು ಅನಂತದಲ್ಲಿ ಇಟ್ಟಾಗ ಪ್ರತಿಬಿಂಬ ಎಫ್ ಅಲ್ಲಿ ಉಂಟಾಗತ್ತೆ. ಒಂದು ವಸ್ತುವನ್ನು ಅನಂತದಲ್ಲಿ ಇಟ್ಟಾಗ ಪ್ರತಿಬಿಂಬ ಎಫ್ ಅಲ್ಲಿ ಉಂಟಾಗತ್ತೆ. ಅದು ಪೀನ ದರ್ಪಣನಾದರೂ ಇರಲಿ, ನಿಮ್ನ ದರ್ಪಣನಾದರೂ ಇರಲಿ, ಒಂದು ವಸ್ತುವನ್ನು ಅನಂತದಲ್ಲಿ ಇಟ್ಟಾಗ ಪ್ರತಿಬಿಂಬ ಎಫ್ ಅಲ್ಲಿ ಉಂಟಾಗತ್ತೆ, ಅಥವಾ ಒಂದು ವಸ್ತುವನ್ನು ಎಫ್ ಅಲ್ಲಿ ಇಟ್ಟಾಗ ಪ್ರತಿಬಿಂಬ ಅನಂತದಲ್ಲಿ ಉಂಟಾಗತ್ತೆ. ಒಂದಕ್ಕೊಂದು ಆಪೋಸಿಟ್ ಇರುತ್ತೆ. ಸಾಮಾನ್ಯವಾಗಿ ನಿಮ್ನ ದರ್ಪಣದ ಮೂಲಕ ನಾವು ನಿಮ್ನ ದರ್ಪಣದ ಮುಂದೆ ವಸ್ತುಗಳನ್ನು ಇಟ್ಟಾಗ ಯಾವ ರೀತಿ ಪ್ರತಿಬಿಂಬಗಳು ಉಂಟಾಗತ್ತೆ ಅನ್ನೋ ರೇಖಾಚಿತ್ರ ನೋಡ್ಕೊಳ್ಳಿ. ಒಂದು ವಸ್ತುವನ್ನು ಅನಂತದಲ್ಲಿ ಇಟ್ಟಿದ್ದೀನಿ, ಇಟ್ಬಿಟ್ಟು ನಾವು ಫಸ್ಟ್ ನೀಟಾಗಿ ಅಲ್ಲಿರ್ತಕ್ಕಂಥದ್ದು ನಿಮ್ನ ದರ್ಪಣನ ಬರ್ಕೊಂಡಿದ್ದೀನಿ, ದರ್ಪಣ ಧ್ರುವವನ್ನು ಬರ್ಕೊಂಡಿದ್ದೀನಿ, ಸಂಗಮ ಬಿಂದುವನ್ನು ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ದರ್ಪಣದ ಕೇಂದ್ರ ಆರ್ ವಕ್ರತ ಕೇಂದ್ರನ ಬರ್ಕೊಂಡಿದ್ದೀನಿ, ಸಿ ಎಫ್ ಅಂಡ್ ಪಿ. ನೆಕ್ಸ್ಟ್ ಪ್ರಧಾನ ಅಕ್ಷ ಬರ್ಕೊಂಡಿದ್ದೀನಿ. ಪ್ರಧಾನ ಅಕ್ಷದ ಆ ಕಡೆ ಈ ಕಡೆ ಅರ್ಧ ಬರೋ ಹಾಗೆ ಒಂದು ವಸ್ತುವನ್ನು ಇಟ್ಟರೆ ಅದು ಅನಂತದಲ್ಲಿ ಇಟ್ಟಿದ್ದೀವಿ ಅಂತ ಹೇಳ್ತಾ ನೆಕ್ಸ್ಟ್ ಎರಡು ಗೆರೆಗಳನ್ನು ತಂದಿದ್ದೀನಿ. ನೆಕ್ಸ್ಟ್ ಸಂಗಮ ಬಿಂದು ಎಫ್ನ ಮೂಲಕ ಬರುತ್ತೆ. ಸಾಮಾನ್ಯವಾಗಿ ಈ ಒಂದು ವಸ್ತುವನ್ನು ಅನಂತದಲ್ಲಿ ಇಟ್ಟಾಗ ಪ್ರತಿಬಿಂಬ ಎಲ್ಲಾಗತ್ತೆ, ಎಫ್ನಲ್ಲಿ ಉಂಟಾಗತ್ತೆ. ಈಗ ಒಂದು ವಸ್ತುವನ್ನು ಸಿಗಿಂತ ದೂರದಲ್ಲಿ ಇಟ್ಟಿದ್ದೀನಿ. ಒಂದು ಕಂಡೀಷನ್ ಇದೆ, ವಸ್ತುವನ್ನು ಎಲ್ಲಾದರೂ ಇಡಿ ಅಂತ ಒಂದು ಬಿಟ್ಟು ಈ ಕಡೆ ಎಲ್ಲಾದರೂ ಇಡಿ. ಆ ವಸ್ತುವನ್ನು ಎಲ್ಲಿ ಇಡ್ತೀರಾ ಅಲ್ಲಿಂದ ಒಂದು ಅಡ್ಡ ಗೆರೆ ತರೆಯೋದು, ಆ ದರ್ಪಣಕ್ಕೆ ಟಚ್ ಮಾಡೋದು, ಅಲ್ಲಿಂದ ಎಫ್ನ ಮೂಲಕ ಒಂದು ಗೆರೆನ ಎಳೆಯೋದು. ನೆಕ್ಸ್ಟ್ ಏನು ಆ ವಸ್ತು ಇಟ್ಟಿದ್ವಿ
ಅಲ್ಲಿ ಏನು ದರ್ಪಣಕ್ಕೆ ತಗೊಂಡೋಗಿದ್ವಿ ಅದೇ ಲೈನನ್ನು ಸಿಯಿಂದ ಎಳೆದಾಗ ಅವೆರಡು ಎಲ್ಲಿ ಸೇರುತ್ತೆ ಅಲ್ಲಿ ಪ್ರತಿಬಿಂಬ ಉಂಟಾಗತ್ತೆ. ಪ್ರತಿಬಿಂಬ ಪ್ರಧಾನಾಕ್ಷದ ಕೆಳಗಡೆ ಇತ್ತು ಅಂದರೆ ಸತ್ಯ, ಪ್ರಧಾನಾಕ್ಷದ ಮೇಲ್ಗಡೆ ಇತ್ತು ಅಂದರೆ ಮಿಥ್ಯ. ಸತ್ಯ ಯಾವಾಗಲೂ ತಲೆ ಕೆಳಗಾಗಿರುತ್ತೆ, ಮಿಥ್ಯ ಯಾವಾಗಲೂ ತಲೆ ಮೇಲಾಗಿರುತ್ತೆ. ಪ್ರತಿಬಿಂಬದ ಗಾತ್ರ ಅಷ್ಟೇ ಇದೆಯಾ, ಏನು ಚಿಕ್ಕದಿದೆಯಾ, ಆ ಪ್ರತಿಬಿಂಬ ಎಲ್ಲಿ ಉಂಟಾಗಿದೆಯಾ, ವಸ್ತುವಿನ ಪ್ರತಿಬಿಂಬ ಎಲ್ಲಿ ಉಂಟಾಗಿದೆ ಅವೆಲ್ಲ ನೋಡ್ಕೊಳ್ಳಿ. ಇದರ ಬರಿತಾ ಹೋದರೆ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ಮಸೂರ ಅದಕ್ಕಿಂತಲೂ ತುಂಬಾ ಈಸಿ ಇದೆ ಮಸೂರ. ನಾವು ಮಸೂರದಲ್ಲಿ ಏನು ಮಾಡ್ತೀವಿ, ಅಲ್ಲಿ ಸಿ ಬದಲಿ ಇಲ್ಲಿ ಓ ಇಟ್ಕೊಳ್ತೀವಿ, ಅಲ್ಲಿ ಎಫ್ ಇದೆ, ಇಲ್ಲಿ F1 ಆ್ಯಂಡ್ F2 ಮಾಡ್ಕೊಳ್ತೀವಿ. ಅಲ್ಲಿ ಸಿ ಇತ್ತು, ಅಲ್ಲಿ 2F1 ಆ್ಯಂಡ್ 2F2 ಮಾಡ್ಕೊತೀವಿ. ಸೇಮ್ ಇಲ್ಲೂ ಕೂಡ ನಾವು ಒಂದು ವಸ್ತುವನ್ನು ಇಟ್ಟು ಗೆರೆಯನ್ನು ಎಳೆದಾಗ ವಸ್ತು ಅನಂತದಲ್ಲಿ ಇಟ್ಟಾಗ ಪ್ರತಿಬಿಂಬ F ಅಲ್ಲಿ ಉಂಟಾಗತ್ತೆ, ಅದು ವಸ್ತು F ಅಲ್ಲಿ ಇಟ್ಟಾಗ ಪ್ರತಿಬಿಂಬ ಅನಂತದಲ್ಲಿ ಉಂಟಾಗತ್ತೆ. ಸೇಮ್ ಅದೇ ಥರ ಮೆಕ್ಯಾನಿಸಮ್ ಬರುತ್ತೆ. ವರ್ಕ್ ಮಾಡಿ ನೋಡ್ಕೊಳ್ಳಿ ಸ್ನೇಹಿತರೆ. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಮಾನವನ ಕಣ್ಣು ನಮ್ಮ ವರ್ಣಮಯ ಜಗತ್ತು, ಇಲ್ಲೂ ಕೂಡ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಈ ಮಾನವನ ಕಣ್ಣು ಮಾನವನ ಕಣ್ಣು ಅಂದಾಗ ಮಾನವನ ಅತ್ಯಂತ ಕಣ್ಣಿನ ಹೊರಪದರ, ಇದಕ್ಕೆ ನಾವು ಸ್ಕ್ಲೀರಾ ಅಂತ ಕರಿತೀವಿ. ಆದರೆ ನಿಮ್ಮ ಪುಸ್ತಕದಲ್ಲಿ ಕಣ್ಣಿನ ಗುಡ್ಡೆ ಅಂತ ಹೇಳ್ತಾನೆ. ಕಣ್ಣಿನ ಗುಡ್ಡೆಯ ಉಬ್ಬಿದ ಭಾಗಕ್ಕೆ ಏನಂತ ಕರಿತೀವಿ, ಕಾರ್ನಿಯಾ ಅಂತ ಕರಿತೀವಿ. ಈ ಕಾರ್ನಿಯಾ ಏನು ಮಾಡುತ್ತೆ, ಬೆಳಕಿನ ಕಿರಣಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೇಂದ್ರೀಕರಿಸಿ, ಅಂದರೆ ಬೆಳಕಿನ ಕಿರಣಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ವಕ್ರೀಭವನ ಮಾಡಿ ಕಣ್ಣಿನ ಒಳಗಡೆ ನಿರ್ದೇಶನ ಮಾಡ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡುತ್ತೆ, ಕಾರ್ನಿಯಾ ಮಾಡುತ್ತೆ. ನೆಕ್ಸ್ಟ್ ಕಾರ್ನಿಯಾದ ಒಳಗಡೆ ಇರತಕ್ಕಂಥ ಒಂದು ಭಾಗ ಇದೆ, ದಟ್ ಈಸ್ ಐರಿಸ್ ಆ ವರ್ಣಪಟಲ ಅಂತ ಕರಿತೀವಿ. ವರ್ಣಪಟಲ ಹಿಗ್ಗುವ ಮತ್ತು ಕುಗ್ಗುವ ಮೂಲಕ ಆ ವರ್ಣಪಟಲದ ಮಧ್ಯೆ ಇರತಕ್ಕಂಥ ಪಾಪೆಯನ್ನು ನಿಯಂತ್ರಣ ಮಾಡುತ್ತೆ. ಪಾಪೆ ದೊಡ್ಡದಾದರೆ ಬೆಳಕು ಹೆಚ್ಚು ಹೋಗುತ್ತೆ, ಪಾಪೆ ಚಿಕ್ಕದಾದರೆ ಬೆಳಕು ಕಡಿಮೆ ಆಗತ್ತೆ. ಒಟ್ಟು ಆ ಐರಿಸ್ ಆ ವರ್ಣಪಟಲದ ಮಧ್ಯೆ ಇರತಕ್ಕಂಥ ಜಾಗ ಏನು ಪಾಪೆ ಇದೆ, ಆ ಪಾಪೆ ಕುಗ್ಗುವ ಮತ್ತು ಹಿಗ್ಗುವ ಮೂಲಕ ಬೆಳಕಿನ ಪ್ರಮಾಣವನ್ನು ನಿಯಂತ್ರಣ ಮಾಡುತ್ತೆ. ಒಟ್ಟಾರೆಯಾಗಿ ಆ ಪ್ರತಿಬಿಂಬ ರೆಟಿನದ ಮೇಲೆ ಬಿದ್ದರೆ ಪ್ರತಿಬಿಂಬದ ಅರಿವು ಉಂಟಾಗತ್ತೆ. ಯಾಕಂದರೆ ರೆಟಿನದಲ್ಲಿ ರಾಡ್ ಮತ್ತು ಕೋನ್ ಕೋಶಗಳು, ಇವು ದೃಶ್ಯಗ್ರಾಹಕ ಕೋಶಗಳು. ಈ ದೃಶ್ಯಗ್ರಾಹಕ ಕೋಶಗಳು ಪ್ರತಿಬಿಂಬದ ಅರಿವನ್ನು ನಮಗೆ ಉಂಟು ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ. ನೆಕ್ಸ್ಟ್ ಸಮೀಪ ದೃಷ್ಟಿ ದೋಷ, ದೂರದೃಷ್ಟಿ ದೋಷಕ್ಕೆ ಸಂಬಂಧಪಟ್ಟಂತ ಈ ಚಿತ್ರಗಳನ್ನು ಕೊಟ್ಟು ನಿಮಗೆ ಎಕ್ಸಾಂಪಲ್ ಕೇಳ್ತಾನೆ. ನೋಡಿ ಅಲ್ಲೆಲ್ಲ ಫಸ್ಟ್ ಚಿತ್ರ ಪ್ರತಿಬಿಂಬ ಇಟ್ಟಿದ್ದೀವಿ, ಅಂದರೆ ವಸ್ತು ಇಟ್ಟಿದ್ದೀವಿ. ಅಲ್ಲಿಂದ ಅದರ ಪ್ರತಿಬಿಂಬ ಕಂಪ್ಲೀಟ್ ಬಂದು ಯಾವ್ದ್ರ ಮೇಲೆ ಬೀಳ್ತಾ ಇದೆ, ರೆಟಿನ ಮೇಲೆ ಬಿದ್ದಿದೆ. ಇದು ಸಾಮಾನ್ಯ ದೃಷ್ಟಿ. ಅದರ ಕೆಳಗಡೆ ಬನ್ನಿ, ವಸ್ತು ಅಲ್ಲೇ ಇದೆ, ಆದರೆ ಪ್ರತಿಬಿಂಬ ರೆಟಿನ ಮೇಲೆ ಬಿದ್ದಿಲ್ಲ, ರೆಟಿನದ ಮುಂದೆ ಬಿದ್ದಿದೆ. ರೆಟಿನದ ಮುಂದೆ ಬಿದ್ದಿದೆ, ಇಲ್ಲಿ ದೋಷ ಆಗಿದೆ, ಸಮೀಪ ದೃಷ್ಟಿ ದೋಷ. ಯಾಕೆ ದೋಷ ಆಗಿದೆ ಅಂದರೆ ಮಸೂರ ಪ್ರಾಬ್ಲಮ್ ಆಗಿದೆ ಅಂತ. ಅದಕ್ಕೆ ನಿಮ್ನ ಮಸೂರವನ್ನು ಹಾಕಿ ಮತ್ತು ಆ ಪ್ರತಿಬಿಂಬವನ್ನು ರೆಟಿನದ ಮೇಲೆ ಬೀಳೋ ಹಾಗೆ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ. ಸಮೀಪದ ಕಾಣುತ್ತೆ, ದೂರದ ಕಾಣಲ್ಲ. ಯಾಕಂದರೆ ಈ ಮಸೂರ ವಿಪರೀತ ವಕ್ರ ಆಗತ್ತೆ, ತೆಳು ಆಗಲ್ಲ. ದೂರದ ಬಿಂದು ಸಮೀಪಕ್ಕೆ ಬಂದಿರತ್ತೆ, ಹಾಗಾಗಿ ಸಮೀಪದ ಮಾತ್ರ ಕಾಣುತ್ತೆ, ದೂರದ ಕಾಣಲ್ಲ. ಆ ದೂರದ ಬಿಂದು ಸಮೀಪ ಬಂದಿರತಕ್ಕಂಥದ್ದನ್ನು ಮತ್ತೆ ದೂರ ಕಳಿಸ್ಬೇಕಪ್ಪ ಅಂದರೆ ನಮ್ಮ ಮಸೂರ ವಕ್ರ ಆಗ್ತಾ ಇದೆ, ತೆಳು ಆಗ್ತಾ ಇಲ್ಲ. ಬೆಳಕನ್ನು ವಿಕೇಂದ್ರೀಕರಣ ಮಾಡ್ತಕ್ಕಂಥ ನಿಮ್ನ ಮಸೂರವನ್ನು ಬಳಸೋದ್ರ ಮೂಲಕ ಸಮೀಪ ದೃಷ್ಟಿ ದೋಷವನ್ನು ಏನು ಮಾಡ್ಕೊಳ್ತೀವಿ, ನಿವಾರಣೆ ಮಾಡ್ತೀವಿ. ಇದನ್ನು ಕರೆಕ್ಟಾಗಿ ಕಲಿತು ಇದರ ಆಪೋಸಿಟ್ ಯೋಚನೆ ಮಾಡಿದ್ರೆ ದೂರದೃಷ್ಟಿ ದೋಷ. ಇವೆರಡನ್ನ ಮಿಕ್ಸ್ ಮಾಡಿ ಬರೆದ್ರೆ ದಟ್ ಇಸ್ ದ ಪ್ರೆಸ್ಬಯೋಪಿಯಾ. ಒಂದು ಗಾಜಿನ ಪಟ್ಟಕದ ಮೂಲಕ ಬೆಳಕನ್ನು ಹಾಯಿಸಿದಾಗ ಬೆಳಕಲ್ಲಿರೋ 7 ಬಣ್ಣಗಳು ವಿಭಜನೆ ಆಗತ್ತೆ, ಬೆಳಕಿನ ವರ್ಣ ವಿಭಜನೆ. ಈ ವರ್ಣ ವಿಭಜನೆಯ ವಿದ್ಯಮಾನದ ಆಧಾರದ ಮೇಲೆ ಕಾಮನಬಿಲ್ಲು ಉಂಟಾಗತ್ತೆ. ನೋಡಿ, ಒಂದು ಬಿಳಿ ಬೆಳಕಿಂದ ಬಿಳಿಯ ಬೆಳಕಿನ ರೋಹಿತವನ್ನು ಪಡಿತಕ್ಕಂಥ ಪ್ರಯೋಗವನ್ನು ವಿವರಿಸಿ, ನ್ಯೂಟನ್ನ ಪ್ರಯೋಗವನ್ನು ವಿವರಿಸಿ. ತುಂಬಾನೇ ಇಂಪಾರ್ಟೆಂಟ್, ಆಲ್ರೆಡಿ ಕೇಳಿದ್ದಾನೆ. ಒಂದು ಬಿಳಿಯ ಬೆಳಕನ್ನು ಪಟ್ಟಕದ ಮೂಲಕ ಹಾಯಿಸಿದಾಗ 7 ಬಣ್ಣಗಳು ಹೊಡೆಯುತ್ತೆ. ಆ 7 ಬಣ್ಣಗಳನ್ನು ತಲೆ ಕೆಳಗಾದ ಪಟ್ಟಕದ ಮೂಲಕ ಹಾಯಿಸಿದಾಗ ಪುನಃ ಬಿಳಿಯ ಬೆಳಕು ಸಿಗತ್ತೆ. ಇದರಿಂದ ನಮಗೆ ತಿಳಿಯತ್ತೆ ಬಿಳಿಯ ಬೆಳಕಲ್ಲಿ ಬಣ್ಣಗಳಿವೆ, ಆ ಬಣ್ಣಗಳು ಪಟ್ಟಕ ವಿಭಜನೆ ಮಾಡ್ತಾ ಇದೆ, ಪಟ್ಟಕ ಬಣ್ಣಗಳನ್ನು ಉತ್ಪತ್ತಿ ಮಾಡ್ತಾ ಇಲ್ಲ. ಬಣ್ಣಗಳು ಆಲ್ರೆಡಿ ಬಿಳಿಯ ಬೆಳಕಲ್ಲಿದೆ, 7 ಬಣ್ಣಗಳು ಸೇರಿ ಬಿಳಿಯ ಬೆಳಕಾಗಿದೆ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಮಾಹಿತಿಯನ್ನು ನ್ಯೂಟನ್ ಹೇಳಿದ್ದಾನೆ. ಈ ಪ್ರಯೋಗವನ್ನು ಎಂಜಾಯ್ ಮಾಡಿ ಬರೀರಿ, SLC ಎಕ್ಸಾಮ್ಗೆ ಬರುತ್ತೆ ಸ್ನೇಹಿತರೆ. ನೋಡಿ, ಬೆಳಕಿನ ವರ್ಣ ವಿಭಜನೆ ಆಧಾರದ ಮೇಲೆ ಕಾಮನಬಿಲ್ಲು. ಸರ್, ಕಾಮನಬಿಲ್ಲು ಹೇಗೆ ಉಂಟಾಗತ್ತೆ? ಸಿಂಪಲ್. ಸಾಮಾನ್ಯವಾಗಿ ಕಾಮನಬಿಲ್ಲು ಸೂರ್ಯನ ವಿರುದ್ಧ ದಿಕ್ಕಲ್ಲಿ ಉಂಟಾಗತ್ತೆ. ಮಳೆ ಮತ್ತು ಬಿಸಿಲು ಒಟ್ಟಿಗೆ ಇದ್ದಾಗ ಉಂಟಾಗತ್ತೆ. ಮಳೆ ಮತ್ತು ಬಿಸಿಲು ಒಟ್ಟಿಗೆ ಇದ್ದಾಗ ವಾತಾವರಣದಲ್ಲಿ ಉಳಿತಕ್ಕಂಥ ಮಳೆ ಹನಿಗಳು ಪಟ್ಟಕದಂತೆ ವರ್ತಿಸತ್ತೆ. ಆ ಮಳೆ ಹನಿಗಳ ಮೂಲಕ ಬೆಳಕು ಹಾದು ಹೋಗಬೇಕಾದ್ರೆ ವಕ್ರೀಭವನ ಆಗಿ ಒಟ್ಟು ಆಂತರಿಕ ಪ್ರತಿಫಲನವಾಗಿ ವರ್ಣ ವಿಭಜನೆ ಆಗತ್ತೆ. ಇದರಿಂದ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಬಣ್ಣಗಳು ಗೋಚರಿಸುತ್ತೆ. ಇದನ್ನೇ ನಾವೇನಂತ ಕರಿತೀವಿ, ಕಾಮನಬಿಲ್ಲು ಅಂತ ಕರಿತೀವಿ. ವಾತಾವರಣದಲ್ಲಿ ಬೆಳಕಿನ ವಕ್ರೀಭವನದ ಪರಿಣಾಮದಿಂದ ಒಂದು 2 ವಿದ್ಯಮಾನಗಳು ನಮ್ಮ ಪುಸ್ತಕದಲ್ಲಿ ಬ್ಯೂಟಿಫುಲ್ ಆಗಿ ಕೇಳ್ತಾ ಇರ್ತಾನೆ ಸ್ನೇಹಿತರೆ.
ಸಾಮಾನ್ಯವಾಗಿ ಬೆಳಕಿನ ವಕ್ರೀಭವನ ನಿಮಗೆ ಗೊತ್ತಿದೆ. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹಾದು ಹೋಗಬೇಕಾದರೆ ತನ್ನ ಪಥವನ್ನು ಬದಲಾವಣೆ ಮಾಡುತ್ತೆ. ಇದಕ್ಕೆ ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ಸಾಮಾನ್ಯವಾಗಿ ಬೆಳಕು ಈ ಥರ ನಾವು ಸೂರ್ಯನಿಂದ ಭೂಮಿಗೆ ಬರಬೇಕಾದ್ರೆ ಅನೇಕ ಸಾಂದ್ರತೆಯನ್ನು ಹೊಂದಿರತಕ್ಕಂಥ ಮಾಧ್ಯಮಗಳನ್ನು ಹಾದು ಹೋಗಿ ಬರಬೇಕಾದ್ರೆ ತನ್ನ ವೇಗದಲ್ಲಿ ಬದಲಾವಣೆ ಆಗತ್ತೆ. ಹಾಗಾಗಿ ಬೆಳಕು ಅನೇಕ ವಕ್ರೀಭವನಗಳನ್ನು ಹೊಂದೋದ್ರಿಂದ ನಕ್ಷತ್ರಗಳು ಮಿನುಗುವ ಹಾಗೆ ಕಾಣುತ್ತೆ. ನಿಮಗೆಲ್ಲ ಗೊತ್ತಿದೆ, ಸಾಮಾನ್ಯವಾಗಿ ಗಾಳಿಯಲ್ಲಿರ್ತಕ್ಕಂಥ ಬೆಳಕು ನೀರಲ್ಲಿ ಪಾಸ್ ಆಗಬೇಕಾದ್ರೆ ನೀರಲ್ಲಿರ್ತಕ್ಕಂಥ ವಸ್ತು ಮೇಲಕ್ಕೆ ಬಂದಂಗೆ ಕಾಣುತ್ತೆ. ಮೀನ್ಸ್ ವಿರಳ ಮಾಧ್ಯಮದಿಂದ ಬೆಳಕು ಸಾಂದ್ರ ಮಾಧ್ಯಮಕ್ಕೆ ಹೋಗಬೇಕಾದ್ರೆ ಬೆಳಕು ಲಂಬದ ಕಡೆಗೆ ಬಾಗೋದ್ರಿಂದ ಕೆಳಗಡೆ ಇರೋ ವಸ್ತು ಮೇಲಕ್ಕೆ ಬಂದಂತೆ ಕಾಣುತ್ತೆ. ಹಾಗೆ ನಾವು ದಿಗಂತ ಅಂದರೆ ಈ ಭೂಮಿ ಮತ್ತು ಆಕಾಶ ಸೇರುವಂತೆ ಕಾಣ್ತಕ್ಕಂಥ ಒಂದು ಪ್ರದೇಶವನ್ನು ನಾವು ದಿಗಂತ ಅಂತ ಕರಿತೀವಿ. ಈ ನೀರಲ್ಲಿರ್ತಕ್ಕಂಥ ಕಾಯಿನ್ ಮೇಲಕ್ಕೆ ಹೇಗೆ ಬರುತ್ತೋ ಹಾಗೆ ದಿಗಂತದಲ್ಲಿ ಹುಡ್ತಾ ಅಂದರೆ ಸೂರ್ಯ ದಿಗಂತವನ್ನು ದಾಟುವ ಸಮಯವನ್ನು ನಾವು ಸೂರ್ಯೋದಯ ಅಂತ ಕರಿತೀವಿ. ಸೂರ್ಯ ದಿಗಂತದಲ್ಲಿ ಮುಳುಗುವ ಸಮಯವನ್ನು ನಾವು ಸೂರ್ಯಾಸ್ತಮ ಅಂತ ಕರಿತೀವಿ. ಈ ಬೆಳಕಿನ ವಕ್ರೀಭವನದ ಪರಿಣಾಮದಿಂದ ದಿಗಂತದಲ್ಲಿ ಸೂರ್ಯ ಹುಟ್ಟುವ 2 ನಿಮಿಷ ಮುಂಚೆ ಗೋಚರಿಸ್ತಾನೆ. ಇದಕ್ಕೆ ಶೀಘ್ರ ಸೂರ್ಯೋದಯ ಅಂತ ಕರಿತೀವಿ. ಈ ಬೆಳಕಿನ ವಕ್ರೀಭವನದ ಪರಿಣಾಮದಿಂದ ನಮ್ಮ ದಿಗಂತದಲ್ಲಿ ಸೂರ್ಯ ಆಲ್ರೆಡಿ ಮುಳುಗಿರ್ತಾನೆ, ಮುಳುಗಿದ ಮೇಲೂ ಮತ್ತೆ 2 ನಿಮಿಷ ಕಾಣ್ತಾನೆ. ಇದಕ್ಕೆ ವಿಳಂಬಿತ ಸೂರ್ಯಾಸ್ತಮ ಅಂತ ಕರಿತೀವಿ. ವಿಳಂಬಿತ ಸೂರ್ಯಾಸ್ತಮ, ಶೀಘ್ರ ಸೂರ್ಯೋದಯ, ನಕ್ಷತ್ರಗಳು ಮಿನುಗಲಿಕ್ಕೆ ಕಾರಣ ಬೆಳಕಿನ ವಕ್ರೀಭವನ.